ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಭೂ ಸ್ವಾಧೀನ ಆದೇಶವನ್ನು ಖಂಡಿಸಿ ಇಂದು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಬೇಕು ಮತ್ತು ರೈತರ ಒಪ್ಪಿಗೆ ಪಡೆದು ನಂತರ ಭೂಸ್ವಾಧೀನ ಮಾಡಿಕೊಳ್ಳಬೇಕು ಎಂಬ ಕಾನೂನು ಇದ್ದರೂ ಸಹ ಕೆಐಎಡಿಬಿ ಸಂಸ್ಥೆಯು ಕೆಲವು ಬಲಾಢ್ಯ ರಾಜಕಾರಣಿಗಳ ಮತ್ತು ಬಲಾಢ್ಯ ಉದ್ಯಮಿಗಳಿಗೆ ಲಾಭ ಮಾಡಿಕೊಡಲು ಕೆಐಎಡಿಬಿ ಸಂಸ್ಥೆಯು ನೂತನ ಸ್ವಿಫ್ಟ್ ಸಿಟಿ ಯೋಜನೆ ಹೆಸರಿನಲ್ಲಿ ಅಕ್ರಮವಾಗಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ನಾವೆಲ್ಲರೂ ಪಕ್ಷಾತೀತವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡದಿದ್ದರೆ ಮುಂದೆ ಆನೇಕಲ್ ತಾಲೂಕಿನಲ್ಲಿ ಇನ್ನಷ್ಟು ರೈತರು ತಮ್ಮ ಜಮೀನುಗಳನ್ನು ಕಳೆದುಕೊಳ್ಳುತ್ತಾರೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರತಿನಿಧಿಗಳು ತಿಳಿಸಿದರು. ಹಾಗೆಯೇ ರಾಜಕೀಯ ವ್ಯಕ್ತಿಗಳು ಸಹ ತಮ್ಮ ಒಳ ವರ್ವವನ್ನು ಬಿಟ್ಟು ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಎಂದು ತಿಳಿಸಿದರು. ಇನ್ನು ಬೃಹತ್ ರೈತ ಸಮಾವೇಶದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಶಾಸಕ ಬಿ ಶಿವಣ್ಣ, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ, ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಪರಿಸರವಾದಿ ಯಲ್ಲಪ್ಪ ರೆಡ್ಡಿ, ಡಾಕ್ಟರ್ ಮುನಿರೆಡ್ಡಿ, ಆರ್ಕೆ ರಮೇಶ್, ಸಿ ಮುನಿರಾಜು, ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ದೇವರಾಜ್, ಜಯಪ್ರಕಾಶ್, ನಾಗೇಶ್ ರೆಡ್ಡಿ, ವಕೀಲರಾದ ರಾಮಸ್ವಾಮಿ ರೆಡ್ಡಿ, ಪ್ರಸನ್ನಕುಮಾರ್, ಮಧು, ಬಿ ಹೊಸಹಳ್ಳಿ ರಮೇಶ್, ಚಂದ್ರಾರೆಡ್ಡಿ, ಕೋಮಸಂದ್ರ ಹರೀಶ್ ರೆಡ್ಡಿ, ರಾಮಸಾಗರ ಮಂಜುನಾಥ್ ರೆಡ್ಡಿ, ಕೇಶವ ರೆಡ್ಡಿ, ರಘು, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಬಿಬಿಐ ರಾಜು, ಶಿವಪ್ಪ, ದೇವರಾಜ್, ಸೋಮಣ್ಣ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರು ಮತ್ತು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಭಾಗವಹಿಸಿದರು. ನೇಗಿಲ ಹಿಡಿದ ಬಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಬಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಬಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವಿಯ ಪರಸಾಧನವು, ಕಷ್ಟದಳನ್ನವ ದುಡಿವನ ತ್ಯಾಗಿ, ಕಷ್ಟದಳನ್ನವ ದುಡಿವನ ತ್ಯಾಗಿ, ಸೃಷ್ಟಿಯ ನಿಯಮದಳವನೇ ಹೋಗಿ ನೇಗಿಲ ಹಿಡಿದ ಬಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಬಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಬಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವಿಯ ಪರಸಾಧನವು, ಕಷ್ಟದಳ ನೇಗಿಲ ಹಿಡಿದ ಬಲದಳು ಹಾಡುತ್ತ
ಇರಲಿಲ್ಲ, ಬಿಡೋದಕ್ಕೂ ಆಗ್ತಾ ಇರಲಿಲ್ಲ. ಲ್ಯಾಂಡ್ ಬಿಲ್ಲಲ್ಲಿ ಹೇಳಿದ್ದಾರೆ ಯಾವ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು, ಅವುಗಳನ್ನೆಲ್ಲ ಮಾಡಲೇಬೇಕು. ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನ ಅರ್ಥಶಾಸ್ತ್ರಜ್ಞರು ಮಾತ್ರ. ಬಯಲು ಬಸವೇಶ್ವರ ದೇವಸ್ಥಾನದಿಂದ ನಮ್ಮ ರೈತರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬೈಕ್ ರ್ಯಾಲಿ ಮುಖಾಂತರ ನಾವು ಬಯಲು ಬಸವೇಶ್ವರ ದೇವಸ್ಥಾನದಿಂದ ಆನೇಕಲ್ ತಾಲೂಕು ತಹಸೀಲ್ದಾರ್ ಆಫೀಸ್ವರೆಗೂ ನಾವು ಬೈಕ್ ಮತ್ತು ಕಾರುಗಳ ಮುಖಾಂತರ ರ್ಯಾಲಿಯನ್ನು ಕೈಗೊಂಡು ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ KEDB ಸಂಸ್ಥೆ ಭೂಸ್ವಾಧೀನ ಮಾಡಿಕೊಂಡಿರುವ ವಿರುದ್ಧವಾಗಿ ನಮ್ಮ ಒಂದು ಮನವಿಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಸಲ್ಲಿಸೋದು ಹೊರಟಿದ್ವಿ. ಆ ಹೋರಾಟದಲ್ಲಿ ಅನೇಕ ರೈತರು ವಾಲಂಟಿಯರ್ಗೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಆನೇಕಲ್ ತಾಲೂಕು ಕಚೇರಿವರೆಗೂ ಎಲ್ಲ ನಮ್ಮ ಜೊತೆ ಬಂದು ಸಹಕರಿಸಿದ್ದಾರೆ ಮತ್ತು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ನಾವು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಧರಣಿ ಕೂತ್ಕೊಂಡು ತಹಸೀಲ್ದಾರ್ ಬರೋವರೆಗೂ ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಹಸೀಲ್ದಾರ್ಗೆ ಮನವಿ ಕೊಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಾಗ ಅವರು ಅನ್ಯ ನಿಮಿತ್ತ ತಹಸೀಲ್ದಾರ್ ಬರದೆ ಸ್ಪೆಷಲ್ ತಹಸೀಲ್ದಾರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದರು. ಅದಾದ ನಂತರ ಅಂದೇ ನಮ್ಮ ಮನವಿಯಲ್ಲಿನ ಅಂಶಗಳನ್ನು DC ಜಿಲ್ಲಾಧಿಕಾರಿಗಳಿಗೆ ಮತ್ತು KEDB ಸಂಸ್ಥೆಗೆ ತಹಸೀಲ್ದಾರ್ ಅವರು ವರದಿಯನ್ನು ಕಳಿಸ್ಕೊಟ್ಟಿದ್ರು ಮತ್ತು ಲೆಟರ್ ಸಹಿತ ಬರೆದಿದ್ದಾರೆ. ಆ ಲೆಟರ್ನ ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಈಗಾಗಲೇ ನಮ್ಮ ಹೋರಾಟ ಸಮಿತಿಯ ಅಂಗವಾಗಿ 2 ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ಎಲ್ಲರನ್ನೂ ನಾವು ಸದಸ್ಯರನ್ನಾಗಿ ಮಾಡಿಕೊಂಡಿದ್ದೇವೆ. ನಾವು ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ನಮಗೆಲ್ಲರಿಗೂ ದಿನನಿತ್ಯ ಗೊತ್ತಾಗ್ತಾನೆ ಇದೆ. ತದನಂತರ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಕೊಟ್ಟ ನಂತರ ಪ್ರತಿ ಭಾನುವಾರನೂ ನಾವು ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ರೈತರು ಬಯಲು ಬಸವೇಶ್ವರ ದೇವಸ್ಥಾನದ ಹತ್ರ ನಾವು ಸೇರಿ ಕಾರ್ಯಕ್ರಮದ ಮುಂದಿನ ರೂಪುರೇಷೆಗಳ ಬಗ್ಗೆ, ನಮ್ಮ ಭೂಮಿಯನ್ನು ನಾವು ಹೇಗೆ ರೀತಿ ವಾಪಸ್ ಪಡೆಯಬೇಕು ಎನ್ನುವ ಬಗ್ಗೆ ದಿನಾಂಕ 22 ಡಿಸೆಂಬರ್ ಭಾನುವಾರ ನಾವು ಬಯಲು ಬಸವೇಶ್ವರ ದೇವಸ್ಥಾನದ ಹತ್ರ ಸಭೆ ಸೇರಿದ್ವಿ. ಆ ಸಭೆಯಲ್ಲಿ ನಮ್ಮ ಪರಿಸರವಾದಿಗಳಾದಂಥ ನಮ್ಮ ಮಾನ್ಯ ಯಲ್ಲಪ್ಪ ರೆಡ್ಡಿಯವರು, ಗೋಪಿನಾಥ್ ರೆಡ್ಡಿಯವರು ತಾವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ರೈತರ ಬೆನ್ನೆಲುಬಾಗಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಪ್ರಾರಂಭವಾದ ನಮ್ಮ ರ್ಯಾಲಿ ಮತ್ತು ನಮ್ಮ ಹೋರಾಟ ಮತ್ತೆ ನಮ್ಮ 28 ಡಿಸೆಂಬರ್ 2024 ಮತ್ತೆ ನಾವು ಒಂದು ಸಭೆ ಸೇರ್ತೇವೆ. ಆ ಸಭೆಯಲ್ಲಿ ನಮ್ಮ ಡಾಕ್ಟರ್ ಮುನ್ರೆಡ್ಡಿಯವರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಸಭೆ ಸೇರಿ ಈ ಸಭೆಗಳಲ್ಲಿ ನಾವು ಪ್ರತಿಯೊಂದು ಸಭೆ ಸೇರಿದಾಗ ಸುಮಾರು 500ರಿಂದ 800 ಜನ ನಮ್ಮ ರೈತರು ಸೇರ್ತಾ ಇದ್ದರು ಬಯಲು ಬಸವೇಶ್ವರ ದೇವಸ್ಥಾನದ ಹತ್ರ. ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸೋ ಮುಖಾಂತರ ಯಾರಿಗೂ ಒಬ್ಬರಿಗೂ ನಾವು ಫೋನ್ ಮಾಡಿ ಕರೆದಿಲ್ಲ. ಎಲ್ಲರೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ನಾವು ನಿಮ್ಮ ಜೊತೆ ಇರ್ತೇವೆ, ನಾವು ನಿಮ್ಮ ಹೋರಾಟದಲ್ಲಿ ಭಾಗವಹಿಸ್ತೇವೆ ಎನ್ನುವ ಭರವಸೆಯೊಂದಿಗೆ ನಮ್ಮ ರೈತರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಡಿಸೆಂಬರ್ 29ರಂದು ನಾವೆಲ್ಲ ಸಭೆ ಸೇರಿದಾಗ ಯಾವ ರೀತಿ ನಾವು KEDB ಸಂಸ್ಥೆ ವಿರುದ್ಧ ನಾವು ಹೋರಾಡಬೇಕು ಅನ್ನುವ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಂದಾಗ ನಾವು ಮುಖ್ಯವಾಗಿ ತಾಲೂಕಿನ ಶಾಸಕರನ್ನು ಭೇಟಿ ಮಾಡಬೇಕು, ಮತ್ತು ನಮ್ಮ ಭಾಗದ ಸಂಸದರು ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿ ಮಾಡಬೇಕು, ಮತ್ತು ಗೋಪಿನಾಥ್ ರೆಡ್ಡಿಯವರು ನಾವೆಲ್ಲರೂ ಸೇರಿಸ್ಕೊಂಡು ಪಕ್ಷಾತೀತವಾಗಿ, ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ, ನಾವು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರು, BJP ಮುಖಂಡರು, ಜನತಾದಳದ ಮುಖಂಡರು ಎಲ್ಲರೂ, ಮತ್ತು ಮುಖ್ಯವಾಗಿ ಸಂಘಟನೆಗಳು, ಹೋರಾಟಗಾರರು, ಎಲ್ಲ ಸಂಘಟನೆಗಳು, ರೈತರ ಸಂಘಟನೆಗಳು ನಮಗೆಲ್ಲ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರೂ ಕೈ ಜೋಡಿಸಿದ್ದರಿಂದಲೇ ನಮಗೆ ಈ ದಿನ ಇಷ್ಟು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಅಂತ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ.
ಮತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಸುಮಾರು ನಾವು ಒಂದು 50ರಿಂದ 60 ಜನ ನಾವು ಅವ್ರ ಮನೆಗೆ ಹೋಗಿ ನಮ್ಮ ಶಿವಪ್ಪನವರು, ನಮ್ಮ ಪದಾಧಿಕಾರಿಗಳಂತ ರಾಮಸಾಬ್ ರೆಡ್ಡಿ ಅವರು, ದೇವರಾಜ್ ನಮ್ಮ ಅಧ್ಯಕ್ಷರಾದಂಥ ದೇವರಾಜ್ ರೆಡ್ಡಿ ಮತ್ತು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಅವ್ರ ಮನೆಯಲ್ಲಿ ಹೋಗಿ ಭೇಟಿ ಮಾಡಿದಾಗ ಅವರು ಈಗಾಗಲೇ ನಾವು ಬರೀ ವಾಟ್ಸಪ್ಪಲ್ಲಿ ನಾವು ಅವ್ರಿಗೆ ಮನವಿ ಪತ್ರ ಕಳಿಸಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಯಾವುದೇ ಒಂದು KDB ಸಂಸ್ಥೆ ಈಗಾಗಲೇ ವಶಪಡಿಸಿಕೊಂಡಿರೋ ಭೂಮಿಯ ಬಗ್ಗೆ ಕೈ ಬಿಡೋ ಬಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಭೂಮಿಯನ್ನು ಮತ್ತೆ ಅಧಿಸೂಚನೆ ಹೊರಡಿಸಬಾರ್ದು ಅನ್ನುವ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಪತ್ರವನ್ನು ಬರೆದು ಅದನ್ನು ಸಹ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ತದನಂತರ ನಾವು ಮಾನ್ಯ ರಾಮಲಿಂಗಾಡಿ ಸಾಹೇಬ್ರನ್ನ ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರು ಅವರ ನಾವು ಎಲ್ಲ ಪದಾಧಿಕಾರಿಗಳು ನಮ್ಮ ಬಾಬುರೆಡ್ಡಿ ತಿಮ್ಮಚಂದ್ರ ಬಾಬುರೆಡ್ಡಿ ಅವರು ಎಲ್ಲ ಜೊತೆಯಲ್ಲಿ ಹೋಗಿ ಭೇಟಿ ಮಾಡಿದಾಗ ಅವರು ನಮಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅವ್ರಿಗೆ ಕೊಟ್ಟಂತಹ ಲೆಟರ್ MB ಪಾಟೀಲ್ ಅವರಿಗೆ ಮೊನ್ನೆ ಕೈಗಾರಿಕಾ ಸಚಿವರಿಗೆ ಕೊಟ್ಟಂತಹ ಅವರ ಪತ್ರವನ್ನು ಸಹ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅವರು ಅಚ್ಚುಕಟ್ಟಾಗಿ ಯಾವುದೇ ಕಾರಣಕ್ಕೂ ಆನೇಕಲ್ಲಲ್ಲಿ ಈಗಾಗಲೇ 5 ರಿಂದ 6 ಕೈಗಾರಿಕಾ ಪ್ರದೇಶಗಳಿದ್ದಾವೆ ಮತ್ತು ಹೌಸಿಂಗ್ ಬೋರ್ಡ್ ಆಲ್ರೆಡಿ ಭೂಸ್ವಾಧೀನ ಮಾಡಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಭೂಮಿಯನ್ನು ನಾವು ಅಕ್ವಿಷನ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು MB ಪಾಟೀಲ್ರಿಗೆ ಮತ್ತು KIDB ಚೀಫ್ CEO ಅವರಿಗೆ ಅವರು ಲೆಟರನ್ನು ಬರೆದು ನಮಗೆ ನಮ್ಮ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ, ನಾನು ಸಹ MB ಪಾಟೀಲ್ ಅವರಿಗೆ ಫೋನಲ್ಲಿ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಮನವಿ ಪತ್ರವನ್ನು ನಾವು ನಾಳೆ MB ಪಾಟೀಲ್ ಅವರಿಗೆ ಸಲ್ಲಿಸಲಿದ್ದೇವೆ. ಮತ್ತು ನಮ್ಮ ತಾಲೂಕಿನ ಶಾಸಕರು ಶಿವಣ್ಣನವರು ನಾವು ಮೊನ್ನೆ 2 ದಿನಗಳ ಹಿಂದೆ ಅವರ ಮನೆಗೆ ಹೋದಾಗ ನಾವೆಲ್ಲ ನಮ್ಮ ಆನೇಕಲ್ ತಾಲೂಕಿನ ಸುಮಾರು ಒಂದು 50 ಜನ 100 ಜನ ನಾವು ಅವ್ರ ಮನೆ ಹತ್ರ ಭೇಟಿ ಮಾಡಿದ್ದೀವಿ. ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನೇನು ಒಂದು 20 ನಿಮಿಷದಲ್ಲಿ ಅವರು ಬರಲಿದ್ದಾರೆ. ಅವರೂ ಸಹ ನಮ್ಮ MB ಪಾಟೀಲ್ ಅವ್ರಿಗೆ ಮತ್ತು ನಮ್ಮ KD ಬಗ್ಗೆ ಅವರು ಸಹ ಪತ್ರವನ್ನು ಬರೆದು, ಯಾಕಂದರೆ ಇಲ್ಲಿ ನಾವು ಅಕ್ವಿಷನ್ ಮಾಡ್ಕೊಳ್ಬೇಕಾದ್ರೆ ನಾವು ಯಾವುದೇ ಒಂದು ಪಂಚಾಯತಿಂದ ಆಗಲಿ ಯಾವುದೇ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದಾಗಲಿ ಯಾವುದೇ ಒಂದು ವರದಿಯನ್ನು KEDB ಸಂಸ್ಥೆಯವರು ಪಡೆದುಕೊಂಡಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ನಮ್ಮ ಮನವಿಯಲ್ಲಿ ಸಲ್ಲಿಸಿರೋದ್ರಿಂದ ಈ ಎಲ್ಲ ಅಂಶಗಳನ್ನು ಅವರು ಮೆನ್ಷನ್ ಮಾಡಿ KEDB ಹಾಗೂ MB ಪಾಟೀಲ್ ಅವರಿಗೆ ಸಹ ಲೆಟರನ್ನು ಬರೆದಿದ್ದಾರೆ. ನಮ್ಮ ಗೋಪನಾಥ್ ರೆಡ್ಡಿ ಅವರು ಸಹ ನಮ್ಮ ಜೊತೆ ಸುಮಾರು 4-5 ಸಲ ಅವ್ರನ್ನ ನಾವು ಭೇಟಿ ಮಾಡಿದ್ದೇವೆ. ನಮ್ಮ ಪದಾಧಿಕಾರಿಗಳು, ನಮ್ಮ ರೈತ ಬಾಂಧವರೆಲ್ಲ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಜೊತೆ ನಾವು ಈ ಹೋರಾಟದಲ್ಲಿ ಭಾಗವಹಿಸಿ ಬೆನ್ನೆಲುಬಾಗಿ ನಿಂತಿರ್ತೇವೆ. ತಾಲೂಕಿನಲ್ಲಿ ಎಲ್ಲರಿಗೂ ತಿಳಿದಂತೆ ಸುಮಾರು 25,000 ಎಕರೆ ಜಮೀನುಗಳನ್ನು ನಮ್ಮ ಸರ್ಕಾರಗಳೇ ಸ್ವಾಧೀನಪಡಿಸಿಕೊಂಡಿವೆ. ಅದು KD ಇರ್ಬೋದು ಅಥವಾ KHB. ಇತ್ತೀಚಿನ ದಿನಗಳಲ್ಲಿ ನಮಗೆ ಎಷ್ಟು ನೋವಾಗ್ತಾ ಇದೆ ಅಂದರೆ, ನಾನು ಇಲ್ಲಿರ್ತಕ್ಕಂಥ ಹಿರಿಯರಂತೆ ವಿನೋದಿಸ್ಕೊಳ್ತಾ ಇದ್ದೇನೆ. ಅನೇಕ ಜನ ರೈತರ ಜಮೀನು ಈಗಾಗಲೇ ಭೂಮಾಫಿಯಾ ಶ್ರೀಮಂತರ ಪಾಲಾಗಿದೆ. ಪಾಪ ಅವರ ಸಮಸ್ಯೆಗಳು, ಅವರ ಬದುಕಿನ ವಿಚಾರಗಳ ಮೇಲೆ, ಆ ದಳ್ಳಾಳಿಗಳ ಆಸೆ ಆಕಾಂಕ್ಷೆಗಳ ಮೇಲೆ ಜಮೀನನ್ನು ಮಾರಾಟ ಮಾಡ್ತಾರೆ. ಉಳಿಕೆ ಜಮೀನಾಗಿ ತೀರ್ತಕ್ಕಂಥ ನಾವುಗಳು ಪ್ರಾಮಾಣಿಕವಾಗಿ ಆ ಜಮೀನನ್ನು ಕಾಪಾಡಿಕೊಂಡು ತೋಟಗಾರಿಕೆಗಳನ್ನು ಮಾಡಿಕೊಂಡು ನಾವು ಸ್ವಲ್ಪ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ವಿ. ನಾವೇನು ಆಕಾಶದಲ್ಲಿ ಓದಿಸ್ತಕ್ಕಂಥ ವ್ಯಕ್ತಿಗಳಲ್ಲ, ನಮಗೆ ಗಂಜಿ ಸಾಕು ಆ ರೀತಿ ಜೀವನ ಮಾಡಿಸ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಸರ್ಕಾರ ಆನೇಕಲ್ ತಾಲೂಕಿನಲ್ಲಿ ಏನು ಇಲ್ಲಿ ತಮಿಳುನಾಡಲ್ಲಿ ಒಂದು ಏರ್ಪೋರ್ಟು, ಇಲ್ಲೊಂದು ಏರ್ಪೋರ್ಟು, ಈ ಸೆಂಟ್ರಲ್ ಇರ್ತಕ್ಕಂಥ ಭೂಮಿ ನಮಗೆ ಬೇಕಾಗಿದೆ, ಕೈಗಾರಿಕೆಗಳು ಇಲ್ಲೇ ಬರಬೇಕಂತ ಅಪೇಕ್ಷೆ ಪಡ್ತಾ ಇವೆ ಅನ್ನೋ ಭಾವನೆಯಿಂದ ನಮ್ಮ ಏರಿಯಾದಲ್ಲಿ ಈ ದಿನ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಬಂಧುಗಳೇ, ನಾವು ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಎಲ್ಲ ಪಕ್ಷಗಳಿಂದ ನಾವೆಲ್ಲ ಒಂದೇ, ಎಲ್ಲ ರೈತರ ಮಕ್ಕಳೇ. ಏನು ನಾವು ಭೂ ಸ್ವಾಧೀನವನ್ನು ಕೈಗಾರಿಕೆಗಳು ಹೊರದೇಶಕ್ಕೆ ಹೊರಟೋಗ್ತವೆ, ಬೇರೆ ಸ್ಟೇಟ್ಗೆ ಹೋಗ್ತವೆ ಅಂತ ಹೇಳ್ತಾರೆ, ಅದು ತಪ್ಪು ತಿಳುವಳಿಕೆ. ಮೂಲ ಸೌಲಭ್ಯಗಳನ್ನು ಕೊಟ್ಟರೆ ಯಾ ಕೈಗಾರಿಕೆ ನೀ ಇಲ್ಲ ಅಲ್ಲೋಗು,
ಹೋಗ್ತಾನೆ. ನೀರು, ರೋಡ್ಸು, ಸ್ಕಿಲ್ಡ್ ಲೇಬರ್ಸು, ಎಂಪ್ಲಾಯೀಸ್ ಅವ್ರು ಬೇಕಾದಂಥ ಸೌಲಭ್ಯಗಳು ಕೊಡಲಿ. ನಿಮಗೆ ಕೆಲವೊಂದು ಸವಲತ್ತು ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ ಅಂದರೆ ಅಲ್ಲಿ ಹೋಗೋದು ಸಿದ್ಧವಾಗಿದ್ದಾರೆ. ಇವ್ರಿಗೇನು ಗೊತ್ತಾ, ಅರ್ಲಿ ಸ್ಟಾರ್ಟ್ ಮಾಡಲಿ ಕೈಗಾರಿಕೆ, ಅಲ್ಲಿ ಟ್ಯಾಕ್ಸ್ ಜನರೇಟ್ ಆಗಲಿ, ಹಣ ಬರಲಿ, ನಾವು ಸ್ವಲ್ಪ ಕೆಲಸ ಮಾಡೋಣ. ಮುಂದೆ ನಾವೇನು ಮಾಡಬೇಕಾಗಿ ಇದೇ ರಾಜ್ಯದಲ್ಲ, ದೇಶದಲ್ಲಿಯೂ ಇದೇ ಥರ ನಡ್ತಾ ಇದೆ. ಇದೇ ಥರ ಕೃಷಿ ಭೂಮಿಯನ್ನು ನಮ್ಮ ವ್ಯವಸ್ಥೆ ಏನು ಫಲವತ್ತತೆಯ ಕೃಷಿ ಭೂಮಿಯನ್ನು ಇಲ್ಲಿ ನಮ್ಮ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಅವರ ಒಂದು ಲೇಖನ ಓದಿದ್ದೇನೆ. ಬೆಂಗಳೂರು ಸುತ್ತಮುತ್ತಲಿನ ಸುಮಾರು 100 ಎಕರೆ ಸುತ್ತಳತೆಯ ಅಂತ ಉತ್ತಮ ಫಲವತ್ತತೆಯಾದ ಜಮೀನು ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಕೃಷಿಗೆ ಏನು ನೀನು 1 ಗ್ರಾಮ್ ಸಸಾರಜನಕ ನೀಡಿದರೆ ಅದು 99% ಕೃಷಿಗೆ ಏನು ಸ್ಥಾನಮಾನ ಕೊಡ್ತಾರೆ ಅದನ್ನು ಅವಲೋಕಿಸಿಕೊಂಡು ಬಂದು ನಮ್ಮ ದೇಶದಲ್ಲಿ ಇವರು ಅದನ್ನು ಪ್ರಯೋಗ ಮಾಡಬೇಕು. ಅವರು ಯಾವ ಪ್ರಯೋಗನೂ ಮಾಡ್ತಾ ಇಲ್ಲ. ಇವರು ಆ ಪ್ರಯೋಗ ಉತ್ತಮ ಜಮೀನುಗಳನ್ನ ಶ್ರೀಮಂತರ ಪಾಲಾಗಿದೆ. ಇನ್ನು ಉಳ್ಳ ಅಲ್ಪ ಸ್ವಲ್ಪ ಜಮೀನನ್ನ KDB ನೀವು ಕೊಡ್ತೀರಾ, ನಾವು ಕೊಡ್ತೇವೆ. ಅಲ್ಲ, ನೀವು ಬೇರೆ ತಿಳ್ಕೊಂಬೇಡಿ. ಮಾರ್ಕೆಟ್ ಬೆಲೆ ನೀವು ಕೊಡೋ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಯೋಚನೆ ಮಾಡಿದ್ದೀರಾ? ಮಾಡಿಲ್ಲ. ಇಲ್ಲ, ಇಲ್ಲಿ ಕೈಗಾರಿಕೆ ಮಾಡಿದ್ರೆ ಸ್ಥಳೀಯರಿಗೆ ಚೈನಾದಲ್ಲಿ ಒಂದು ಕಾರ್ಖಾನೆ ನಮ್ಮ ದೇಶದವರು ಮಾಡ್ತಾರೆ. 99% ನೌಕರ ವರ್ಗ ಅಲ್ಲವನ್ನೇ ತಗೋಬೇಕು. 1% ಮಾತ್ರ ನಾವು ಸ್ಕಿಲ್ಡ್ ಇವರನ್ನ ಆಮದು ಮಾಡ್ಕೋಬಹುದು, ಅಲ್ಲಿ ತಗೊಂಡು ಹೋಗ್ಬೋದು. ಆ ಥರ ನೀತಿ ಏನಾದ್ರು ರೂಪಿಸ್ತೀರಾ? ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ? ಯಾರಿದ್ದಾರೆ? ಒಬ್ಬ ಉತ್ತರ ಇಂಡಿಯಾ ಇರ್ತಕ್ಕಂಥ ಒಬ್ಬಳು, ನಾವು ಉತ್ತರ ಇಂಡಿಯಾ ಜನ ಎಲ್ಲಿ ಹೇಳಿದ್ರೆ ನಿಮ್ಮ ಬೆಂಗಳೂರಿನ ಬಾರ್ ಅಂಡು ಅದೇನಿವೆಲ್ಲ ಅವೆಲ್ಲ ಮುಚ್ಕೋಬೇಕಂತೆ. ಅಣ್ಣ ರಮೇಶ್ ಅಣ್ಣವರೇ, ಇಲ್ಲಿ ನಮ್ಮದು ತಮಿಳುನಾಡು ಬಾರ್ಡರ್. ಈಗ ಸಮಂದೂರಿನ ಹಿಡಿದು ತಟ್ನಳ್ಳಿ, ಕೊಡಿಪುರ ಹಾಗೂ ನಮ್ಮ ಸರ್ಜಾಪುರ ಹೋಬಳಿ ವ್ಯಾಪ್ತಿ ಗ್ರೌಂಡ್ ಸರ್ವೆ ನಡೀತಾ ಇದೆ. ಎಲ್ಲಿ ಭೂಮಿ ತೆಗೆದುಕೊಳ್ತಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ರೈತರೆಲ್ಲ ಇವತ್ತು ಏನು ಆರಾಧದ ಹಕ್ಕಿಗಳಾಗಿದ್ದೀವಿ. ನಾವೇನು ಮಾಡಬೇಕು, ನಮ್ಮ ಜೀವನ ಏನು ಮಾಡಬೇಕು ಅಂತಕ್ಕಂಥ ನೋವು ನಮ್ಮಲ್ಲಿದೆ. ತಾಯಿ ಸಮಾನವಾದ ಈ ಭೂಮಿ, ಬೆಳಗ್ಗೆ ಭೂಮಿ ನೋಡ್ತೀವಿ, ಆ ಭೂಮಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಕೆಲವೊಂದು ರೈತರಿಗಿರ್ಬೋದೇನೋ ಪ್ರಾಮಾಣಿಕವಾದ 30% ಜನ ರೈತರು ಇವತ್ತು ಭೂಮಿ ಬಿಟ್ಟರೆ ಅವ್ರಿಗೇನು ಗೊತ್ತಿಲ್ಲ, ಬೇರೆ ವ್ಯಾಪಾರ ಗೊತ್ತಿಲ್ಲ, ನಮಗೆ ಬೇರೆ ಬಿಸ್ನೆಸ್ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನಮ್ಮ ಗತಿ ಏನು? ಇದರ ಬಗ್ಗೆ ದಯವಿಟ್ಟು ನಾವು ಶಾಸಕರು, ನಮ್ಮ ಗೋಪಿನಾಥಗಣ್ಣವರು ಸರ್ಕಾರದ ಕಣ್ಣು ತೆರೆಸಿ ಕನಿಷ್ಠ ಅಭಿವೃದ್ಧಿಪಡಿಸಿದ ಭೂಮಿ, ರೈತರ ಭೂಮಿಯನ್ನು ಮುಟ್ಟದೇ ಇರ್ತಾರೆ ನೋಡ್ಕೊಳ್ಳಿ. ದಯವಿಟ್ಟು ಯೋಚನೆ ಮಾಡಿ. ಈಗಾಗಲೇ ನಮ್ಮಲ್ಲಿ ಕಲುಷಿತವಾಗಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಜನರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ. ನಾವು ಇವತ್ತಿಗೆ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ನಾವು ದಯವಿಟ್ಟು ಹೇಳ್ತಾ ಇದ್ದೇವೆ, ಎಲ್ಲ ತಾವು ಗಮನಹರಿಸಿ ನಮ್ಮ ರೈತರ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದು ನಾವು ಅಕಸ್ಮಾತ್ ಇಲ್ಲಿ ಹಿರಿಯರು ನಮ್ಮನ್ನು ಬೇರೆ ರೀತಿ ತಿಳ್ಕೊಬೋದು. ದಯವಿಟ್ಟು ಶಾಂತಿ ಇರಬೇಕು. ನಾನು ಶಾಂತಿ ಬಿಟ್ಟು ಆಚೆ ಹೋಗ್ರಿ ಅಂತ ನಾನು ರೈತನ ಬೆಂಬಲಿಸ್ಕೊಳ್ಳಲ್ಲ. ಆದ್ದರಿಂದ ನಮ್ಮ ಭೂಮಿ ರಕ್ಷಣೆ ಮಾಡ್ಕೋಬೇಕು. ಯಾರು ನಮ್ಮ ಸಹಾಯಕ್ಕೆ ಬಂದಿಲ್ಲ, ಹೋದ್ರು ಸಹಾಯಕ್ಕೆ ಬಂದಿಲ್ಲ. ಏನು ಅವಾಗ ನಾವು ಹೋರಾಟನೇ ಗಟ್ಟಿ. ಹೋರಾಟ ಅಂದರೆ ಕ್ರಾಂತಿ ರೀ. ನೀವು ಅಷ್ಟೇ ಹೇಳಿ, ನಾವು ಇಷ್ಟು 600 ಜನ ಹೋದ್ವಿ ತಹಶೀಲ್ದಾರ್ ಬಳಿ. ಒಬ್ಬ ತಹಶೀಲ್ದಾರ್ 3 ದಿವಸ ಮುಂಚೆ ನಾವು ಅವರಿಗೆ ಮನವಿ ಕೊಟ್ವಿ. ತಹಶೀಲ್ದಾರ್ ಅಲ್ಲಿ ಪತ್ತೆನೇ ಇಲ್ಲ. ಇದು ರೈತನಿಗೆ ಕೊಡುವ ಗೌರವ. ಡೀಸೆಲ್ ಕಳಿಸ್ತೀವಿ, ಅತ್ಯಂತ ಮಿಸ್ ಆಗಿದೆ. ಮಹಾಜನ್ ಮಾಡ್ತೀವಿ, ಮಹಾಜನಿಲ್ಲ. 28/1 ನೋಟಿಸ್ ಕೊಟ್ಟಿದ್ದಾರೆ. 3 ಇಲ್ಲ, 4 ಇಲ್ಲ, 5 ಇಲ್ಲ, 6 ನೋಟಿಸು. ಅಲ್ಲಿ ಕರೀತಾರೆ, ಬನ್ನಿ ನಿಮ್ಮನ್ನು ಚರ್ಚೆ ಮಾಡ್ತೇವೆ. ಅಲ್ಲಿ ಸ್ಟಾಂಪ್ ಆಗಲು ಈ ಕ್ಯಾನ್ ಗೆಟ್ ಔಟ್. ರೈತ ಬಂದನು ಅಂತಕ್ಕಂಥ ಮರ್ಯಾದೆನೇ ಇಲ್ಲ.
ಇದ ಒಂದು ವ್ಯವಸ್ಥೆ. ನಾವ್ಯಾಕೆ ರೈತರ ಭೂಮಿ ಕೊಡಬೇಕು? ನಮ್ಗೆ ಗೌರವ ಇಲ್ಲ, ನಮ್ಮ ಮಕ್ಕಳಿಗೆ ಉದ್ಯೋಗದ ಭವಿಷ್ಯವಿಲ್ಲ, ನಮ್ಮ ಭೂಮಿಗೆ ನ್ಯಾಯವಾದ ಬೆಲೆ ಇಲ್ಲ. ಏನು ಇದ್ರೆ ಇವರು ಸರ್ವಾಧಿಕಾರಿಗಳ ಪ್ರಜಾಪ್ರಭುತ್ವದಲ್ಲಿ ರೈತ ಅಂದ್ರೆ ಏನು? ಕನಿಷ್ಠ ಅವ್ರಿಗೆ ಕೇಳ್ತಕ್ಕಂಥ ಸಂಚಲನವಿಲ್ವಾ? ಬ್ರಿಟಿಷರ ಟೈಮಲ್ಲಿ 10 ಜನ ಜೆಂಡ ಇತ್ತು, ನಾವು ಒಂದು ಜೈ ಅಂದ್ರೆ ಬಂದ್ರಿ ನೀವು ಏನು ಸಮಸ್ಯೆ ಕೇಳ್ತಾ ಇದ್ರು. ಇವತ್ತು 600 ಜನ ಹೋಗ್ತೀವಿ, ಇಲ್ಲಿ ಒಂದು 2,500 ಜನ 3,000 ಜನ ಸೇರ್ತೀವಿ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹೆಚ್ಚಾಗಿ ಮಾತಾಡಿದ್ರೆ ನಮ್ಮನ್ನು ಬೈದ್ಬಿಟ್ಟ. ಇನ್ಯಾರು ಬೈಬೇಕು? ನಾವು ಕೊಟ್ಟಿರ್ತಕ್ಕಂಥ ಶಾಸಕರು, ನಾವು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಬೈದಿರ ನಾವು ನಮ್ಮನ್ನೇ ಬೈಕೋಬೇಕಾ? ನಮ್ಮ ಸಮಸ್ಯೆಗಳ ಬಗ್ಗೆ ತಾವು ಬಂದು ನಿಮ್ಮ ಸಮಸ್ಯೆ ಏನು, ನಿಮ್ಮ ಅಳಲು ಏನು, ನಿಮ್ಗೆ ಏನು ಬೇಕಾಗಿದೆ ನಾನು ಕೊಡಿಸ್ತೀನಿ ಅಂತ ಜನಪ್ರತಿನಿಧಿ ನಿಂತ್ಕೊಂಡಾಗ ಅವನ ಕಾಲಿಗೆ ಬಿತ್ತು ನಾವು ಕೈ ಮುಗಿತೀವಿ. ತೀರ್ಮಾನ ಮಾಡಿ ಬಂದವಳೆ, ಶಾಂತಿ ಬೇಕಾ? ನಮಗೆ ಕ್ರಾಂತಿ ಬೇಕಾ? ಸ್ವಾತಂತ್ರ್ಯ ಬಂದಿತ್ತು ಒಪ್ಪಂದ ಹೇಳ್ತೀನಿ. ಅವನ ನೇತಾಜಿಯಿಂದ ಯಾವನಿಂದ ಬಂದಿಲ್ಲ. ಯಾವುದಾಗಲಿ ಕ್ರಾಂತಿ ಮುಖ್ಯವಾಗಿ ಆಗ್ತಾರೆ ಹೊರತು ನಾನು ಬೈಕೊಂಡು ಚಿಂತೆ ಇಲ್ಲ. ಶಾಂತಿಯಿಂದ ಏನೂ ಆಗಲ್ಲ. ಎಲ್ಲಿಯವರೆಗೂ ಹೋರಾಟ ಏನೇ ಬರಲಿ ಜೈ ಕಿಸಾನ್. ಕೆಂಪೇಗೌಡರು ಪ್ರಪಂಚದಲ್ಲಿ ಒಂದು ನಗರ ಅನ್ನೋದು ಹೇಗಿರಬೇಕು, ನಗರದಲ್ಲಿ ಏನೇನಿರಬೇಕು, ನಗರ ಅಭಿವೃದ್ಧಿ ಆಗಬೇಕಾಗಿದ್ರೆ ಯಾರ್ಯಾರು ಇರಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ಕೆರೆಗಳನ್ನು ಕಟ್ಟಿಸಿದ್ದಾರೆ. ಹಾಗೆ ಗುಂಡುತೋಪುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಬೆಟ್ಟಗಳಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಬೆಟ್ಟ ಭೂಮಿ ತಾಯಿಯ ಗರ್ಭ ಇದು ಸ್ತರಗಳು. ಇದು ಬೆಟ್ಟ ಆದರೆ ಭೂದೇವಿಯ ಸ್ತರಗಳು. ಆ ಸ್ತರಗಳಿದ್ದರೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿಂದ ನದಿಗಳು ಉದ್ಭವ ಆಗುತ್ತವೆ, ಶುದ್ಧವಾದ ತೀರ್ಥ ಆಗಿ ಬರುತ್ತೆ ಅನ್ನೋದನ್ನು ಕಲ್ಪನೆಗಳಿದೆ ಅಲ್ಲ, ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಯಾಕೆ ಬೆಂಗಳೂರಿಗೆ ಒಂದು ಗಾರ್ಡನ್ ಸಿಟಿ, ಲೇಕ್ ಸಿಟಿ ಅಂತೆಲ್ಲ ಆಯಿತು. ಅದು ಈಗ ಸಿಲಿಕಾನ್ ಸಿಟಿ ಕೂಡ ಆಗಿದೆ. ಹಾಗೆ ಈಗ ನಮ್ಮ ಕೆಂಪೇಗೌಡರದು 70 ಕೋಟಿಯೋ 80 ಕೋಟಿಯೋ ಖರ್ಚು ಮಾಡಿ ಒಂದು ಸ್ಟ್ಯಾಚ್ಯೂ ಅಂತೂ ಹಾಕ್ಸ್ತಾ ಇದ್ದಾರೆ. 70 ಕೋಟಿ ಖರ್ಚು ಮಾಡಿ ಸ್ಟ್ಯಾಚ್ಯೂ ಕಟ್ಟಿಸ್ಬಿಟ್ಟು ಅವ್ರು ಕಟ್ಟಿದಂಥ ಎಲ್ಲ ಬೆಂಗಳೂರನ್ನು ನಿರ್ನಾಮ ಮಾಡಿ ಸ್ಟ್ಯಾಚ್ಯೂ ನೋಡ್ಕೊಂಡು ಬರ್ತೀರಿ ನೀವು. ಕೆರೆನೂ ಬೇಡ, ನೀರೂ ಬೇಡ, ಬೆಟ್ಟನೂ ಬೇಡ, ಗುಂಡ್ತೋಪು ಬೇಡ, ಗೋಮಾಳನೂ ಬೇಡ. ಏನಪ್ಪ ಬೇಕು ನೋಡಿ, ಇಲ್ಲಿ ಬರ್ತಿದ್ದಾರೆ. ಇದು ನೆನ್ನೆ ತಾನೇ ಪ್ರಜಾವಾಣಿಯಲ್ಲಿ 50 ಚಂದಾಪುರ ಕೆರೆ ಮಾಲಿನ್ಯ NGT ರಾಜ್ಯ ಸರ್ಕಾರ ಪ್ರಮಾಣ 54 ಕೈಗಾರಿಕೆಗಳಿಗೆ 140 ಕೋಟಿ ದಂಡ. ಎಷ್ಟು ಜೋರಾಗಿ ಹೇಳಿ? 140 ಕೋಟಿ ದಂಡ ಹಾಕ್ಸಿ ಯಾರು ದುಡ್ಡು ಕಟ್ಟಿದ್ರಿ? ಇವ್ರು ತಗೊಂಡೋಗಿ ಚೀಫ್ ಸೆಕ್ರೆಟರಿ ಯಾರು ದುಡ್ಡು ಸ್ವಾಮಿ? ನಿಮ್ಮ ದುಡ್ಡು ತಗೊಂಡೋಗಿ ಚೀಫ್ ಸೆಕ್ರೆಟರಿ ಹೇಳ್ಬಿಟ್ಟು ದಂಡ ಕಟ್ಟಿದ್ದಾರೆ. ಗೊತ್ತಿದೆಯಾ? ಯಾಕೆ? ಚಂದ್ರಾಪುರ ಕೆರೆಗಳಲ್ಲಿ ವಿಷ ತುಂಬಿದ್ದಾರೆ, ಕೆಮಿಕಲ್ ಬಾಂಬ್ ಹಾಕಿದ್ದಾರೆ, ಬಯೋಲಾಜಿಕಲ್ ಬಾಂಬ್ ಹಾಕಿದ್ದಾರೆ. ಇಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹಾಕಿ ನಿಮ್ಮನ್ನ ಪುಡಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನು ನೋಡಿಕೊಂಡು ಸುಮ್ಮನೆ ಇದ್ರೆ ರೈತರು ಜನಗಳು ಕೆಂಪೇಗೌಡರು ಸ್ಟ್ಯಾಚ್ಯೂ ನೋಡಿಕೊಂಡು ಅಲ್ಲಿ ಹೋಗಿ ನಮಗೆ ಕೆರೆ ಕಟ್ಸ್ಕೊಡಿ ಅಂತ ಕೇಳೋಕ್ಕಾಗತ್ತಾ? ಕಟ್ಸ್ಕೊಂಡಿದ್ರೆ ಕೆರೆಗಳಲ್ಲಿ ವಿಷ ತುಂಬಿ
ಬಯಾಲಜಿಕಲ್ ಬಾಂಬ್ ಹಾಕಿ, ಕೆಮಿಕಲ್ ಬಾಂಬ್ ಹಾಕಿ ಯಾರಾದರೂ ಕರ್ಕೊಂಡ್ಬಂದು ಅವರೆಲ್ಲ ಉದ್ಧಾರ ಮಾಡಿ ಇದು 140 ಕೋಟಿ ದಂಡ ಹಾಕಿಸ್ಬೇಕಿದೆ. ನಾಚಿಕೆ ಆಗಲಿಲ್ಲ? ನಾಚಿಕೆ ಆಗಲಿಲ್ಲ? ಆದರೆ ಆನೇಕಲ್ ತಾಲೂಕಾದಲ್ಲಿ ಎವ್ರಿ ಮನೆ, ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ. ನಾನು ಕ್ಯಾನ್ಸರ್ ರಿಸರ್ಚ್ ಸ್ಟೇಷನಲ್ಲಿ ಕಿದ್ವಾಯಿ ಹಾಸ್ಪಿಟಲಲ್ಲಿ ಅಡ್ವೈಸರ್ ಆಗಿದ್ದೀನಿ. ಎಷ್ಟು ಜನ ಅಲ್ಲಿ ಕ್ಯಾನ್ಸರ್ ನರಳುಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಏನು ಕೊಟ್ಟಿದ್ದೀರಿ? ಪ್ರತಿ ಮನೆಯಲ್ಲಿ ಕೂಡ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಡಯಾಬಿಟಿಕ್ ಪೇಷಂಟ್ ಇದ್ದಾರೆ. ಮಾನವೀಯತೆ ಇರೋದು ಇದೆಯಾ ನಿಮಗೆ? ಇಲ್ಲಿ ನಿಮಗೆ KIDBಗೆ ಇರ್ತಕ್ಕಂಥ ಗಾಳಿ ನೀರು ಕೊಡ್ತಕ್ಕಂಥ ಭೂಮಿನ ಕಿತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಇದ್ದೀರಾ? ತಾಯಂದಿರು ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬಂದರೆ ಸುಮ್ಮನೆ ಇರ್ತೀರಾ? ಎಷ್ಟು ಹಿಂಸೆ ಆಗುತ್ತೆ ನಿಮಗೆ? ಯಾಕೆ ಸುಮ್ಮನೆ ಇದ್ದೀರಿ? ಯಾರಿಗೆ ಅವ್ರಿಬ್ಬರು ಕೇಳಕ್ಕೆ? ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬಂದರು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಇವರಿಗೆ ಗೊತ್ತಿದೆ. ಎಷ್ಟಾಗಿದೆ ಸರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ಗೆ? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ಗೆ 40 ಲಕ್ಷ ಸರ್, 40 ಲಕ್ಷ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್. ನಿಮ್ಮ ಆನಂಕಲ್ಲಿಂದನೂ 10 ಜನ ಮಕ್ಕಳು ಬಂದಿದ್ದಾರೆ ಸರ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ಗೆ 40 ಲಕ್ಷ ಕೊಟ್ಟಬೇಕು. ಸೊ ಇದು ನಮ್ಮ ಒಂದು ಅಷ್ಟೇ ಕೆಲವೇ ಅಂಶದಲ್ಲಿ ಹೇಳ್ತೀನಿ ನಾನು. ಇಲ್ಲಿ ಒಂದು ಪುಸ್ತಕ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತೂ ಮಾಡಬೇಕು. ಮಾಡಿದಾರಾ? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಅದಕ್ಕೆ KIDB ಕೊಟ್ಟರು. ಕಾನೂನು ಮಾಡೋದು ನೀವಲ್ಲ, MLAಗಳು MLCಗಳಲ್ಲಿ ಕಾನೂನು ಮಾಡಿಸ್ಕೊಳ್ತಾರೆ. ನೀವೇ ಮಾಡಿರೋ ಕಾನೂನು, ನೀವೇ ಮಾಡಿರೋ ಕಾನೂನು. ರಿಸ್ಕ್ ಅನಾಲಿಸಿಸ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಕಾನೂನು ಮಾಡಿರೋದು ನಾವು ಕೇಳ್ಕೊಳ್ಳೋದು ಏನೂ ಕೇಳ್ಕೊಳ್ಳಲ್ಲ. ನೀವು ಮಾಡಿರೋ ಕಾನೂನನ್ನ ಗೌರವ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಷ್ಟು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಏನು? ಸೊ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ರಿಸ್ಕ್ ಅನಾಲಿಸಿಸ್ ಮಾಡಿಲ್ಲ, ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ ಮಾಡಿಲ್ಲ, ದಂಡ ಕಟ್ತಿದ್ದೀರಿ. ಇದು ಎಲ್ಲ ಮಾಡಿಕೊಂಡು ಕೂಡ ನೀವು ಈ ರೀತಿಯಲ್ಲಿ ಜನಗಳನ್ನ ಅವ್ರ ವೆಲ್ಫೇರ್ ಬಿಟ್ಟು ಬೇರೆ ಎಲ್ಲ ಮಾಡೋಕ್ಕೊಟ್ರೆ ಇದು ಧರ್ಮನ? ಸೊ ನಾನು ಇಷ್ಟೇ ಹೇಳ್ತೀನಿ. ನಾವು ಇತ್ತೀಚೆಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೊಂದು ಭಾಷಣ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆ ಭಾಷಣದಲ್ಲಿ ಬರೆದಿದ್ದೀನಿ ನಾನು, ಆ ಪುಸ್ತಕಗಳಿಗೆ ಎಲ್ರಿಗೂ ಹಂಚಿದ್ದೀನಿ. ಅಂದರೆ ಭೂದೇವಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಏನು ತಿನ್ನಬೇಕು, ಪ್ರಾಣವಾಯು ಎಲ್ಲಿಂದ ಬರಬೇಕು, ಆಕ್ಸಿಜನ್ ಎಲ್ಲಿಂದ ಕೊಂಡ್ಕೊಂಡು ಬರಬೇಕು. ಮಿನಿಸ್ಟರ್ ಆಗಿದ್ದೀನಿ, ತಮ್ಮ ಕೈಲಿ ಆಗುತ್ತೆ. ಮೋದಿ ಹತ್ರ ಕೂತ್ಕೊಂಡು ಮಾತಾಡೋಕೆ ಆಗುತ್ತೆ, ಸಿದ್ದರಾಮಯ್ಯ ಕೂತ್ಕೊಂಡು ಮಾತಾಡೋಕೆ ಆಗುತ್ತೆ. ದಯವಿಟ್ಟು ಮುಂದಾಳತ್ವ ವಹಿಸಿ. ಶಿವಣ್ಣ ಗೋಪಿನಾಥ್ ರೆಡ್ಡಿ ಅವರ ಹತ್ರ ನಮಗೆ ಬೆನ್ನೆಲುಬು ನಿಂತಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. ನಮಗೆ ಬೇಕಾಗಿರೋದು ನಿಮ್ಮಂಥವ್ರ ಸಹಾಯ ಬೇಕು. ಜನಗಳು ನಿಮಗೆ ಕೇಳ್ಕೊತಾ ಇದ್ದಾರೆ, ಅವರ ವೆಲ್ಬೀಯಿಂಗ್ ಬಗ್ಗೆ ನೀವು ಮಾತಾಡಿ. ಅವ್ರು ಬದುಕಿದ್ರೆ ಮಾತ್ರ ನಿಮ್ಗೆ ಓಟ್ ಸಿಗುತ್ತೆ. ಅವ್ರನ್ನೇ ಮಾಡಿಬಿಟ್ಟಿದ್ರೆ ಆ ಮಕ್ಕಳು ಮುಂದಿನ ಭವಿಷ್ಯ ಏನು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದುವರಿದಿ ಸಹಕಾರ ಕೊಡಿ. ಎಲ್ಲರೂ ಜೋರ ಚಪ್ಪಾಳಿ ಕೊಟ್ಟು ಒಂದು
ಕೇಳ್ಕೊಳ್ಳೋಣ, ನಾವು ಕೇಳ್ತಿದ್ದೇವೆ. ಮಾಡಿಕೊಂಡಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಸರ್ಜಾಪುರ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ತಾವೆಲ್ಲ ಸೇರಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ವೇದಿಕೆಯಲ್ಲಿದ್ದಾರೆ. ಮುಖ್ಯವಾಗಿ ನಮ್ಮ ಎಲ್ಲ 5 KIDBಗಳನ್ನ ನೀವು ಕರ್ನಾಟಕ ಇಂಡಸ್ಟ್ರಿಯಲ್ ಬೋರ್ಡಿಂದ ಅಕ್ವಿಸಿಷನ್ ಮಾಡಿ ಇಂಡಸ್ಟ್ರೀಸ್ ಈಗಾಗಲೇ ಡೆವಲಪ್ಮೆಂಟ್ ಮಾಡಿದ್ದೀರಾ. 83 ಅನ್ಕೊಳ್ತೀನಿ ನಾನು. ಬೊಮ್ಮಸಂದ್ರ ಇಂಡಸ್ಟ್ರಿ ಏರಿಯಾ ಫಸ್ಟ್ ಸ್ಟಾರ್ಟ್ ಆಯಿತು. ಆ ಭಾಗದಲ್ಲಿ ನಾವು ವಾಸವಾಗ್ತಾ ಇದ್ದೇವೆ. ನಾವು ಅದರ ಪಕ್ಕದಲ್ಲೇ, ಈಗ ನಾನು ಅದರ ಪಕ್ಕದಲ್ಲೇ ಅಲ್ಲೇ ವಾಸ ಇದ್ದೇನೆ. ಅಲ್ಲಿನ ಪರಿಸ್ಥಿತಿ ಏನು ಅಂದ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ನಮ್ಮಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿ ಏರಿಯಾ, ಜಿಗ್ನಿ ಇಂಡಸ್ಟ್ರಿ ಏರಿಯಾ ಎರಡಕ್ಕೂ ಮಧ್ಯದಲ್ಲಿ ನಾವು ನಮ್ಮ ಗ್ರಾಮ ಬರ್ತೈತೆ. ಆ ಭಾಗದಲ್ಲಿ ಇವತ್ತು ನಿಜವಾಗ್ಲೂ ಕುಡಿಲಿಕ್ಕೆ ನೀರು ಯೋಗ್ಯ ಇಲ್ಲ. ಏನು ಯಲ್ಲಾಪ್ರಡಿಯವರು ಹೇಳಿದ್ರು, ಸುಮಾರು ಜನ ಇವತ್ತು ಕ್ಯಾನ್ಸರು ಇನ್ನಿತರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಬೋರಲ್ಲಿ ತುಂಬಾ ಕುಲಕಲುಷಿತವಾದ ನೀರು ಕುಡಿಲಿಕ್ಕಾಗಲ್ಲ. ಸುಮಾರು ಇಂಡಸ್ಟ್ರೀಸ್ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಯನಾಗರ ಕೆರೆ ಎಷ್ಟು ದೊಡ್ಡದು, ಸುಮಾರು 700 ಎಕರೆ ಕೆರೆ ಅದು. ಆ ಕೆರೆಯಲ್ಲಿ ಸುಮಾರು ಇಲ್ಲಿಂದ ಬರ್ತಾ ಇದ್ರು ಮೀನ್ ತಿನ್ಲಿಕ್ಕೆ. ನಾನು ಚಿಕ್ಕ ಹುಡುಗರಿದ್ದಾಗ ನನಗೆ ಜ್ಞಾಪಕ ಇದೆ, ನಾವೆಲ್ಲ ಮೀನ್ ತಿನ್ಬೇಕಂದ್ರೆ ಯನಾಗರ ಕೆರೆ ಅನ್ಬಿಟ್ಟು ಬರ್ತಾ ಇದ್ವಿ. ನೀವೆಲ್ಲ ಹಸುಗಳ ಜಾತ್ರೆ ನಡೀತಾ ಇತ್ತು ನಮ್ಮ ಯನಾಗರ ಜಾತ್ರೆಯಲ್ಲಿ. ನಾವೆಲ್ಲ ಹಸುಗಳನ್ನ ಅಲ್ಲಿ ಸೇರ್ತಾ ಇದ್ವು. ಸುಮಾರು 20-25 ವರ್ಷದಿಂದ ಪ್ರತಿ ವರ್ಷ ಜಾತ್ರೆ ನಡೀತಾ ಇತ್ತು. ಇವತ್ತು ಅದು ಜಾತ್ರೆನೂ ನಿಂತೋಗಿದೆ. ಆ ಕೆರೆಯಲ್ಲಿ ಮೀನಲ್ಲ ಏನು ಅದ್ರಲ್ಲಿ ಬದುಕಲಿಕ್ಕೆ ಆಗಲ್ಲ, ಆ ತರ ಆಗ್ಬಿಟ್ಟಿದೆ. ಏನಾಗಿದೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಸುಮಾರು ಇಂಡಸ್ಟ್ರೀಸು, ಜಿಗ್ನಿ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಸುಮಾರು ಇಂಡಸ್ಟ್ರೀಸು, ಮೆಡಿಸಿನ್ ಇಂಡಸ್ಟ್ರಿ ಸುಮಾರು ಆ ಭಾಗದಲ್ಲಿದೆ. ಮೆಡಿಸಿನ್ ಸಂಬಂಧಪಟ್ಟ ಇಂಡಸ್ಟ್ರೀಸು ಅವರು ನೈಟೇ ನೀರನ್ನು ಬಿಡ್ತಾರೆ, ಬೆಳಿಗ್ಗೆ ಹೊತ್ತು ಬಿಡಲ್ಲ. ಅಲ್ಲಿ ಸುಮಾರು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಗಲಾಟೆ ಯಾವಾಗಲೂ ಈ ಪರಿಸರ ಇದಕ್ಕೆ ಸುಮಾರು ನಾವು ಗಲಾಟೆ ಮಾಡ್ತಾ ಇದೀವಿ. ಅವ್ರಿಗೆ ಲೆಟರ್ ಬರೀತಾರೆ ಇದೀವಿ. ನಮ್ಮ ಪಂಚಾಯತಿ ಯನಾಗರ ಪಂಚಾಯತಿ ತಮ್ಮ ಅಧ್ಯಕ್ಷನಾಗಿದ್ದ ಸುಮಾರು ಸರಿ ಹೋರಾಟ ಮಾಡಿದ್ದೀವಿ ನಾವು, ಇದೇ ತರ ಹೋರಾಟ. ಆದ್ರೆ ನಮ್ಗೆ ಇದುವರೆಗೂ ಅದಕ್ಕೆ ಪರಿಹಾರ ಸಿಗ್ಲಿಲ್ಲ. ಏನು ಎಲ್ಲ ದೊಡ್ಡವರು ಇಂಡಸ್ಟ್ರೀಸ್ ಏನ್ ಮಾಡ್ಕೊಂಡಿದ್ದಾರೆ, ಎಲ್ಲ ದೊಡ್ಡವರು ಯಾರ ಮಾತು ಕಿವಿ ಕೇಳಲ್ಲ. ಈಗ ನಮ್ಮ ಹೋರಾಟನೂ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು, ಇದರಲ್ಲಿ ನಮ್ಮ ಒಗ್ಗಟ್ಟಲ್ಲಿ ಬಲ ತೋರಿಸ್ಬೇಕು. ನಾವು ದಿನೇ ನೀವು ಒಂದಕ್ಕೊಂದು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ನಾವು ಏನಿವತ್ತು KIDB ಅವರು ಇವತ್ತು ಅಕ್ವಿಸಿಷನ್ ಮಾಡ್ಲಿಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಇದು ನಿಲ್ಲಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಮುಖ್ಯ. ಈಗ ನಮ್ಮ ರಾಮಸ್ವಾಮಿ ರೆಡ್ಡಿ ಅವರು ಹೇಳಿದ್ರೆ ಏನು ಇವತ್ತು ಈ ಸಭೆಗೆ ಒಬ್ರು 10 ಜನ ಕರ್ಕೋಬೇಕು ಅಂತ ಹೇಳಿದ್ರು. ಅದು 25 ಆಗ್ಬೇಕು. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ನಮ್ಮಲ್ಲಿ ನಾವು ಕಡೆ ನಮ್ಮ ದೃಷ್ಟಿ ಏನಿದೆ, ನಮ್ಮ ಇಂಟೆನ್ಷನ್ ಏನಿದೆ, ಈ ಅಧಿಸೂಚನೆಯಿಂದ ಇದನ್ನ ಬಿಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇದೆ. ಅದು ಮುಟ್ಟೋವರೆಗೂ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಏನೇ ಆದ್ರೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂದ್ಬಿಟ್ಟು ಒಗ್ಗಟ್ಟು ಇದ್ದಾಗ ಅದನ್ನ ನೋಡ್ತೀವಿ ನಾವು ಇದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ. ನಮ್ಮಲ್ಲಿ ಇಂಡಸ್ಟ್ರೀಸ್ಗೆಲ್ಲ ಆ ಕಡೆ ತಗೊಂಡ್ರು ಜಮೀನು. ತಗೊಂಡಾಗ 83ರಲ್ಲಿ ನಮಗೆ 20 ಸಾವಿರ ಕೊಟ್ಟರು. ನಮ್ದು 6 ಎಕರೆ ಹೋಗಿತ್ತಲ್ಲಿ. ಅಲ್ಲಿ ಸುಮಾರು ಜನ ಇಂಡಸ್ಟ್ರೀಸು ಈ ತರ ಭೂ ಮಾಲೀಕರೆಲ್ಲ ಇತ್ತು, ಭೂಮಿ ಕಳ್ಕೊಂಡಿರೋರು ಎಲ್ಲ ಇಂಡಸ್ಟ್ರೀಸ್ ಆಗ್ಬಿಟ್ಟು ಈ ಲೇಔಟ್ ಡೆವಲಪ್ ಆಯ್ತು. ಹಳೇ ಹಳ್ಳಿ ಏನಿತ್ತು ಇವತ್ತು ಅದು ಸ್ಲಮ್ ತರ ಆಗ್ಬಿಟ್ಟಿದೆ. ಹಳೆ ಹಳ್ಳಿಗಳು ಒಳ್ಳೆ ಸ್ಲಮ್ಮೆ, ಯಾರು ಇರ್ತಾ ಇಲ್ಲ ಅದ್ರಲ್ಲಿ. ಏನೋ ಅದಕ್ಕೆ ನ್ಯಾಯವಾಗಿ ರಸ್ತೆ ಇಲ್ಲ, ಇದಿಲ್ಲ, ಆ ತರ ಆಗ್ಬಿಟ್ಟಿದೆ. ಆ ತರ ಆಗ್ಲಿಕ್ಕೆ ಇದು 100ಕ್ಕೆ 100 ಕೆರೆಗಳು ಕುಶಲಿತ ಆಗ್ತೈತೆ. ಕುಡಿಯಕ್ ನೀರಿರಲ್ಲ, ಜನಸಾಂದ್ರಣೆ ಜಾಸ್ತಿ ಆಗ್ತೈತೆ. ಬಂದವ್ರು ಯಾರೋ ಇಂಡಸ್ಟ್ರಿ ಮಾಡ್ಕೊಳ್ತಾರೆ, ಎಲ್ಲ ಇರ್ತಾರೆ. ರೈತರೆಲ್ಲ ಸೇರ್ತಾ ಇದ್ದಾರೆ, ಯಾವ್ದು ತೊಂದರೆ ಸಿಗಾಕೊಂಡಿದ್ದಾರೆ. ಎಲ್ಲರೂ ಸೇರೋಣ ಬನ್ನಿ ಅಂತ. ನಮ್ಮ ಜಮೀನೇನು ಅಕ್ವೈರ್ ಆಗ್ತಾ ಇಲ್ಲ. ಬುದ್ಧಿವಂತರಾಗಿರ್ತಕ್ಕಂಥವರು, ತಿಳಿದಿರ್ತಕ್ಕಂಥವರು ಈ ರೀತಿ ಮಾತಾಡೋ ಅಂಥ ಜನಗಳಿದ್ದೀವಿ ನಾವು. ಇದು ಆನೇಕಲ್ ತಾಲೂಕು ಸ್ಪೆಷಾಲಿಟಿ ಅಲ್ಲ, ದೇಶದಲ್ಲೆಲ್ಲ ಇಷ್ಟೇ. ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. 1900 ಆ ಇಸ್ವಿ ಮಧ್ಯೆ, ಅಂದರೆ 1800 ವರ್ಷಗಳ ಹಿಂದೆ ಆಫ್ಘಾನಿಸ್ತಾನದಿಂದ ಒಂದು 200 ಕುದುರೆಗಳ ಮೇಲೆ ಸವಾರಿ ಮಾಡಿಕೊಂಡು ಕೆಲವರು ಬಂದರು. ಎಲ್ಲಿವರೆಗೂ ಬಂದರು? ಆ ಪರ್ವತಗಳಿಂದ ಸೋಮನಾಥಪುರದವರೆಗೂ ಬಂದು ಕುದುರೆಗಳ ಮೇಲೆ ಎಲ್ಲ ನಮ್ಮ ದೇಶದ ಬಂಗಾರನ ತುಂಬಿಸ್ಕೊಂಡು ವಾಪಸ್ ಹೋದರು.
ಆದರೆ ಕೆಲವೇ ಜನ ಬಂದಿರತಕ್ಕಂಥವ್ರಿಗೆ ಎದುರಾಗಿ ಯುದ್ಧಕ್ಕೆ ನಿಲ್ಲೋದಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ. ಆವಾಗ ಪ್ರಾರಂಭ ಆಯಿತು ಮುಸ್ಲಿಂ ಇನ್ವೇಷನ್ ಆಫ್ ಇಂಡಿಯಾ ಅಂತ. ಹೌದು, ಯಾಕಂಗಾಯಿತು? ಆ ದಾರಿಲಿದ್ದರಲ್ಲ, ಪಕ್ಕದ ರಾಜರು ಹೇಳಿದ್ರಂತೆ, ಆ ರಾಮಸ್ವಾಮಿ ರೆಡ್ಡಿ ಅಂತ ರಾಜನ ಮೇಲೆ ಹೋಗ್ತಾ ಇದ್ದಾರೆ ಅವರು, ನಾನೇ ಹೋಗಲಿ ಅಂತ. ಇದೇ ರೀತಿ ಯಾವ ರಾಜರು ಕೂಡ ಆ ಮುಸಲ್ಮಾನ ಬಂದಲ್ಲ ಅವ್ರಿಗೆ ಎದುರಾಗಿ ನಿಲ್ಲೋದಕ್ಕೆ ಅವ್ರಿಗೆ ಸಹಾಯ ಮಾಡಿಲ್ಲ. ಬಂದರು ಒಂದು ಸಲನ, 2 ಸಲನ, ಹೆಚ್ಚು ಕಡಿಮೆ 21 ಸಲ ಅಂತ ಹಿಸ್ಟ್ರಿಲಿ ಹೇಳುತ್ತೆ. 21 ಸಲ ಬಂದು ದೋಚ್ಕೊಂಡು ಹೊರಟೋದ್ರು. ಪುಣ್ಯಾತ್ಮ ಏನಂತಂದ್ರೆ ದೋಚ್ಕೊಂಡು ಹೊರಟೋದ್ರೆ ಇಲ್ಲೇ ನಿಲ್ಲಿಲ್ಲ. 80 ವರ್ಷಗಳಾದಮೇಲೆ ಇನ್ನೊಬ್ಬ ಮುಸ್ಲಿಂ ಮಹಾರಾಜ ಬಂದ. ಅವನು ಕುದುರೆಗಳಲ್ಲಿ ಮತ್ತು ಅವನು ಪ್ರಾರಂಭ ಮಾಡ್ದ. ಇಂಡಿಯಾ ದೇಶನ ಹಿಂದೂಯಿಸಮನ್ನು ಕೆಡಿಸಿ ಇಸ್ಲಾಂ ತಂದು ಇದನ್ನು ಆಕ್ರಮಣ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾವು ಅವ್ರಿಗೆಲ್ಲ ದಾಸರಾಗಿ ಬದುಕಿದ್ವಿ. ಅವರು ಬಂದಾದ್ಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರು ಬಂದಾದ್ಮೇಲೆ ಭಾಳ ಬೈತಾರೆ ಬ್ರಿಟಿಷನ್ನ. ಆದರೂ ಕೂಡ ಒಂದು ಉಪಯೋಗ ಆಯಿತು ನೋಡಿ, ಇಸ್ಲಾಂ ಆಳ್ವಿಕೆ ನಿಂತಿದ್ದೇ ಮುಸ್ಲಿಮರು ಬಂದಾದ್ಮೇಲೆ. ಅದೊಂದು ಒಳ್ಳೆಯದು, ಒಂದು ಉಪಯೋಗ ಆಯ್ತು ರೀ ನಮಗೆ, ಭಾರತ ದೇಶೀಯರಿಗೆ, ಹಿಂದೂಗಳಿಗೆ. ಅವರು ಬರ್ದಿದ್ದಾರೆ, ಅವ್ರನ್ನ ಹೋಗ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ನಾನು ಮುಸ್ಲಿಂ ಖಾನ್, ಇವರು ಇನ್ನೊಂದು ಖಾನ್ ಏನು ಆಗಿ ಬದುಕ್ತಾ ಇದ್ದಿಲ್ಲೇನೋ. ಯಾಕೆ ಹೇಳಿದೆ ಇದು? ನಾವು ಇಲ್ಲಿರ್ತಕ್ಕಂಥ ರೈತರು ನಮ್ಮ ಜಮೀನು ಹೋಗಲ್ಲ, ಅವ್ರು ತಾನೇ ಹೋಗ್ತಾ ಇದೆ, ಸಭೆಗೆ ನಾನು ಬರೋದು ಬೇಡ ಅನ್ನೋದು ಬೇಡ. ಯಾರಿಗೆ ಒಬ್ಬರಿಗೆ ಅನ್ಯಾಯ ಆಗಿದ್ದರೆ ಅಲ್ಲಿರ್ತಕ್ಕಂಥವ್ರು, ಬದುಕಿರ್ತಕ್ಕಂಥವ್ರು ಎಲ್ಲರ ಕರ್ತವ್ಯ ಏನಪ್ಪ ಅಂದರೆ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲರೂ ಸೇರಿದ್ರೆ ಅವರು ಬದುಕ್ತಾರೆ, ನಾವು ಬದುಕ್ತಾರೆ. ಜರ್ಮನಿಲಿ ಒಂದು ಕತೆ ಆಯಿತು. ಯಾವಾಗ? 1940ನೇ ಇಸ್ವಿ ಆಜುಬಾಜು. ಅಲ್ಲಿ SS ಅಂತ ಹಿಟ್ಲರ್ ಅನುಯಾಯಿಗಳು ಬಂದು ಜನಗಳಿಗೆ ಕತ್ತಿಡ್ಕೊಂಡ್ರು. ಆವಾಗ ಈ ಕಮ್ಯುನಿಸ್ಟ್ಗಳು ಹೇಳಿದ್ರು, ಅವ್ರ ಕತ್ತಿಸ್ಕೊಂಡು ಬಂದಿರೋದು ಜ್ಯೂಸ್ಗೆ, ನಮಗೆ ಹಾಕಿರಿ ಅಂದರು. ಆಮೇಲೆ ಇನ್ನೂ ಕೆಲವ್ರಿಗೆ ಕತ್ತಿಸ್ಕಿದ್ರು, ಸತ್ರು. ಅವ್ರನ್ನ ಸತ್ರ ನಮಗೆ ಹಾಕಿರಿ ಅಂದರು. ಕಡೆಗೆ ಜ್ಯೂಸ್ ಕತ್ತಿಸ್ಕಿದ್ರು, ಎಷ್ಟೋ ಲಕ್ಷಾಂತರ ಜನ ಸತ್ರು. ಕಡೆಗೆ ನನ್ನ ಕೈಗೆ, ನನ್ನ ಕತ್ತಿಗೆ ಸಂಚಕಾರ ಬಂದಾಗ ನನ್ನ ಉಳಿಸೋಕೆ ಬೇರೆಯವರು ಯಾರು ಉಳಿದಿರಲಿಲ್ಲ. ಅದಕ್ಕೆ ಪ್ರಪಂಚದ 2ನೇ ಮಹಾಯುದ್ಧ ಆಗಿ ಎಷ್ಟೋ ಕೋಟ್ಯಾಂತರ ಜನ ಸತ್ತೋದ್ರು. ಬದುಕಿರೋರು ಅದು ಬದುಕ ಅನ್ನಿಸೋ ಮಟ್ಟಕ್ಕೆ ಇಳಿದು ನಿಮಗೆ ಬೇರೆ ಎಕ್ಸ್ಪ್ಲನೇಷನ್ ಬೇರೆ ಕೊಡ್ಬೇಕಾ? ಧರ್ಮಕ್ಕೆ ನಾವು ಈ ಸೀಟ್ ಮೇಲೆ ಕೂತ್ಕೊಂಡು ಅದು MLA ಬಂದಾಗ ತಿಳಿತಾರೆ. ಹಳೆಗೆ ಮಹಾರಾಜರಾಗ್ಬಿಡ್ತಾರೆ. ಮಹಾರಾಜರು ಹಳೆ ಕಾಲದಲ್ಲಿ ಯಾರಿಗಾದ್ರು ನೀವು ಪಾಪ ಕೂತ್ಕೊಪ್ಪ ಅಂತ ಇದ್ರ, ಇವರು ಹಂಗೇನೆ ನಿಂತೇ ಇರ್ಬೇಕು. ನಾವು ರೈತ ಹೋಗ್ಬಿಟ್ರೆ ನಿಂತು ಕೂತ್ಕೊಳ್ಳೋವಷ್ಟು ಧೈರ್ಯನ ಈ ರೈತರಿಗೆ. ಈ ಮಟ್ಟದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಅದು ನಮ್ಮ ಸರ್ಕಾರನೇ, ಅದು ನಿಜ. ಸರ್ಕಾರ ನಡೀತಿದ್ದು ನಮ್ಮ ದೌರ್ಭಾಗ್ಯ. ನಾನು ಡಾಕ್ಟರ್ ಇಂಥ ಸ್ನೇಹಿತರ ಜೊತೆಯಲ್ಲಿ ನಿಮಗೆ ನೈತಿಕ ಬೆಂಬಲವಾಗಿ ನಾನು ಬಂದಿದ್ದೀನಿ. ನನಗೆ ಇಷ್ಟು ಗೌರವ ಕೊಟ್ಟು ಇಲ್ಲಿ ತಂದು ಕೂಡಿಸಿದ್ದೀರ, ಅದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೀನಿ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಇವತ್ತು ಜನ ಬಂದು ನೆಲೆಸ್ತಾ ಇದ್ದಾರೆ. ಒಂದು 50 ವರ್ಷದ ಹಿಂದ್ಗಡೆ ಆಗಿದ್ರೆ ಎಲ್ಲ ಕಡೆ ಕೇವಲ ಕೃಷಿಯನ್ನೇ ಮಾಡ್ತಾ ಇದ್ವಿ. ಆವತ್ತು ನಮಗೆ ಕೈಗಾರಿಕೆ ಅವಶ್ಯಕತೆ ಇತ್ತು. ನಮ್ಮ ಆರ್ ಕೆ ರಮೇಶ್ ಅವರು ಹೇಳಿದಾಗೆ 83ರಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಗೆ ಪ್ರಾರಂಭ ಮಾಡಿದ್ರು. ತದನಂತರ ವೀರ್ ಸಂಗ್ರಹ ಮಾಡಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಬಂತು. ಪಕ್ಕದಲ್ಲೇ ಇವತ್ತು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಜಿಗಣಿ ಲಿಂಕ್ ರೋಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಅತ್ತಿಬೆಲ್ಲೆ ಆಗಿದೆ. ಅಂದರೆ ಇಷ್ಟೆಲ್ಲ ಇಂಡಸ್ಟ್ರಿಯನ್ನು ಒಂದೇ ಭಾಗದಲ್ಲಿ ಮಾಡೋದು. ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಕಸಬಾ ಹೋಬಳಿಯಲ್ಲಿ 2017ರಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ KDB. ಫಿಲ್ಮ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇದುವರೆಗೂ ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಇರುವಾಗ
ಮತ್ತೆ ಇದೇ ಭಾಗದಲ್ಲಿ ಅವಶ್ಯಕತೆ ಇದೆಯಾ? ಯಾವುದೇ ಒಂದು ಪ್ರದೇಶ ಸಮತೋಲನವಾಗಿ ಬೆಳಿಬೇಕು. ಹೇಗೆ ಯಲ್ಲಪ್ಪ ಅವರು ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮ ಹೇಳಿದ್ರು, ಡಾಕ್ಟರ್ ಮುನ್ರೆಡ್ಡಿ ಅವರು ಅವರದೇ ಆದ ದಾಟಿಯಲ್ಲಿ ವಿಚಾರವನ್ನು ಮಂಡನೆ ಮಾಡಿದ್ರು. ನಾವು ರಾಜಕೀಯದಲ್ಲಿ ಇರ್ಬೋದು, ನಮ್ಮ ಉದ್ದೇಶ ಜನರನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಳ್ಳತಕ್ಕಂಥ ಹೋರಾಟಗಳಲ್ಲಿ ನಾವು ಕೂಡ ನಿಮ್ಮಿಂದ ಇದ್ದೀವಿ ಸದಾ ಕೂಡ. ಆದರೆ ಅವಶ್ಯಕತೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ನಾವು ಸರ್ಕಾರವನ್ನು ಕೇಳಬೇಕಾದ ಅನಿವಾರ್ಯತೆ ಇವತ್ತು ಬಂದಿದೆ. ಯಾತಕ್ಕೆ ನೀವು ಆನೇಕಲ್ ತಾಲೂಕಿನಲ್ಲಿ ಇಷ್ಟು ಇಂಡಸ್ಟ್ರೀಸ್ಗೆ ಕೊಡ್ತಾ ಇದ್ದೀರಿ ಮತ್ತು ಈ ಭಾಗದಲ್ಲಿ ಇಷ್ಟು ಮಾಡಬೇಕಾದಂಥ ಅನಿವಾರ್ಯತೆ ಏನು? ಕಳೆದ ಅನೇಕ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಇವತ್ತು ಆನೇಕಲ್ ತಾಲೂಕಿನ ಇವತ್ತು ನಾನು HSR ಇಂದ ಸಜ್ಜಾಪುರಕ್ಕೆ ಬರಬೇಕಾದ್ರೆ ಮಿನಿಮಮ್ 1 ಅವರ್ ತಗೊಳ್ತದೆ, 1.5 ಅವರ್ ತಗೊಳುತ್ತೆ. ಇಷ್ಟು ಈ ಭಾಗದಲ್ಲಿ ಬರಬೇಕಾದ್ರೆ ಮತ್ತಷ್ಟು ಒತ್ತಡವನ್ನು ಹಾಕಬೇಕಾ? ಅದರ ಅವಶ್ಯಕತೆ ಇದೆಯಾ? ಇವೆಲ್ಲವನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಕರ್ನಾಟಕ ಜನ ಕೇಳ್ತಾರೆ ನಮಗೆ, ಎಲ್ಲ ಬೆಂಗಳೂರು ಕಡೆನೇ ಬೆಳೆಸ್ತಾ ಇದ್ದೀರಿ, ನಮ್ಮ ಕಡೆ ಬೆಳೆಯೋದೇ ಇಲ್ಲ, ನಮ್ಮ ರಾಜ್ಯ ಈ ಕಡೆ ನಾವು ಅವರ ಸಮಸ್ಯೆಗಳಿಗೋಸ್ಕರ ಅಲ್ಲಿ ಪರಿಹಾರ ಕಂಡುಹಿಡ್ಕೋಬೇಕಂತ ಹೋರಾಟ ಮಾಡ್ತಾರೆ. ನಾನು ಅನೇಕ ಸತಿ ಹೇಳ್ತಾ ಇದ್ದೆ, ಉತ್ತರ ಕರ್ನಾಟಕವನ್ನು ಬೆಳೆಸಬೇಕಾದ್ರೆ ಅಲ್ಲೊಂದು ಕೇಂದ್ರ ಆಗಬೇಕು, ಆಗ ಮಾತ್ರ ಬೆಳೆಯುತ್ತೆ ಅಂತ. ಕೇವಲ ಒಂದು ಭಾಗ ಬೆಳೆಯೋದ್ರಿಂದ ಸಾಧ್ಯನೂ ಇಲ್ಲ, ಮತ್ತು ಒಂದೇ ಭಾಗ ಬೆಳೆಯೋದ್ರಿಂದ ಕೂಡ ಅಸಹಜವಾದ ಬೆಳವಣಿಗೆ ಆಗುತ್ತೆ, ಜನಸಾಂದ್ರತೆ ಹೆಚ್ಚುತ್ತೆ, ಜನರ ಜೀವನದಲ್ಲಿ ಪರಿಣಾಮ ಬೀಳುತ್ತೆ. ನಾನು ಅನೇಕ ಸತಿ ನಾವು ಹೆಬ್ಬಗೋಡಿ ಒಳಗೆ ಹೋಗ್ಬಿಟ್ರೆ ಒಂದ್ಸತಿ ಆಚೆ ಬರೋಕ್ಕೆಲ್ಲ ಅರ್ಥ ಆಗ್ತದೆ ನಮಗೆ, ಈ ಸಮಸ್ಯೆ ಹೆಂಗ್ ಪರಿಹಾರ ಮಾಡ್ಕೊಳ್ಳೋದು? ಇಷ್ಟು ಜನ ಅಲ್ಲಿ ಇದ್ದಾರಲ್ಲ, ಅವ್ರು ಸರಿಯಾದ ಕುಡಿಯೋ ನೀರು ಕೊಡೋಕ್ಕಾಗ್ತಾ ಇಲ್ಲ, UGD ಕೊಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾದ ಒಂದು ಅರ್ಬನ್ ಸ್ಲಮ್ಸ್ ಅನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನಮ್ಮ ಭೂಸ್ವಾಧೀನ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ಡಾಕ್ಟರ್ ಮುನ್ರೆಡ್ಡಿ ಅವರು. ಹೋರಾಟದ ಕಿಚ್ಚು ನಮ್ಮಲ್ಲಿ ಯಾಕಿಲ್ಲ? ಹೋರಾಟಗಳನ್ನು ಮಾಡ್ತಾ ಹೋದರೆ ಯಾವ ದುಷ್ಪರಿಣಾಮ ಆಗ್ತದೆ ಸಮಾಜದ ಮೇಲೆ? ರಮೇಶ್ ಅವರು ಮಾತಾಡಿದ್ದಾರೆ, ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಈ ಕ್ಷೇತ್ರದ ಮಗನಾಗಿ ಸರ್ಕಾರದ ವಿರುದ್ಧ ರೈತರ ಜೊತೆಯಲ್ಲಿ ಇದನ್ನು ಮಾತನ್ನು ಹೇಳಿದ್ದಾರೆ. ಶಿವಣ್ಣವರಿಗಾಗಲೇ ನಾನು ಪ್ರಶ್ನೆಯನ್ನು ಮಾಡಿದ್ದೀನಿ, ನೀವೇ ಮಾಡಿದಂಥ ಕಾನೂನು ವಿರುದ್ಧವಾಗಿ ಭೂಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದಾಗ ಕಾನೂನನ್ನು ಉತ್ತರದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಯಲ್ಲಪ್ಪ ರೆಡ್ಡಿಯವರಿಗೆ ಸಂವಿಧಾನ ಹಿಡ್ಕೊಂಡು ತೋರಿಸೋದಲ್ಲ, ಸಂವಿಧಾನದ ಕಾನೂನುಗಳನ್ನು ಗಾಳಿಗೆ ತೂರೋದಲ್ಲ. ಮತ್ತೊಬ್ರು ಹೇಳ್ತಾ ಇದ್ರು, ಮನಮೋಹನ್ ಸಿಂಗ್ ಏನು ಕಾನೂನನ್ನು ಮಾಡಿದ್ದಾರೆ ಭೂಸ್ವಾಧೀನ ಮಾಡ್ಕೊಬೇಕಾದ್ರೆ, ನೀವು ಈ ದೇಶದ ಯಾವುದೇ ರಾಜ್ಯ ಭೂಸ್ವಾಧೀನ CND ಯಾವುದು ಉಳಿಮೆಗೆ ಯೋಗ್ಯವಲ್ಲದ ಭೂಮಿಗಳನ್ನು ನೀವು ಭೂಸ್ವಾಧೀನ ಮಾಡ್ಕೋಬೇಕಂತೇಳಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, NGT ಆದೇಶನೂ ಇದೆ. ನೀವು ಮಾಡ್ತಾ ಇದ್ದೀರಾ? NGTಯ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಪಾಲನೆ ಮಾಡ್ತಾ ಇದ್ದೀರಾ? ಭೂಸ್ವಾಧೀನಕ್ಕೆ ಮೊದಲು KDB ಅವರು ಒಂದು ಸರ್ವೆ ಮಾಡಿ ರಿಪೋರ್ಟ್ ಕೊಡ್ಬೇಕಲ್ವಾ? ರಿಪೋರ್ಟ್ ಕೊಡ್ತಾ ಇದೆಯಾ? ಯಾವ್ಯಾವ ಭೂಮಿಯಲ್ಲಿ ಏನೇನು ಬೆಳೀತಾ ಇದೆ, ಭೂಮಿ ಕೃಷಿಗೆ ಯೋಗ್ಯ ಅಲ್ವಾ ಅಥವಾ ಕೃಷಿ ಭೂಮಿನ ಅಂತ ಯಾವ ಅಧಿಕಾರಿನೂ ಪ್ಯಾರಾ ರಿಪೋರ್ಟ್ ಬರದೇ ಇಲ್ಲ. ಏಕಾಗಿ ಯಾಕೋ ಕೈಗಾಡ್ಕೊತೀನಿ ಹೇಳ್ತಾನೆ, ಯಾವುದೋ ರಾಜಕಾರಣಿ ಹೇಳ್ತಾನೆ,
ರೈತರು ಅಶಕ್ತರು, ಅಸಂಘಟಿತರು ಅಂತೇಳಿ ಭೂ ಸ್ವಾಧೀನ ಮಾಡ್ತೀವಿ. ನಾನು ಹೆಚ್ಚು ಮಾತಾಡೋದಿಲ್ಲ. ವೈಜ್ಞಾನಿಕವಾಗಿ ನಗರಗಳ ಅಭಿವೃದ್ಧಿ ಏನಾಗಿದೆ? ವೈಟ್ ಫೀಲ್ಡ್ ಕೈಗಾರಿಕಾ ಪ್ರದೇಶ ಡೆವಲಪ್ಮೆಂಟ್ ಮಾಡಿದ್ರು, ವೈಟ್ ಫೀಲ್ಡ್ KR-ಪುರ ಡೆವಲಪ್ಮೆಂಟ್ ಮಾಡಿದ್ರು, ಮಹದೇವಪುರ ಎಲೆಕ್ಟ್ರಾನಿಕ್ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರು, ಹೊಸೂರು ರಸ್ತೆ HSR ಇಂದ ಓಲ್ಪೇಟೆ ರಸ್ತೆಗೆ ಹೋಗ್ಬೇಕಾದ್ರೆ ಏನಾಗಿದೆ? ಇವತ್ತಿನವರೆಗೂ ಈ ಕರ್ನಾಟಕದ ಯಾವುದೇ ಸರ್ಕಾರ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ, ಸಂಚಾರ ವ್ಯವಸ್ಥೆನ ಸರಿ ಮಾಡಿಸಿ ಯೋಗ್ಯತೆ ಇಲ್ವಲ್ಲ. ಯಾವ ಭಾಗದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆದರೆ ಆ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ರಸ್ತೆ ಸಂಪರ್ಕ ಆಗೋದಿಲ್ಲ. ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು MP ಅವರು, ನಾನು HSR ಇಲ್ಲಿ ಬರೋದಕ್ಕೆ 1.5 ಗಂಟೆ ಅಂತೇಳಿ. ಬೆಂಗಳೂರಿನ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ವಿ. ಸರ್ಜಾಪುರ ಹೋಗ್ಲಿರೋರು ಬೆಂಗಳೂರಿನ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದೀವಿ. ಭಯ ಆಗ್ತದೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ. ವಿಧಾನಸೌಧ ಹೋಗ್ಬೇಕು, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು, ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗ್ಬೇಕು. ಸರ್ಜಾಪುರ ಹೋಗ್ಲಿಕ್ಕೆ ಯಾವುದೇ ನಾಗರಿಕ ವಿಧಾನಸೌಧ ನೋಡ್ಬೋದು ಅನ್ಸ್ಬಿಟ್ಟಿದೆ. ಮೆಟ್ರೋ ಮಾಡ್ತೀನಿ, ಮೆಟ್ರೋ ಮಾಡಿದ್ದೀರಾ? ಮೆಟ್ರೋ ಆದ್ಮೇಲೆ ಸಾರಿಗೆ ಸಮಸ್ಯೆ ಪರಿಹಾರ ಆಗಿದೆಯಾ? ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ನಿಮ್ದೇ ಸರ್ಕಾರ ರೀ. DBMP ಲಿಮಿಟ್ಸ್ ಅಲ್ಲಿ 8 ಕೈಗಾರಿಕಾ ಪ್ರದೇಶಗಳಿದೆ. 8 8ರಲ್ಲಿ ನೀವೇ ರೀ ಸರ್ಕಾರ, ನಿಮ್ದೇ ಇಲಾಖೆ KEDB ಅವರು ಶ್ರೀದೇ ಕೈಗಾರಿಕಾ ಪ್ರದೇಶನ ಹೊರಭಾಗಕ್ಕಾಗ್ರೆ BBMP ಲಿಮಿಟ್ಸ್ ಅಲ್ಲಿ ಈ ಕೈಗಾರಿಕೆ ಇದ್ರೆ ನಾಗರಿಕ ವಾಸ ಮಾಡುವಂತ ಪ್ರದೇಶ ಆಗೋದಿಲ್ಲ ಅಂತೇಳಿ ನಿಮ್ದೇ ಆದೇಶ ರೀ. ನಿಮ್ದೇ ಅನುಮತಿ ಕೊಡ್ತಾ ಇಲ್ಲ. ಇಂಡಸ್ಟ್ರೀಸ್ ಬೀಗ ಪ್ರದೇಶ ಆಗ್ತಾ ಇಲ್ಲ. ಭವಿಷ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಹತ್ತಿಬೆಲ್ಲಿ, ಜಿಗಣಿ, ಡೆಲ್ಲಿ ಅನುಭವಕ್ಕೆ ಬರ್ತಾ ಇಲ್ವಾ? ತಿಂಗಳಿಗೆ 1 ವಾರ ರಜೆ ಆಗ್ತೀರಾ ಮಕ್ಕಳಿಗೆ? ತಿಂಗಳಿಗೆ 10 ದಿನ ಶಾಲೆ ಮುಗಿಸ್ತೀರಾ? ತಿಂಗಳಿಗೆ 15 ದಿನ ವರ್ಕ್ ಫ್ರಮ್ ಹೋಮ್. ಅದಾಗ್ಬೇಕಾ ಬೆಂಗಳೂರು? ಆಗ್ಬೇಕಾ? BBMP ಲಿಮಿಟ್ಸ್ ಅಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿ ಪರ್ಮಿಷನ್ ಕೊಡ್ತೀರಾ? ಅಲ್ಲ, ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನನಗಿದು. ಒಂದು ಕಡೆ ನಗರ ಪ್ರದೇಶದಲ್ಲಿದ್ದಂಥ ಕೈಗಾರಿಕೆಗಳನ್ನ ಗಡಿ ಭಾಗಕ್ಕೆ ಹಾಕೋಣ ಅಂತೀರಾ. ಮತ್ತೊಂದು ಕಡೆ ನಗರಗಳ ಮಧ್ಯೆ ಕೈಗಾರಿಕೆಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಮಾಡ್ತೀರಾ. ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಮಂತ್ರಿಗಳು ವೈಜ್ಞಾನಿಕವಾಗಿ ಯಾವುದೇ ಒಂದು ಪ್ರದೇಶವನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡೋ ಒಂದು ಸಮಸ್ಯೆ ಅದಾದರೆ, ಅದ್ಯಾವುದೋ ನಮ್ದು ರೋಡ್ಗೆ ಅಕ್ವಿಸಿಷನ್ ಆಗಿ 18 ವರ್ಷ ಆಯ್ತು. ಉಸ್ತೂರು ಹತ್ರ ಎಷ್ಟು ವರ್ಷ ಆಯ್ತು? 19 ವರ್ಷ. ಒಂದು ಚರಿಗೆ ಮಂಡ್ಯತ್ತಿಲ್ಲ ನೀವು, ಒಂದು ಚರಿಗೆ ಮಂಡ್ಯತ್ತಿಲ್ಲ. ರೋಡ್ ಆದ 20 ವರ್ಷ. ಯಾವನೋ ಹೊರದೇಶದಲ್ಲಿ ಬಂದು ಕೈಗಾರಿಕೆ ಅಂತ ಹೇಳಿದ್ರೆ 24 ಗಂಟೆ ಜಮೀನು ಕೊಡ್ತೀರ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಗಡಿ ಪ್ರದೇಶಗಳ ಅಭಿವೃದ್ಧಿ ಮಾಡಿ. ನಮ್ಮ ಗೋಪನೇತರು ಹೇಳ್ತಾ ಇದ್ರು 17 ಅಂದರೆ 8 ವರ್ಷ ಆಯಿತು ಲ್ಯಾಂಡ್ ಅಕ್ವಿಸಿಷನ್ ಆಗಿ ಅಂತ. ಕೈಗಾರಿಕೆಗೆ ಅಂತ ಅಕ್ವಿಸಿಷನ್ ಆಗಿದ್ದು. ನಾನೇ ಹಾಕ್ರಿ ಪ್ರೈಮ್ ಲ್ಯಾಂಡ್ ಬಿಟ್ಟು ಕಾಡತ್ತು ಹೋಗ್ಬೋದು. ಹೊಸಳ್ಳಿ, ಬಿಕ್ನಳ್ಳಿ, ಕಂದಿನಲ್ಲಿ ಬಂಗಾರ ಅಲ್ಲ, ಕೈಗಾರಿಕೆ ಬಂಗಾರದ ಭೂಮಿಯನ್ನೇ ಕೊಡಬೇಕು.
ಆ ತನ್ನ ಕಲಿತ ಯಾಕೆ ಜಮೀನು ಕೊಡ್ಬೇಕಂತ ನಾನು ಇನ್ನು ದಟ್ಟರಲ್ಲದಿ ಜನ ಅಲ್ಲ. ಮತ್ತೊಂದು ಇಲ್ಲಿ ನಡೀತಾ ಇದೆ. ಒಂದ್ ಕಡೆ ರಾಜಕಾರಣಿಗಳು ಬರ್ತಾರೆ, ನೋಡೋಣ ಕೇಳ್ತಾರೆ, ಅವ್ರದ್ದೇ ಪಾರ್ಟ್ನರ್ಸ್ ಬಂದು GPA ಮಾಡ್ಕೊಂತಾರೆ, JD ಮಾಡ್ಕೊಂತಾರೆ. ರಾಜಕಾರಣಿಗಳು ಬರ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ನೋಡ್ತೀನಿ ಅಂತಾರೆ, ಆ ಪಾರ್ಟ್ನರ್ಸ್ ಬಂದು JD ರಿಜಿಸ್ಟರ್ ಆಗ್ತಾನೆ ಇದೆ. ಬಹಳ ಜನ JD ಮಾಡಿದವರು ಇಲ್ಲಿದ್ದಾರೆ. ಹಾಗಲ್ರಿ ರಾಜಕಾರಣಿ ಸಮಾಜಕ್ಕೆ ಆದರ್ಶದಲ್ಲಿ ಮಾತ್ರ ರಾಜಕಾರಣದಲ್ಲಿ ಇರಬೇಕು. ರೈತ ಮೇಲೆ ದಬ್ಬಾಳಿಕೆ ಮಾಡಿ ಒಂದ್ ಕಡೆ ಸರ್ಕಾರದ ಆದೇಶ, ಮತ್ತೊಂದು ಒಬ್ಬನನ್ನು ಬಿಟ್ಟು ಜೈಲಿಗಳನ್ನು ರಿಜಿಸ್ಟರ್ ಮಾಡ್ತಾ ಇದ್ರೆ ನೋಡ್ಕೊಂಡಿರ್ಬೇಕು ನಾವು. ಇದು ನಗೋದಲ್ಲ. ಮತ್ತೊಂದು ಕಡೆಯಿಂದ ರೈತರ ಮೇಲೆ ಬರೆ ಎಳೀತಾ ಇದೆ. ನೀವು ಅಷ್ಟೇ. ಅದು ಶಿವಣ್ಣವ್ರೆ ಅಲ್ಲ, ನಾನು 1 ಎಕರೆ ಜಮೀನು ತೆಗ್ದಿಲ್ಲ. ಇಲ್ಲೇನು ತೆಗ್ದಿ, ಎಲ್ಲ ತೆಗ್ದಿಲ್ಲ ಇಲ್ಲಿ. ನಾನು ನೀಗ್ಸ್ಬಿಡ್ಲಿದ್ದು. ಅಲ್ಲ, ಎಷ್ಟು ಅನ್ಯಾಯ ಅಂದ್ರೆ ಅದೇನು ಅಡ್ವಾನ್ಸ್ ಇಲ್ಲ, ಗುಡ್ವಿಲ್ಲ ಇಲ್ಲ, ಸಬ್ಮಿಟ್ ಸ್ವಲ್ಪ ಸೈನ್ ಹಾಕು ಅಂತ ನನಗೆ ರಿಪೋರ್ಟ್ ಬಂದಿದೆ ರೀ. ಐ ಆಮ್ ನಾಟ್ ಜೋಕಿಂಗ್. ನಾನು ಜೋಕ್ ಮಾಡ್ತಾ ಇಲ್ಲ ರೀ. ಎಷ್ಟು ಅಮಾಯಕ ಮಾಡಿದ್ದಾರೆ ನಮ್ಮ ರೈತರನ್ನ. ಅಮಾಯಕರನ್ನ ಮಾಡಿ ದುಡ್ಡು ಮಾಡಿ ಕೊಟ್ಟಿದ್ದಾರೆ ರೀ. ಕಾಲ ಹೈಟ್ ಮಾಡ್ಕೊಳ್ಳೋಣ, ಸೆಂಟ್ರ್ ಹೈಟ್ ಮಾಡ್ಕೊಳ್ಳಿಕ್ಕೆ ಗೊತ್ತಾ. ನನ್ನ ಮನವಿ ಇದೆ, ಕೇವಲ ಸಭೆ ಸಮಾರಂಭಗಳ ಮುಖಾಂತರ ಸರ್ಕಾರದ ಕಣ್ಣನ್ನ ತೆರೆಸಕ್ಕಾಗೋದಿಲ್ಲ. ಹಾಗಂದ್ರೆ ಹಿಂಸೆ ಅಂತಲ್ಲ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ನಮ್ಮ ಡಾಕ್ಟರ್ ಅಲ್ವಾ ಮುನ್ನಡ್ಡಿ ಅವರು, ಹಾಗೆ ನಾನು ನನ್ನ ಜಮೀನು ಹೋಗಿಲ್ಲ ಅಂತ ಚಂದ್ರಣ್ಣ ಹೇಳ್ತಾ ಇದ್ರು. ಇನ್ನೆಲ್ಲರೂ ಡ್ರೋನ್ ಆಗ್ತಾ ಇದೆ ಅಂತ. ಡ್ರೋನ್ ಸರ್ ಇಲ್ಲಿ ಡ್ರೋನ್ ಆಗ್ತಾ ಇದೆ. ಇನ್ನೊಂದು 2-3 ಸಾವಿರ ಡ್ರೋನ್ ಸಭೆ ಆಗ್ತಾ ಇದೆ ಅಂತೆ. ಏನೋ ಕದ್ದಿದ್ದಾರೆ ಮುಖ ತೋರ್ಸ್ದಂಗೆ ಬಂದು ಈ ಸಭೆ ಸಮಾಧಾನ ಮಾಡಿ ಊಟ ತಿಂದು ಹೋಗೋಣ ಅಂದ್ರೆ ಇನ್ನು 5,000-10,000 ಲ್ಯಾಂಡ್ ಅಕ್ವಿಸಿಷನ್ ಆನೇಕಲ್ ತಾಲೂಕಲ್ಲಿ ಆಗ್ತದೆ. ಅಲ್ಲ, ನಮ್ಮ ಒತ್ತಾಯ ಇರೋದು ಪದೇ ಪದೇ ಎಲೆಕ್ಟ್ರಿಸಿಟಿ ಮಾಡ್ತಾರೆ, ಬಂಸಂದ ಮಾಡ್ತಾರೆ, ಜಿಗಣಿ ಮಾಡ್ತಾರೆ, ಹತ್ತಿ ಬೆಲೆ ಮಾಡ್ತಾರೆ, ವೀಸಂದ ಮಾಡ್ತಾರೆ. ಈಗ ಇಲ್ಲಿ ಬಂದಿದ್ದೀರ ಯಾಕಿದ್ದಾರೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಬಹುತೇಕ ರೈತರು ಭೂತಾಯಿ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದವರು. ಭೂತಾಯಿ ನಂಬ್ಕೊಂಡು ಬಹುತೇಕ 100% ಯಾರಿಗೂ ಮಾರಾಟ ಮಾಡಿರಲಿಲ್ಲ. ಅದು ನೋಡಿ ಬಂದಿದ್ದೀರಾ. ಈ ಸರ್ಕಾರಕ್ಕೆ ನನಗೆ ಎಚ್ಚರಿಕೆ ಕೊಡ್ತಾನೆ, ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಶಿವಣ್ಣವರು ಅಧಿಕಾರದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು. ಶಿವಣ್ಣವ್ರು ಮಾತಾಡ್ತಾರೆ, ಶಿವಣ್ಣ ಇದು ಮೇಲಿನ ಮೇಲೆ ಒತ್ತಡ ಆಗ್ತಾ ಇದೆ. ಕೇವಲ ನೀವು ಹೋರಾಟ ಮಾಡೋದಲ್ಲ, ಪಕ್ಷಾತೀತವಾಗಿ ಎಲ್ಲ ಹೋರಾಟ ಮಾಡೋಣ. ಯಾವುದೊಬ್ಬ ವ್ಯಕ್ತಿ ಮೇಲೆ ಅಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಬೇಕೆ ಮೇಲೆ ನಾವೆಲ್ಲ ಕೂತಿದ್ದೀವಿ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲರೂ ಇವತ್ತೇ ಸರ್ಕಾರ ತೀರ್ಮಾನ ಆಗಿದೆ, ಅದೆಲ್ಲ ಹೋಗ್ಲಿ ರೀ. ಆ SR ರೇಟ್ ನಾನು ಹೇಳ್ತಾ ಇದ್ದೆ, ಎಲ್ಲ ಪುನೀತ ಮೊನ್ನೆ ಅಗ್ರಿಮೆಂಟ್ ಮಾಡ್ಕೊಂಡಂತೆ. ಪುನೀತ ಹೋಗ್ತಿದ್ದೆ 4 ಎಕರೆ. ಹಾಗಾಗಿ ಒಂದು ಸೈಟ್ ತೆಗಿಬೇಕಾದ್ರೆ HSR 10 ಕೋಟಿ, ಈ ಎಕರೆಗೆ 2 ಕೋಟಿ. ಯಾರಪ್ಪ ಜಾಸ್ತಿ? ನಿಮ್ಮ ಅಪ್ಪ ಉಚಿತ ಕೊಟ್ಟಿದ್ದೀನಿ ಸರ್ಕಾರ. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಹಿರಿಯರು
ನಮ್ಮ ಬದುಕಿಗೆ ಆಶ್ರಯ ಕೊಟ್ಟಂತ ಭೂಮಿ. ಈ ಭೂಮಿಯನ್ನು ಕಾನೂನನ್ನು ಮೀರಿ ಧಿಕ್ಕರಿಸಿ ದಬ್ಬಾಳಿಕೆ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ರೈತ ಹೋರಾಟಗಾರ ಯಾವತ್ತೂ ಒಪ್ಪಬಾರ್ದು. ಈ ದಿಕ್ಕಲ್ಲಿ ನಿಮ್ಮ ಹೋರಾಟ ಮುಂದುವರಿಲಿ. ನಾನು ಈಗಾಗಲೇ ಏನು ಮಾಡ್ಬೇಕಂತ ಹೇಳಿದ್ದೆ. ನಾನು ಅವ್ರ ಮೇಲೆ ನಿಲ್ಲಿಸಿಟ್ಟು ನಾನು ಎರಡು ಕಡೆ ಯೋಚನೆ ಮಾಡೋದು, ಒಂದೇ ಕಡೆ ಯೋಚನೆ ಮಾಡೋದಿಲ್ಲ. ರಂಗೋಲಿ ಕಲ್ಕಡೆ ನುಗ್ತೀನಿ, ಅದ್ರ ಮೇಲೆ ನಾನು ಮಾತಾಡ್ತೀನಿ. ಆದರೆ ನನ್ನ ಮಾತು ಕೇಳಿಲ್ಲ, ಅವ್ರ ಮೇಲೆ ಸಿಟ್ಟಿದೆ. ನಾನು ಹೇಳೋದು, ಎಲ್ಲ ದಿಕ್ಕುಗಳಲ್ಲಿ ಸರ್ಕಾರದ ವಿರುದ್ಧ ನಮ್ಮ ರೈತರ ರಕ್ಷಣೆಗೆ ನಾವು ನಿಲ್ಲಬೇಕಾಗಿದೆ. ಆ ದಿಕ್ಕಿನಲ್ಲಿ ಹೋರಾಟವನ್ನು ಮಾಡೋಣ. ನನಗೆ ನಿಮ್ಮ ಜೊತೆಲಿ ಕರೆಸಿ ಇನ್ನೊಂದು ಡಾಕ್ಟ್ರೇ, ತಾವು MP ಆಗಿದ್ದಾರೆ, MP ಆಗಿದ್ದಾರೆ ಡಾಕ್ಟರ್ ಸರ್, ತಾವು ಶಿವಣ್ಣ ಅವರು ಇದ್ದಾರೆ, ಗೋಪಾಲ್ ರೆಡ್ಡಿ ಅವರೇ. ನೀವು ಯಾವತ್ತೇನಾದ್ರು ಬೆಂಗಳೂರಿನ ಅರ್ಬನ್ CEO, ಬೆಂಗಳೂರಿನ ಜಿಲ್ಲಾ ಪಂಚಾಯತ್ ವಾಟರ್ ಫಿಲ್ಟ್ರೇಷನ್, ಬೆಂಗಳೂರಿನ 80 ಭಾಗದ ಯಾವುದೇ ನಾಗರಿಕ ಕುಡಿಯಲಿಕ್ಕೆ ಯೋಗ್ಯವಿಲ್ಲದ ಇರ್ತಕ್ಕಂಥ ನೀರನ್ನು ಕುಡಿತಾವೆ ಅಂತೇಳಿ ವರದಿ ಇದೆ. ಯಾವುದೇ ಸರ್ಕಾರ ಆ ವರದಿಯನ್ನು ತರಿಸ್ಕೊಂಡು ನೋಟ್ ಹಾಕಲಿಲ್ಲ ರೀ, ನೋಟ್ ಹಾಕಿಲ್ಲ ಇದುವರೆಗೂ. ಪ್ರತಿ ವ್ಯಕ್ತಿಗೆ 1 ಲೀಟ್ರು ಆ ಬಿಸ್ಲರಿ ವಾಟರ್ ತೆಗೆದು ಕುಡಿಯೋದಕ್ಕೆ ನೀರು ಕುಡಿಬೇಕು. ಅದಕ್ಕೆ ನಿಮ್ಗೆ ಬಿಸ್ಲರಿ ನೀರು ಕೊಟ್ಟಿರೋದು. ಈಗ ನಮ್ಮ ರೈತರು ಸಂಘಟನೆಗಳು ಸಹ ಬಿಸ್ಲರಿ ನೀರು ತಂದ್ಕೊಟ್ಟಿದ್ದು. ಹಿಂಗೆಲ್ಲ ವೇದಿಕೆ ಮಾತಾಡ್ಬೋದು, ವ್ಯಕ್ತಿ ಬಗ್ಗೆ ಮಾತಾಡ್ಬೋದು, ವ್ಯಕ್ತಿಯ ಬಗ್ಗೆ ಮಾತಾಡ್ಬೋದು. ನಾನು ಯಾರ ಬಗ್ಗೆ ಮಾತಾಡಲಿಲ್ಲ, ಯಾವ ಪಕ್ಷದ ಬಗ್ಗೆ ಮಾತಾಡಲಿಲ್ಲ. ಸರ್ಕಾರ ಆಡಳಿತ ನಡೆಸುವಂತ ಅಧಿಕಾರಿಗಳು ರಾಜಕಾರಣ ಬಗ್ಗೆ ನಾವೆಲ್ಲ ವಿರೋಧ ಮಾಡೋದಕ್ಕೆ ಬಂದಿದ್ದು. ನೀವೆಲ್ಲರ ಹೋರಾಟದ ಜೊತೆಯಲ್ಲಿ ಭೂ ಸ್ವಾಧೀನ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಬಂದಿದ್ದಕ್ಕೆ ಎಲ್ಲ ನಮ್ಮ ರೈತರಿಗೆ, ವೇದಿಕೆಯಲ್ಲಿ ಎಲ್ಲ ಪಕ್ಷದ ಎಲ್ಲ ಸಂಘಟನಾ ನಾಯಕರು ರೈತರ ಜೊತೆಲಿ ಇದ್ದೀವಿ ಅಂತೇಳಿ ಇವತ್ತು ಭಾಗವಹಿಸಿ ನಮಗೆ ಬೆಂತಟ್ಟಂತ ಎಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಈ ಒಂದು ಹೋರಾಟ ಯಶಸ್ವಿಯಾಗಿ ಭೂ ಸ್ವಾಧೀನ ಕೈ ಬಿಡೋವರೆಗೂ ನಾವೆಲ್ಲರೂ ಈ ಹೋರಾಟಗಳಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಆನೇಕಲ್ ಭಾಗದ ಎಲ್ಲ ರೈತ ಮುಖಂಡರುಗಳು, ರೈತರುಗಳು ಮತ್ತು ವೇದಿಕೆಯನ್ನು ಅಲಂಕರಿಸ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ಈ ಹೋರಾಟ ಏನಿದೆ ಇದು ಯಶಸ್ವಿ ಆಗಲಿ ಅಂತ ನಾನು ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸುಮಾರು ಒಂದು 15 ದಿನಗಳ ಹಿಂದೆ ನಮ್ಮ ಇವತ್ತು ಏನು ಈ ಭೂ ಸ್ವಾಧೀನ ವಿರೋಧಿ ಹೋರಾಟ ಚಳವಳಿ ಬಗ್ಗೆ ವಾಟ್ಸಾಪ್ನಲ್ಲಿ ಸುದ್ದಿ ಹರಿದಾಡ್ತಾ ಇತ್ತು. ನಾನು ಆ್ಯಕ್ಚುಲಿ ಅದು ದೆಹಲಿನಲ್ಲಿ ಇದ್ದೆ ನಾನು. ಸೊ 1-2-3 ಇದ್ರ ಬಗ್ಗೆ ವಾಟ್ಸಾಪಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ರು. ಸೊ ಯಾಕೆಂದರೆ ಯಾವಾಗಲೂ ಅಷ್ಟೇ ಇವತ್ತು ಭೂ ಸ್ವಾಧೀನ ಇವತ್ತು ನೋಡ್ಬೋದು ನೀವು ಈ ಭಾಗದಲ್ಲಿ ಇದೆಲ್ಲ ಒಂದು ಕೃಷಿಯನ್ನ ಬೆಳೀತಕ್ಕಂಥ ಈ ಭೂಮಿಗಳಿವು. ಇದು ಬರಡು ಭೂಮಿ ಅಲ್ಲ, ಇದು ಇಲ್ಲಿ ತರಕಾರಿ ಬೆಳೀತಾರೆ, ಹಣ್ಣು ಹಂಪಲ ಬೆಳೀತಾರೆ, ಮತ್ತು ಹಲವು ಕಡೆ ರೇಷ್ಮೆ ಕೂಡ ಇದೆ, ಜೊತೆಗೆ ಹೂವುಗಳನ್ನೆಲ್ಲ ಬೆಳೀತಾರೆ. ಏನಾಯ್ತು ನೋಡಿ, ಹಿಂದೆ ಯಲಹಂಕ ಭಾಗದಲ್ಲಿ ತುಂಬಾ ಬೆಳೀತಾ ಇದ್ರು, ಈಗ ಅಲ್ಲಿ ಹೋಯ್ತು. ನಂತರ ಹೊಸಕೋಟೆ ಭಾಗದಲ್ಲಿ ಬೆಳೀತಾ ಇದ್ರು, ಅದು ಹೋಯ್ತು. ಇದು ಕೆಂಗೇರಿ ಭಾಗದಲ್ಲಿ ಬೆಳೀತಾ ಇದ್ರು, ಅದು ಹೋಯ್ತು. ಇನ್ಫ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಹಿಂದೆ 30-40 ವರ್ಷಗಳ ಹಿಂದೆ ಇಲ್ಲಿ ಏನು ಜೋಳ ಬೆಳೀತಾ ಇದ್ರು, ಅವರೆಕಾಯಿ ಬೆಳೀತಾ ಇದ್ರು, ಕೆಲವು ಕಡೆ ಭತ್ತ ಬೆಳೀತಾ ಇದ್ರು, ಕೆಲವು ಕಡೆ ರಾಗಿ ಬೆಳೀತಾ ಇದ್ರು. ಅಂದ್ರೆ ಫಲವತ್ತಾದ ಭೂಮಿಯನ್ನ ಭೂ ಸ್ವಾಧೀನ ಕಾಯ್ದೆ ಏನ್ ಹೇಳುತ್ತೆ, ಇಲ್ಲಿ ಯಲ್ಲಪ್ಪ ರೆಡ್ಡಿ ಅವರೇ ಇದ್ದಾರೆ, ಅವರು ಕೂಡ ಈ ರೂಪರೇಷವನ್ನ ರಚನೆ ಮಾಡೋದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಗ್ರೀನ್ ಬೆಲ್ಟ್ ಅಂತ ಇರುತ್ತೆ,
ಅಂದ್ರೆ ಆ ಗ್ರೀನ್ ಬೆಲ್ಟ್ ಅಂತ ಇದ್ರೆ ಅಲ್ಲಿ ಭೂ ಸ್ವಾಧೀನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇವತ್ತು ಏಕಾಏಕಿ ಯಾವುದೇ ಒಂದು ಇದಕ್ಕೆ ವೈಜ್ಞಾನಿಕವಾದಂತ ಅಧ್ಯಯನ ಮಾಡ್ದೇನೆ, ಯಾಕೆಂದ್ರೆ ಇವಾಗ ಏನಾಗಿದೆ ಅಂದ್ರೆ, ನಾನು ಮೊನ್ನೆ ತಹಶೀಲ್ದಾರ್ ಅವರಿಗೆ ಫೋನ್ ಮಾಡಿದ್ದೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಾರೆ ನಮ್ಮ ಗಮನಕ್ಕೆ ಇದು ಬಂದೇ ಇಲ್ಲ, KDB ಏಕಾಏಕಿ ಇದನ್ನ ನೋಟಿಫೈ ಮಾಡಿ ಅಕ್ವೈರ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಖಂಡಿಸುವಂತದ್ದು. ಯಾಕೆಂದ್ರೆ ಇವತ್ತು ಅಧಿಕಾರ ವಿಕೇಂದ್ರೀಕರಣ ಅಂತ ನಾವು ಮಾತಾಡ್ತೇವೆ. ಜಿಲ್ಲಾ ಪರಿಷತ್ ಇದೆ, ವಿಲೇಜ್ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ. ಹಂತವಾಗಿ ಅಲ್ಲಿ ನೋಡ್ಬೇಕು ಭೂಮಿಯನ್ನ, ಏನು ಇದು ಬರಡು ಭೂಮಿನ ಇಲ್ಲಿ ನೋಡ್ಬೋದು. ಈ ಭಾಗದಲ್ಲಿ, ನಿಮ್ಮ ಭಾಗದಲ್ಲಿ ಎಷ್ಟು ಒಂದೊಂದು ಟ್ರಕ್ ತುಂಬಾ ತರಕಾರಿ ಬರ್ತಾ ಇದೆ ಬೆಂಗಳೂರಿಗೆ, ಟ್ರಕ್ ತುಂಬಾ ಹಣ್ಣುಗಳು ಬರ್ತಾ ಇದೆ. ಇವತ್ತು ನನ್ನ ಅರ್ಥದಲ್ಲಿ ಏನಾದ್ರೂ ಈ ಕೃಷಿ ಜಮೀನು ಅಂದ್ರೆ ರೈತರು ಈಗಾಗಲೇ ಬೆಳೀತಿರ್ತಕ್ಕಂಥ ಕೃಷಿ ಜಮೀನನ್ನ ಭೂ ಸ್ವಾಧೀನ ಮಾಡಿದ್ರೆ ನಾವು ಈ ಭೂ ತಾಯಿಗೆ ಮಾಡತಕ್ಕಂಥ ದೊಡ್ಡ ಅಪರಾಧ ಅಂತಾನೆ ಹೇಳ್ಬೇಕಾಗುತ್ತೆ. ಭೂಮಿ ತಾಯಿಗೆ ಮಾಡತಕ್ಕಂಥ ದೊಡ್ಡ ಅಪರಾಧ ಅಂತಾನೆ ಹೇಳ್ಬೇಕಾಗುತ್ತೆ. ಇವತ್ತು ನಾವು ಹೃದ್ರೋಗ ತಜ್ಞನಾಗಿ 3-4 ಡಿಗ್ರಿಗಳನ್ನು ಮಾಡಿರೋದು ಯಾಕೆ ಮಾಡಿದ್ವಿ ಅಂದ್ರೆ, ನಮ್ಮ ತಂದೆ ಕೂಡ ರೈತರು. ಇವತ್ತು ಮುನಿರೆಡ್ಡಿ ಅವ್ರ ತಂದೆ ಕೂಡ ರೈತರು, ಯಲ್ಲಪ್ಪ ರೆಡ್ಡಿ ಅವ್ರ ತಂದೆ ಕೂಡ ರೈತರು. ನಾವು ರೈತರು ಮಕ್ಕಳಾಗದೇ ಇದ್ರೆ ಇಷ್ಟು ಓದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಏನೋ ಯಾವುದೋ ಬಿಸ್ನೆಸ್ ವ್ಯವಹಾರ ಮಾಡೋ ಮಕ್ಕಳಾಗಿದ್ರೆ ಬೇರೆ ಥರ ಆಗಿರೋದು. ಇವತ್ತು ರೈತರು ಈ ದೇಶಕ್ಕೆ ಅನ್ನ ಕೊಡ. ಇವತ್ತು ನೋಡ್ಬೋದು ಟೆಕ್ನಾಲಜಿ ಅಂತ ಹೇಳ್ತಾ ಇದೀವಿ. ಇವತ್ತು ಟೆಕ್ನಾಲಜಿಗಿಂತ ಬಹಳ ಮುಖ್ಯವಾದ ಪ್ರಕೃತಿ. ಎಲ್ಲ ಟೆಕ್ನಾಲಜಿಗಿಂತ ಇನ್ನೂ ಒಂದು ಹೆಜ್ಜೆ ಇರೋದು ಇವತ್ತು ಪ್ರಕೃತಿ. ಅದಕ್ಕೆ ಹೇಳ್ತೀವಿ ನೇಚರ್ ಈಸ್ ಹೆಡ್ ಆಫ್ ಟೆಕ್ನಾಲಜಿ ಅಂತ. ಅದಕ್ಕೋಸ್ಕರ ಇವತ್ತು ಇಲ್ಲ ಆಧುನಿಕ ತಂತ್ರಜ್ಞಾನ, ನಾವು ಕೈಗಾರಿಕೆ ತರಬೇಕು, ಕೈಗಾರಿಕೆಗಳನ್ನ ತರಬೇಕು. ಇವತ್ತು ನೀವೇನೇ ಆಯಿತು, ಎಷ್ಟೇ ನೀವು ತಂತ್ರಜ್ಞಾನ ಇರಲಿ, ಎಷ್ಟೇ ಕೈಗಾರಿಕೆಗಳಿರಲಿ, ಆನ್ಲೈನಲ್ಲಿ ಭತ್ತ ಬೆಳಿತೀರಾ, ಆನ್ಲೈನಲ್ಲಿ ಅಕ್ಕಿ ಬೆಳಿತೀರಾ, ಆನ್ಲೈನಲ್ಲಿ ತರಕಾರಿ ಬೆಳಿತೀರಾ, ಆನ್ಲೈನಲ್ಲಿ ನೀವು ಕಳಿಸ್ಬೋದು ಅಷ್ಟೇ. ಅದರಿಂದ ಇವತ್ತು ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಹೇಳಿದ್ದಾರೆ, ಇದು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು, ಇದನ್ನ ಬಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವು ನಮ್ಮ ಕೈಗಾರಿಕಾ ಸಚಿವರನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ ರೈತರ ಕಣ್ಣೀರು ಮತ್ತು ಬಡವರ ಬೆವರಿಗೆ ಬಹಳ ಬೆಲೆ ಇದೆ ಈ ದೇಶದಲ್ಲಿ. ರೈತರ ಕಣ್ಣೀರು ಮತ್ತು ಬಡವರ ಬೆವರಿಗೆ ಬಹಳ ಬೆಲೆ ಇದೆ. ಯಾಕೆಂದ್ರೆ ಕಣ್ಣೀರಲ್ಲಿ ಇರೋದು, ಯಾಕೆಂದ್ರೆ ಕೇವಲ 10% ನೀರಿರುತ್ತಷ್ಟೇ, 90% ನೋವುಗಳಿರುತ್ತೆ, ಅದರಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಇವತ್ತು ಸರ್ಕಾರ ರೈತರ ಕಣ್ಣೀರನ್ನ ಒರೆಸಬೇಕು, ರೈತರ ಕಣ್ಣೀರು ಮತ್ತು ಬೆವರಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅಂದ್ರೆ ನಿನ್ನೆ ತಾನೇ ರಾಷ್ಟ್ರಪತಿಗಳು ಬಂದಿದ್ದರು, ಕೇಂದ್ರದ ಆರೋಗ್ಯ ಸಚಿವರು ಮತ್ತು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಎರಡನ್ನೂ ಬಂದಿದ್ದರು. ನಿಮ್ಯಾನ್ಸಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾನು ಅದರಲ್ಲಿ ಭಾಗವಹಿಸಿದ್ದೆ. ಅದಾದ ನಂತರ ಎಸ್ ವ್ಯಾಸ್ ಯೂನಿವರ್ಸಿಟಿ ಅಲ್ಲೂ ಕೂಡ ಬಂದಿದ್ದರು. ಅವ್ರದ್ದೊಂದೇ ಮಾತು, ಎಲ್ಲ ಸರಿ ಡಾಕ್ಟ್ರೇ, ಏನು ಇಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಬಟ್ಟೆ ಜಾಸ್ತಿ ಅಲ್ಲ ಬೆಂಗಳೂರಲ್ಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಇವತ್ತು ಬೆಂಗಳೂರಲ್ಲಿ. ಇನ್ನೆಷ್ಟು ಇವತ್ತು ಬೆಂಗಳೂರು ನೋಡಿ, ಸುಮಾರು 40 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಇದ್ದಂಥ ಜನಸಂಖ್ಯೆ ಎಷ್ಟು? 30 ಲಕ್ಷ. ಇವತ್ತು 1,50,00,000 ಜನ, 1.5 ಕೋಟಿ ಜನ ಇದ್ದೇವೆ. ಇವತ್ತು ಬೆಂಗಳೂರಿಗೆ ನಿಜವಾದ ಸಮಸ್ಯೆಗಳು ಏನಿದೆ? ಇವಾಗ KDB ನಾನು ನೋಡಿದ್ದೇನೆ. ಇವತ್ತು KDB ಅಥವಾ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಗಮನಿಸಬೇಕು. ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾಗಳಿದೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮತ್ತು ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇನ್ನೂ 4-5 ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇನ್ನೂ ನನ್ನ ಅರ್ಥದಲ್ಲಿ 30% 40% ಖಾಲಿ ಜಾಗ ಇನ್ನೂ ಇದೆ. ಅಲ್ಲಿಗೆ ಹೋಗ್ಲಿ. ಕೆಲವರು ತಗೊಂಡಿದ್ದಾರೆ 2 ಎಕರೆ 3 ಎಕರೆ ತಗೊಂಡು ಏನು ಮಾಡಿಲ್ಲ. ಅವ್ರು 10 ವರ್ಷದಲ್ಲಿ ಏನು ಮಾಡದೇ ಇದ್ರೆ ಅದನ್ನ ಬೇರೆ ಗಲಾಟೆ ಮಾಡಿ ಯಾಕೆ ತಂದು ಇಲ್ಲಿ ಹೊಸದಾಗಿ ಇದು ಮಾಡಬೇಕು?
ಇವತ್ತು ನಾನು ಡಾಬಾಸ್ಪೇಟೆಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದರ ಒಳಗಡೆ ಕಾರಲ್ಲಿ ಹೋಗ್ತಾ ಇದ್ರೆ ಏನು ಬಿಲ್ಡಿಂಗೇ ಕಾಣ್ತಾ ಇಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಇಂಡಸ್ಟ್ರಿಯಲ್ ಶೆಡ್ ಇದೆ. ಇವತ್ತು ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಬೆಂಗಳೂರು ಆದಿಯಾಗಿ ಸೇರಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವ್ದೀಗ ಆಲ್ರೆಡಿ KIDBಯ ಇದು ಎಕನಾಮಿಕ್ ಝೋನ್ ಅಂತ ಇದೆ, KIDBಯ ಅಥವಾ ಯಾವುದಾದ್ರೂ ಇಂಡಸ್ಟ್ರಿಯಲ್ ಝೋನ್ ಅಂತ ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ಬೆಂಗಳೂರು ಮಟ್ಟದಲ್ಲಿ ಆಗ್ಬೋದು, ಏನಿದೆ ಅದರದ್ದೊಂದು ಆಡಿಟ್ ಆಗಬೇಕು. ಎಷ್ಟು ಯೂಸ್ ಮಾಡಿದ್ದೀರಾ, ಎಷ್ಟು ಖಾಲಿ ಇದೆ ಅಂತ. ಖಾಲಿ ಇದ್ದ ಕಡೆಗೆ ಇದು ಹೋಗ್ಲಿ. ಬೆಂಗಳೂರಲ್ಲೇ ಎಷ್ಟು ಸುಮಾರು ಖಾಲಿ ಇದೆ, ಈಗ ಇರೋದನ್ನ ಉಪಯೋಗಿಸ್ಕೊಳ್ದೇನೆ ಈಗ ಸೂರ್ಯ ಸಿಟಿನೇ ತಗೊಳ್ಳಿ. ಅಲ್ಲಿ ಹೋದ್ರೆ ಎಲ್ಲೋ ಒಂದೊಂದು ಮನೆ, ಅಲ್ಲೊಂದು ಮನೆ, ಇಲ್ಲೊಂದು ಮನೆ. ರಾತ್ರಿ ಹೊತ್ತು ಚಂದಾಪುರದ ಹತ್ರ ಓಡಾಡೋದಕ್ಕೆ ಭಯ, ಹಾವು ಕಚ್ಚುತ್ತೋ, ನಾಯಿ ಕಚ್ಚುತ್ತೋ, ಅಥವಾ ಜನರೇ ಕಚ್ಚುತ್ತಾರೋ ಏನೋ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನ ಸಮಸ್ಯೆ ಏನಾಗಿದೆ, ಒಂದು ಕಡೆ ಟ್ರಾಫಿಕ್ ಜಾಮ್. ಈಗ ನಾನು ಹೊರಟಿದ್ದು ಇಲ್ಲಿ ಬರ್ಲಿಕ್ಕೆ 1 ಗಂಟೆ 40 ನಿಮಿಷ ಆಯಿತು ಆ್ಯಕ್ಚುಲಿ. ಸೊ ಇವತ್ತು ಇವತ್ತು ನಾವು ಇಲ್ಲಿ ಟ್ರಾಫಿಕ್ ಜಾಮ್, ಈಗಿರತಕ್ಕಂಥ ಜನರಿಗೆ ನಾವು ಮೂಲಭೂತ ಸೌಕರ್ಯವನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದೇವೆ. ಇವತ್ತು ರಸ್ತೆಗಳಿಲ್ಲ, ಫ್ಲೈಓವರ್ಗಳಿಲ್ಲ, ಅಂಡರ್ ಪಾಸ್ಗಳಿಲ್ಲ. ನೋಡಿ, ಒಂದು ಫ್ಲೈಓವರು ಜಸ್ಟ್ ಒಂದು 3 ಫರ್ಲಾಂಗ್ ಫ್ಲೈಓವರ್ಗೆ 6 ವರ್ಷ ತಗೊಂತ ಇದ್ದಾರೆ ಇವತ್ತು. ಅಥವಾ ಅಂಡರ್ ಪಾಸ್ ಅಷ್ಟೇ, ಯಾವ ಆನ್ ಟೈಮ್ ಯಾವ ಕಂಪ್ಲೀಟ್ ಆಗ್ತಾ ಇಲ್ಲ. ಇದರಿಂದ ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತು ಅದೇ ರೀತಿ ಆಯಿತು. ಈಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ನೋಡಿ, ಆಯಿತು, ಅಲ್ಲಿಗೊಂದು ಕಾಂಪೌಂಡ್ ಹಾಕ್ತಾರೆ, ಒಳಗಡೆ ಸಣ್ಣ ಪುಟ್ಟ ಚರಂಡಿ ಮಾಡ್ತಾರೆ. ಅಲ್ಲಿರತಕ್ಕಂಥ ಎಲ್ಲ ಕೊಳಚೆ ನೀರನ್ನ ಅಲ್ಲಿರತಕ್ಕಂಥ ಕೆರೆಗಳಿಗೆ ಬಿಡ್ತಾರೆ. ಇದರಿಂದ ಕೆರೆಗಳ ಮಾಲಿನ್ಯ ಆಗ್ತಾ ಇದೆ, ಕೆರೆಗಳು ಹಾಳಾಗ್ತಾ ಇದ್ದಾವೆ, ಇದರಿಂದ ಜೀವರಾಶಿ ಹಾಳಾಗ್ತಾ ಇದೆ, ಇದರಿಂದ ಜನರು ಆರೋಗ್ಯ ಕೂಡ ಕೆಡ್ತಾ ಇದೆ, ಇದರಿಂದ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಇದೆ. ದೆಹಲಿ ನೋಡ್ಬೋದು, ಈಗ ಆಲ್ರೆಡಿ ಗ್ಯಾಸ್ ಚೇಂಬರ್ ಆಗಿದೆ. ಬಹುಶಃ ಈ ರೀತಿ ಅವೈಜ್ಞಾನಿಕವಾಗಿ ನಾವು ಕೈಗಾರಿಕೆಗಳನ್ನ ಸ್ವೇಚ್ಛಾಚಾರ ಈ ರೀತಿ ಮಾಡಿದರೆ ಬೆಂಗಳೂರು ಕೂಡ ಗ್ಯಾಸ್ ಚೇಂಬರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ನಮ್ಮ ಕಾನ್ಸೆಪ್ಟ್ ಏನಾಗಬೇಕು ಅಂದ್ರೆ ವರ್ಟಿಕಲ್ ಗ್ರೋತ್ ಹೋಗ್ಬೇಕು ನಾವು. ಈಗ ನೋಡಿ, ಅಮೆರಿಕದಲ್ಲಿ ನೋಡಿ, ಯುರೋಪಲ್ಲಿ ನೋಡಿ, ಸಿಂಗಾಪುರಲ್ಲಿ ನೋಡಿ, ಅಲ್ಲೇನು ಈಗ ಇಲ್ಲೊಂದು ಯಾವುದೋ ಒಂದು ಕೈಗಾರಿಕೆ ಘಟಕ ಬೇಕು ಅಲ್ಲಿ ಮಾತೆತ್ತಿದ್ರೆ ಇದು 100 ಎಕರೆ ಅಲಾಟ್ ಮಾಡೋದು ಅವನಿಗೆ. ಯಾಕೆ 100 ಎಕರೆ ಬೇಕು? ಅದೇ ಅಮೇರಿಕಾ ನೋಡಿ, ಸಿಂಗಾಪುರ್ ನೋಡಿ, 5 ಎಕರೆ ಅಲಾಟ್ ಮಾಡ್ತಾರೆ. ಟವರ್ 30 ಅಂತಸ್ತು ಒಂದು ಬ್ಲಾಕ್ ಮಾಡ್ತಾರೆ, ಇನ್ನೊಂದು ಅವ್ರ ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾರೆ. ಸೊ ಆ ರೀತಿ ನಾವು ಕೃಷಿ ಜಮೀನನ್ನು ಉಪಯೋಗಿಸ್ಬೇಕು. ಕೃಷಿ ಜಮೀನಂದ್ರೆ ಬರಡು ಜಮೀನನ್ನು ಉಪಯೋಗಿಸ್ಬೇಕು. ಕೃಷಿ ಜಮೀನನ್ನು ಈ ರೀತಿ ನಾವು ಯಾವುದೇ ಒಂದು ಅಧ್ಯಯನ ಇಲ್ಲದೆ ಈ ರೀತಿ ದಬ್ಬಾಳಿಕೆಯಿಂದ ರೈತರಿಂದ ಇದು ಕಸಿದುಕೊಂಡ್ರೆ ರೈತರ ಬದುಕನ್ನು ಕಸಿಯಲ್ಲ, ಅದು ತಲೆ ತಲಾಂತರಕ್ಕೂ ಅವರ ಬದುಕನ್ನು ಹಾಳು ಮಾಡುತ್ತೆ. ಏನು ಹಣ ಕೊಡ್ಬೋದು, ಎಷ್ಟು ವರ್ಷ ಇರುತ್ತೆ ಅದು ಹಣ? ಬಹುಶಃ ಒಂದು ಪೀಳಿಗೆಗೆ ಇರುತ್ತೆ, 30 ವರ್ಷ ಇರ್ಬೋದು ಅಷ್ಟೇ ಅದು. ಆದರೆ ಭೂಮಿ ಈ ಸೂರ್ಯ ಚಂದ್ರ ಇರೋವರೆಗೂ ಇರುತ್ತೆ. ಅದಕ್ಕಿಂತ ಒಂದು ಲಾಂಗ್ ಟರ್ಮ್ ಅಸೆಟ್ ಯಾವುದೂ ಇಲ್ಲ. ಭೂಮಿ ಬಿಟ್ಟರೆ ಯಾವುದೂ ಇಲ್ಲ. ಯಾರು ತಪ್ಪು ಭಾವಿಸಬಾರ್ದು. ಈ ಲ್ಯಾಂಡ್ ಡೆವಲಪರ್ಸ್ ಅಂತ ಇದ್ದಾರೆ. ಲ್ಯಾಂಡ್ ಡೆವಲಪರ್ಸ್ ಅಂದ್ರೆ ಏನು? ನಾನೀಗ ಸಂಸದನಾಗಿ ನಾನು ಮಾತಾಡ್ತಾ ಇಲ್ಲ. ನಾನು 5-6 ವರ್ಷದಿಂದ, ಯಾಕೆಂದರೆ ನಾನು 1 ವರ್ಷದಿಂದ ಮಾತ್ರ ರಿಟೈರ್ ಆಗಿದೆ. ಅಲ್ಲಿ ತನಕ ನಾನು ಡಾಕ್ಟ್ರು, ಕಾರ್ಡಿಯಾಲಜಿ, ಈಗಲೂ ಕೂಡ ನಾನು ವೈದ್ಯನಾಗಿ ವಾರದಲ್ಲಿ 2 ದಿವಸ ಕೆಲಸ ಮಾಡ್ತಾ ಇದ್ದೀನಿ, ಫ್ರೀ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ. ಅದು ಬೇರೆ. ಆದರೆ ಲ್ಯಾಂಡ್ ಡೆವಲಪರ್ಸ್ ಅಂದ್ರೆ ಏನು? ಒಂದು ಬರಡು ಭೂಮಿಯನ್ನ ತೆಗೆದುಕೊಂಡು ಅದನ್ನ ಅಲ್ಲಿ ಬೆಳೆದ್ರೆ, ಅಲ್ಲಿ ಫಸಲುಗಳನ್ನ ಬೆಳೆದ್ರೆ, ತರಕಾರಿಗಳನ್ನ ಬೆಳೆದ್ರೆ ಅವನು ಲ್ಯಾಂಡ್ ಡೆವಲಪರ್ ಅಂತ. ಆದರೆ
ಬೆಳೆಯತಕ್ಕಂಥ ಜಮೀನನ್ನ ತಗೊಂಡು ಅಪಾರ್ಟ್ಮೆಂಟು ಅಥವಾ ರಿಸಾರ್ಟ್ ಕಟ್ಟಿದ್ರೆ ಅವರು ಲ್ಯಾಂಡ್ ಡೆವಲಪರ್ ಅಲ್ಲ, ಲ್ಯಾಂಡ್ ಡೆಸ್ಟ್ರಾಯರ್ಸ್ ಅಂತ ಹೇಳ್ಬೇಕಾಗುತ್ತೆ. ಬೋರ್ಡ್ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಅವರು. ಆಯ್ತು, ಏನಾರು ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ, ನನಗೆ ಗೊತ್ತಿಲ್ಲ. ಲ್ಯಾಂಡ್ ಡೆವಲಪರ್ ಅಂತ ಮಾತ್ರ ಬರ್ಕೋಬಾರ್ದು. ಏಕೆಂದ್ರೆ ಇದು ಬಹಳ ಮುಖ್ಯ. ವರ್ಟಿಕಲ್ ಗ್ರೋತ್ ಹೋಗ್ಬೇಕು. ನಂತರ ಈಗಿರತಕ್ಕಂಥ ಯಾವ್ಯಾವ್ದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈಗಿರತಕ್ಕಂಥ ಯಾವ್ಯಾವ್ದು KDB ಏರಿಯಾ ಇದೆ, ಅದರ ಸುತ್ತಮುತ್ತ ಬರತಕ್ಕಂಥ 50 ಕಿಲೋಮೀಟರ್ ರೇಡಿಯಸ್ ಎಲ್ಲ ರೋಡ್ಗಳನ್ನು ಅವರೇ ಮಾಡಬೇಕು. ಎಲ್ಲ ಕೆರೆಗಳಿಗೆ ಏನು ಜೀರ್ಣೋದ್ಧಾರ ಅವರೇ ಮಾಡಬೇಕು. ಈ ರೀತಿಯ ಕಂಡೀಷನ್ಗಳನ್ನು ಹಾಕಬೇಕಾಗುತ್ತೆ. ಇವತ್ತು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಿಜವಾಗ್ಲೂ ನಾವೆಲ್ಲ ಒಕ್ಕೋಲಿಂದ ವಿರೋಧ. ಇದು ಪಕ್ಷಾತೀತವಾದಂಥ ಸಭೆ, ಜಾತ್ಯತೀತ ಸಭೆ, ಮನುಷ್ಯತ್ವ ಇರತಕ್ಕಂಥ ಸಭೆ ಇದು. ಯಾಕೆಂದ್ರೆ ರೈತರ ಬಾಳು ಹಸನಾಗಬೇಕು. ಈಗ ನಾವೆಲ್ಲ ರೈತರುಗಳೇ. ಯಾಕೆಂದ್ರೆ ಇವತ್ತು ನೋಡ್ಬೋದು, ಅದಿದ್ರೆ ಒಂದು ದಿನ ಇವತ್ತು ಅದಕ್ಕೋಸ್ಕರ ನೋಡಿ, ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಮಾಡ್ತೀವಿ. ಅಂದ್ರೆ ಇಲ್ಲಿ ಕೈಗಾರಿಕಾ ಪ್ರದೇಶ ಅಂತ. ಅದೇ ರೀತಿ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತ ಮಾಡಬೇಕಾಗುತ್ತೆ, ಸ್ಪೆಷಲ್ ಸೆರಿಕಲ್ಚರ್ ಝೋನ್ ಅಂತ ಮಾಡಬೇಕಾಗುತ್ತೆ. ನಾನು ಈ ವಿಚಾರವನ್ನ ಪಾರ್ಲಿಮೆಂಟು ಈ ತಿಂಗಳು 28ನೇ ತಾರೀಕು ಪ್ರಾರಂಭ ಆಗುತ್ತೆ. 0 ಅವರಲ್ಲಿ ಅಥವಾ ಯಾವುದಾದ್ರೂ ಒಂದು ಕ್ವಶನ್ ಅವರಲ್ಲಿ ನಾನು ಪಾರ್ಲಿಮೆಂಟಲ್ಲಿ ಇದನ್ನ ಖಡಾಖಂಡಿತ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ. ಯಾಕೆಂದ್ರೆ ಇದು ನಮ್ಮ ಜವಾಬ್ದಾರಿ, ನಮ್ಮ ಕೃಷಿ ಜಮೀನು ನಮ್ಮ ಹಕ್ಕು, ಇದು ನಮ್ಮ ಜವಾಬ್ದಾರಿ. ಯಾಕೆಂದ್ರೆ ಇದು ನಮ್ಮ ಭವಿಷ್ಯ, ಇದರಲ್ಲಿ ನಮ್ಮ ಭವಿಷ್ಯ ಇದೆ, ನಮ್ಮ ಮಕ್ಕಳ ಭವಿಷ್ಯ ಇದೆ, ಮೊಮ್ಮಕ್ಕಳ ಭವಿಷ್ಯ ಇದೆ, ನಂತರ ಮುಂದೆ ನೂರಾರು ವರ್ಷದ ಭವಿಷ್ಯ ಇದರಲ್ಲಿದೆ. ಸೊ ಹೀಗಾಗಿ ಇದನ್ನ ನಮ್ಮ ಸರ್ಕಾರ, ಇಲ್ಲಿ ಇರತಕ್ಕಂಥ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ನಮಗೆ ಇದು ಬೇಡ ಅಂತಾರೆ ಅದನ್ನು ಯಾವತ್ತೂ ಒತ್ತಡದಿಂದ ಏರಬಾರ್ದು. ನೋಡಿ, ಈಗ ಬೇರೆ ದೇಶದಲ್ಲಿ ನೋಡಿ, ಯಾವ್ದಾದ್ರು ಒಂದು ವೈನ್ ಸ್ಟೋರ್ ತೆಗಿಬೇಕು ಅಥವಾ ಯಾವುದಾದ್ರೂ ಒಂದು ಮಟನ್ ಸ್ಟಾಲ್ ಯಾವ್ದಾದ್ರು ತೆಗಿಬೇಕು, ಆ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳ ಅಭಿಪ್ರಾಯ ಪಡೀತಾರೆ. ಅವ್ರು ಬೇಡ ಅಂದರೆ ಬೇಡ. ಇಲ್ಲ, ಆ ಥರ ಅಲ್ಲ. ಎಷ್ಟು ಜನ ನಮ್ಮ ಹತ್ರ ಬಂದು ಕೊಡ್ತಾರೆ, ಸರ್ ಇವಾಗ ನಮ್ಮ ಅದು ರೆಸಿಡೆನ್ಷಿಯಲ್ ಏರಿಯಾ ಒಂದು ವೈನ್ ಸ್ಟೋರ್ ತೆಗೆದುಬಿಟ್ಟಿದ್ದಾರೆ ಸರ್, ಅಲ್ಲಿ ವೈನ್ ಸ್ಟೋರ್ ಅಂದರೆ ಗಲಾಟೆ ಆಗ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಜನ ಏನಾಗುತ್ತೆ ಅಂದರೆ ಅದಾದಮೇಲೆ ತಗೊಂಡ್ಮೇಲೆ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಆಮೇಲೆ ಜೋರಾಗೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾರು ಏನು ಮಾತಾಡ್ತಾರೆ ಅದನ್ನು ನೋಡಿ ಮಕ್ಕಳುಗಳೆಲ್ಲ ಕಿಟಕಿಲಿ ನೋಡ್ತಾ ಇರುತ್ತೆ, ಸರ್ ಇದೆಲ್ಲ ಕಲ್ಚರ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತ. ಸೊ ಹೀಗಾಗಿ ಇವೆಲ್ಲ ನಾವು ಒಂದು ಸಾರ್ವಜನಿಕರ ಅಭಿಪ್ರಾಯ ಪಡ್ಕೋಬೇಕಾಗುತ್ತೆ ಇಂಥದ್ದು ಮಾಡಬೇಕಾದ್ರೆ. ಇದರಲ್ಲೂ ಕೂಡ ಇವತ್ತು ನಾನು ಪುನರುಚ್ಚಿಸ್ತೇನೆ, ಆಡಿಟ್ ಆಗಬೇಕು. ಈಗಿರತಕ್ಕಂಥ ಇಂಡಸ್ಟ್ರಿಯಲ್ ಝೋನ್ಗಳು ಏನಿದ್ದಾವೆ, ಈಗಿರತಕ್ಕಂಥ KDB ಆಲ್ರೆಡಿ ಅಕ್ವೈರ್ಡ್ ಫೆಸಿಲಿಟಿಗಳು ಏನಿದ್ದಾವೆ ಆಡಿಟ್ ಆಗಬೇಕು. ಎಷ್ಟಿದೆ ಅದಕ್ಕೆ ಒಂದು ಶ್ವೇತಪತ್ರ ಅಂತ ಏನು ಹೇಳ್ತೀವಿ, ಶ್ವೇತಪತ್ರವನ್ನು ಹೊರಡಿಸ್ಬೇಕು ಅಂತ ಆಗ್ರಹ ಮಾಡಿ ಈ ಗೆಲುವು ನಮ್ದಾಗಲಿ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಆತ್ಮೀಯ ರೈತ ಬಂಧುಗಳೇ, ರೈತ ಹೋರಾಟಕ್ಕೆ ನಾವು ಅನೇಕ ದಿನಗಳಿಂದ ಹೋರಾಟ ಮಾಡಿಕೊಂಡು ನಮ್ಮ ಜಮೀನುಗಳನ್ನು ಸರ್ಕಾರ ಕಬಳಿಸತಕ್ಕಂಥ ಒಂದು ವಿರೋಧಿಸಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಹೋರಾಟ ಮಾಡ್ತಾನೆ ಇದ್ರೆ, ಆದರೆ ನಮಗೇನು ಫಲ ಸಿಗಲಿಲ್ಲ. ಈ ದಿನ ಈ ವೇದಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಗಣ್ಯ ವ್ಯಕ್ತಿಗಳು ಎಲ್ಲ ಆಸನರಾಗಿದ್ದಾರೆ. ಅವ್ರಿಗೇನು ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ, ಎಲ್ಲ ಅವ್ರು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನಾವು ಅವರು ಹೇಳಿರೋ ಮಾತುಗಳು ನಡ್ಕೊಂಡು ಹೋದ್ರೆ ಸಾಕು. ಇನ್ನೂ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಕೈ ಬಿಡಬಾರ್ದು. ಈಗ ಅವ್ರು ಏನು ಹೇಳಿರ್ತಾರೋ ಅದನ್ನು ಪಾಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಹೋರಾಟ ಮಾಡಿ ನಮ್ಮ ಕೆಲಸ ಗೆಲ್ಲವರೆಗೂ ಹೋರಾಟ ಮಾಡಬೇಕಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಿನ
ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ಈ ದಿನ ಏನು ನಮ್ಮ ರೈತರ ಬೃಹತ್ ಸಮಾವೇಶ ಇದೆ, ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ರೈತ ಮುಖಂಡರುಗಳೇ, ನಮ್ಮ ಲೋಕಸಭಾ ಸದಸ್ಯರಂತ ಡಾಕ್ಟರ್ ಮಂಜುನಾಥ್ ಅವರೇ, ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿರವರೇ, ವಿಧಾನ ಪರಿಷತ್ನ ಸದಸ್ಯರಾದ ಗೋಪಿನಾಥ್ ರೆಡ್ಡಿರವರೇ, ನಮ್ಮ ಆರ್ ಕೆ ರಮೇಶ್ ಅವರೇ, ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಮೂಲ ಕಾರಣಕರ್ತರಾದಂಥ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ಇವತ್ತು ಸುಮಾರು ಒಂದು 5-6 ಗ್ರಾಮಗಳಲ್ಲಿ ಸುಮಾರು ಎಕರೆ ಭೂಮಿಯನ್ನು ಇವತ್ತು KDBಯಿಂದ ಏನು ಅಕ್ವಿಜಿಷನ್ನು ನೋಟಿಫಿಕೇಶನ್ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಆ ಒಂದು ರೈತರ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ನಾವು ಈ ಒಂದು ಹೋರಾಟವನ್ನು ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಕೂಡ ಇದ್ರ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳನ್ನು ಕೂಡ ಆ ಸಂದರ್ಭದಲ್ಲಿ ನಮ್ಮ ಅದೇನಹಳ್ಳಿ ಹತ್ರ ಒಂದು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕರೆಸಿದ್ವಿ. ಅಲ್ಲೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ ಅಂತೇಳಿ ಅವರು ಕೂಡ ಭರವಸೆಯನ್ನು ಅವತ್ತು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಮುಖಂಡರುಗಳು ಸುಮಾರು ಒಂದು 8-10 ಜನ ಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿದಾಗ ನಾನು ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ರೈತರ ಒಂದು ಸಭೆಯನ್ನು ಕೂಡ MB ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಕೂಡ ಮಾಡಿದ್ದಾರೆ. ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರೈತರು ಏನಿವತ್ತು ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ರೈತರ ಭೂಮಿಯನ್ನು, ತೋಟಗಳು ಮಾಡಿರ್ತಕ್ಕಂಥ ಭೂಮಿಯನ್ನು ನಾವು ಕೂಡ ಅದನ್ನು ಪಡೆಯೋದಿಲ್ಲ, ಅದಕ್ಕೆ ನಾನು ಸರ್ವೆ ಮಾಡಲಿಕ್ಕೆ ಹೇಳಿದ್ದೀನಿ ಅಂತೇಳಿ ಆವತ್ತು ಕೂಡ ಭರವಸೆ ಕೊಟ್ಟಿದ್ದಾರೆ. ನಮ್ಮ ರೈತ ಮುಖಂಡರಾದಂಥ ಚಂದ್ರಾರೆಡ್ಡಿಯವರು, ಅನೇಕ ಜನ ಮುಖಂಡರು ಕೂಡ ಅವತ್ತಿದ್ದರು. ಅದಾದಮೇಲೆ ನಾನು ಕೂಡ MB ಪಾಟೀಲ್ ಅವರಿಗೆ ಇನ್ನೊಂದು ಸಾರಿ ನಾವು ಭೇಟಿ ಮಾಡಬೇಕು ಅಂತೇಳಿ ಸಮಯವನ್ನು ಕೇಳಲಿಕ್ಕೆ ನಾನು ಕೇಳಿದೆ. ಆ ಸಂದರ್ಭದಲ್ಲಿ ಅವರು ಬೇರೆ ಕಂಟ್ರಿಗೆ ಹೋಗಿದ್ದರು, ಆದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಸಿಗಲಿಲ್ಲ. ಅದರಿಂದ ನಾನು ಮತ್ತೆ 19ನೇ ತಾರೀಕು 19/12/2024 ಇದು ಪಬ್ಲಿಕ್ ಡಾಕ್ಯುಮೆಂಟ್ ವಿಧಾನಸಭೆಯಲ್ಲಿ ನಾನು ಕ್ವಶನ್ ಹಾಕಿದ್ದೇನೆ. ಬೆಳಗಾವಿ ಅಧಿವೇಶನದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಾನು ಕ್ವಶನ್ ಹಾಕಿದ್ದೇನೆ. ಇಲ್ಲಿ ನಮ್ಮ ರೈತರು ಇವತ್ತು 5-6 ಗ್ರಾಮಗಳಲ್ಲಿ ಏನು ಅಕ್ವಿಜಿಷನ್ ಇವತ್ತು ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ರಿ, ಇದನ್ನು ವಾಪಸ್ ತಗೊಳ್ಬೇಕು. ನಮ್ಮ ರೈತರು ಇವತ್ತು ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ, ಇವತ್ತು ಅದು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ಲ. ನಮ್ಮ ರೈತರು ಇವತ್ತು ಅದರಲ್ಲೇ ಬದುಕಬೇಕಾಗಿದೆ. ಅದರಿಂದ ನೀವು ಅದನ್ನು ವಾಪಸ್ ತೆಗೆದು ಮತ್ತೆ ನಮ್ಮ ರೈತರಿಗೆ ಆ ಜಮೀನನ್ನು ಕೊಡಬೇಕು ಅಂತೇಳಿ ನಾನು ಕ್ವಶನ್ ಕೂಡ ಹಾಕಿದ್ದೇನೆ. ಅದಕ್ಕೆ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ನಾವು ಈಗ ಆಲ್ರೆಡಿ ಎಲ್ಲರೂ ಕೂಡ ನೋಡಿರ್ತಾರೆ, ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ರೈತರು ಏನು ಅಕ್ವಿಜಿಷನ್ ಮಾಡಿಕೊಂಡಿದ್ದೀವಿ ಆ ಭಾಗದಲ್ಲಿ ಬರ್ತಕ್ಕಂಥ ತೋಟಗಳಿರ್ಬೋದು, ರೈತರು ಫಲವತ್ತಾಗಿ ಬೆಳೀತಕ್ಕಂಥ ಭೂಮಿ ಇರ್ಬೋದು, ಅದನ್ನು ನಾವು ತಗೊಳ್ಳೋದಿಲ್ಲ. ಅದನ್ನೆಲ್ಲನೂ ಕೂಡ ಇಂಡಿವಿಜುವಲ್ ಆಗಿ ಸರ್ವೆ ನಂಬರ್ ಪ್ರಕಾರ ನಾವು ಸರ್ವೆ ಮಾಡಿಸಿ ಅದನ್ನು ನಾವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಹೆಚ್ಚಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಾನು ಒಬ್ಬ ರೈತನ ಮಗ. ನಾನು ಇದ್ರ ಅಕ್ವಿಜಿಷನ್ ಕಷ್ಟ ಏನು ಅಂತೇಳಿ ನಾನು ತುಂಬ ಅನುಭವಿಸಿದ್ದೇನೆ. ನಮ್ಮ ಭಾಗದಲ್ಲೂ ಕೂಡ ಉಳಿಮಾವು ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 600 ಎಕರೆ ಗದ್ದೆಗಳನ್ನು ಅಕ್ವಿಜಿಷನ್ ಮಾಡಿದ್ರು 1988ರಲ್ಲಿ. ಆ ಸಂದರ್ಭದಲ್ಲೂ ಕೂಡ ನಾನು ಅದ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಬೆಳೆದಿದ್ದೇವೆ, ಅದ್ರಲ್ಲಿ ತಿಂದಿದ್ದೇವೆ, ಮತ್ತು ಅದರಲ್ಲಿ ನಾವು ಇವತ್ತು ಬದುಕಿದ್ದೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಇವತ್ತು ಅದನ್ನೇ ನಂಬಿಕೊಂಡಿರ್ತಕ್ಕಂಥ ಜನ, ಅದರಲ್ಲಿ ಯಾವ ರೀತಿಯಾದಂಥ ಒಂದು ಸೆಂಟಿಮೆಂಟ್ ಇರ್ತದೆ ಅಂತೇಳಿ ನಾನು ಚೆನ್ನಾಗಿ ಗೊತ್ತಿದೆ. ನಾವು ಇವತ್ತು ಇಲ್ಲಿ ಯಾರು ಕೂಡ ಪಕ್ಷ ಅಂತೇಳಿಲ್ಲ. ನಾವು ಪಕ್ಷಾತೀತವಾಗಿ ನಮ್ಮ ರೈತರ ಜೊತೆ ನಾವಿದ್ದೇವೆ. ನಾನು ಅದನ್ನು ಕರಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ನಾವು ಮಂತ್ರಿಗಳು MB ಪಾಟೀಲ್ ಅವರು KDB ವಿಷಯ ಮಾತಾಡಿದಾಗ, ಇಲ್ಲ ಈ ಥರ ನಾವು KDB ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೀವಿ, ಅದು ಹೆಚ್ಚಿನ ಬೇಡಿಕೆ ಬೆಂಗಳೂರು ಸುತ್ತಮುತ್ತ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಕೈಗಾರಿಕೋದ್ಯಮಿಗಳು,
ಆದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಇನ್ನೆಲ್ಲೂ ಕೂಡ ಜಾಗ ಇಲ್ಲ, ನಮ್ಮಲ್ಲೇ ಆನೇಕಲ್ಲಲ್ಲೇ ಜಾಗ ಸಿಗ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅಂತ ಹೇಳಿದ್ರು, ಸ್ವಾಮಿ ನಿಮಗೆ ಕೈಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲೇ ಬಾರ್ಡರ್ ಜಾಗ ಇದೆ, ಅವರು ನಮ್ಮ ಏರಿಯಾಗೆ ಅಕ್ವಿಸಿಷನ್ ಮಾಡಿ ಅಂತೇಳಿ ನಮ್ಮ ರೈತರೇ ಕೇಳ್ತಾ ಇದ್ದಾರೆ. ಆ ಜಾಗನ ನಿಮಗೆ ಕೊಡ್ಲಿಕ್ಕೆ ನಾವೇ ತಯಾರಿದ್ದೇವೆ, ನಮ್ಮ ರೈತರೆಲ್ಲರೂ ಕೂಡ ಅದಕ್ಕೆ ಒಪ್ಪಿಸ್ತೀವಿ. ಆದರೆ ಈ ಭೂಮಿ ತುಂಬಾ ರೈತರು ಸುಮಾರು ದಿನಗಳಿಂದ ಬೆಳೆದು ಜೀವನ ಮಾಡ್ತಕ್ಕಂಥ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಬೇರೆ ನಮ್ಮ ತಾಲೂಕಲ್ಲೇ ಬೇಕಂದ್ರೆ ನಾವು ಬೇರೆ ಬಾರ್ಡರ್ ಇರ್ತಕ್ಕಂಥ ಜಮೀನನ್ನು ಕೊಡಿಸ್ತೀವಿ ಅಂತೇಳಿ ನಾನು ಕೂಡ ನೇರವಾಗಿ ಹೇಳಿದ್ದೇನೆ. ಅದೇ ರೀತಿಯಾಗಿ ಇವತ್ತು ನಾನೊಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಮತ್ತೊಮ್ಮೆ ನಮ್ಮ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರ ಹತ್ರ ನಮ್ಮ ಒಂದು 20-25 ಜನ ರೈತರು ಬಂದರೆ ಅವ್ರ ಮುಂದೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತೇನೆ. ಅದೇ ರೀತಿಯಾಗಿ ಅವ್ರ ಹತ್ರ ಮಾತಾಡಿದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕೂಡ ಟೈಮ್ ತಗೊಂಡು ಈ ರೀತಿಯಾದಂಥ ಸಮಸ್ಯೆ ಇದೆ, ಇದನ್ನ ಯಾವುದೇ ಕಾರಣಕ್ಕೂ ಆ ಭಾಗದಲ್ಲಿ ಇರ್ತಕ್ಕಂಥ ಇವತ್ತೇನು ಅಕ್ವಿಸಿಷನ್ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಹತ್ರ ಮಾತಾಡಿ ನಿಮಗೆ ಮತ್ತೆ ನಿಮ್ಮ ಒಂದು ಭೇಟಿಗೆ ಅವಕಾಶವನ್ನು ಕೊಡಿಸ್ತೇವೆ. ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಸರ್ಕಾರ ಇರ್ಬೋದು, ಆದರೆ ನಿಮ್ಮಿಂದ ಸರ್ಕಾರ ಮತ್ತೆ ನಮ್ಮ ರೈತರಿಂದ ಸರ್ಕಾರ ಮತ್ತೆ ಎಲ್ಲ ಜನಸಾಮಾನ್ಯರಿಂದ ಸರ್ಕಾರ, ಆದ್ರಿಂದ ನಾವು ನಿಮ್ಮ ಜೊತೆಯಲ್ಲಿದ್ದು ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಎಂ ಬಿ ಪಾಟೀಲ್ರಿಗೆ ನಾನು ಡೇಟನ್ನು ಫಿಕ್ಸ್ ಮಾಡಿ ಹೇಳ್ತೇನೆ. ನಮ್ಮ ಎಲ್ಲ ರೈತ ಮುಖಂಡರು ಕೂಡ ಬಂದು ಆ ಸಭೆಯಲ್ಲಿ ಚರ್ಚೆ ಮಾಡೋಣ, ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಅನುಕೂಲ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ತಾಲೂಕಿನ ರೈತ ಸಂಘಟನೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಭೂಸ್ವಾಧೀನ ಅಂದರೆ ಕೃಷಿ ಮಾಡತಕ್ಕಂಥ ಜಮೀನನ್ನು ಭೂಸ್ವಾಧೀನ ಮಾಡಬೇಕು ಎನ್ನುವ ಪ್ರತಿಕ್ರಿಯೆಯನ್ನು ಏನು KADB ಇವತ್ತು ಪ್ರಾರಂಭ ಮಾಡಿದೆ, ಅದನ್ನು ಈ ಹಂತದಲ್ಲೇ ಇದನ್ನು ಬಿಡಬೇಕು ಎನ್ನುವ ಒತ್ತಾಯವನ್ನು ನಾವು ಎಲ್ಲ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೈಗಾರಿಕಾ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಅವರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಕೃಷಿ ಇದು ಆ್ಯಕ್ಟಿವ್ ಆಗಿ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಅಲ್ಲಿ ಹಣ್ಣುಗಳನ್ನು ಬೆಳೀತಿದ್ದಾರೆ, ತರಕಾರಿಗಳನ್ನು ಬೆಳೀತಿದ್ದಾರೆ ಮತ್ತು ಕೆಲವು ರೇಷ್ಮೆ ಕೂಡ ಬೆಳೀತಾ ಇದ್ದಾರೆ. ಸೊ ಯಾಕೆಂದರೆ ಇಂಥ ಫಲವತ್ತಾದ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳೋದು ನಿಜವಾಗ್ಲೂ ಇದು ಸರಿಯಾದ ವ್ಯವಸ್ಥೆಯಲ್ಲ. ಯಾಕೆಂದರೆ ಇದು ರೈತರ ಬದುಕು ಇದರಲ್ಲಿದೆ, ಕೇವಲ ತಲತಲಾಂತರದ ರೈತರ ಬದುಕು, ಇದು ಶಾಶ್ವತವಾದಂಥ ಆಸ್ತಿ. ಹೀಗಾಗಿ ಇದನ್ನು ಬಿಡಬೇಕಾಗುತ್ತೆ. ಯಾಕೆಂದರೆ ಇದು ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತಲೇ ಮಾಡಬೇಕಾಗುತ್ತೆ ಇದನ್ನ. ಯಾಕೆಂದರೆ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತ ಬೇಕು, ಮತ್ತು ರೇಷ್ಮೆ ಬೆಳೆಗಾರ ಪ್ರದೇಶವನ್ನು ಸ್ಪೆಷಲ್ ಸಿಲ್ಕ್ ಝೋನ್ ಅಂತಲೂ ಮಾಡಬೇಕು. ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಈಗಾಗಲೇ ಸುತ್ತಮುತ್ತ ಹಲವಾರು ಇಂಡಸ್ಟ್ರಿಯಲ್ ಝೋನ್ಸ್ ಇದೆ. ಇದು ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮತ್ತು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮತ್ತು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಹಲವಾರು ಸುತ್ತಮುತ್ತ 8-10 ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈಗ ಇರತಕ್ಕಂಥ ಇಂಡಸ್ಟ್ರಿಯಲ್ಲು ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನು ಮಾಡಿದ್ದಾರೆ, KADB ಝೋನ್ ಅಂತ ಏನಿದೆ, ಅಲ್ಲೇ ಸಾವಿರಾರು ಎಕರೆ ಖಾಲಿ ಇದೆ. ಸೊ ಅದನ್ನು ಆಡಿಟ್ ಆಗಬೇಕು. ಇವತ್ತು ಅಲ್ಲಿ ಖಾಲಿ ಇರತಕ್ಕಂಥ ಜಮೀನನ್ನು ಉಪಯೋಗಿಸಿ ಏನು ಇವತ್ತು ಕೈಗಾರಿಕೆಗಳಿಗೆ ಅಥವಾ ಬೇರೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅಲ್ಲಿ ಕೊಡಬಹುದೇ ಹೊರತು ಈ ಪ್ರಕ್ರಿಯೆಯನ್ನು ಆನೇಕಲ್ ತಾಲೂಕಿನಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಇದು ಬಿಡಬೇಕು. ಯಾಕೆಂದರೆ ಇದು ತರಾತುರಿಯಲ್ಲಿ ಏನು ಮಾಡಬಾರ್ದು, ಇದರಿಂದ ರೈತರ ಬದುಕು ಕಗ್ಗೊಲೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡ್ತೀನಿ. ಹೌದು, ಈ ವಿಚಾರವಾಗಿ ನಾನು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಲೋಕಸಭೆ ಬಜೆಟ್ ಸೆಷನ್ನು ಇದೇ ತಿಂಗಳು 28ರಂದು ಪ್ರಾರಂಭ ಆಗುತ್ತೆ. ಅಂದರೆ ಯಾವಾಗಲೂ ಅಷ್ಟೇ, ಈಗಾಗಲೇ ಹೇಳಿದೆ, ಆಡಿಟ್ ಆಗಲಿ. ಈಗ ಇರತಕ್ಕಂಥ KADB ಏರಿಯಾದಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಝೋನ್ಸ್ ಏನಿದೆ ಅಲ್ಲಿ ಹೋಗಿ ನಾನು ಹಲವಾರು ಕಡೆ ಹೋಗಿದ್ದೇನೆ, ಸುಮಾರು ಎಕರೆಗಟ್ಟಲೆ ಖಾಲಿ ಇದೆ. ಅಥವಾ ನೀವು ಆಲ್ರೆಡಿ ಬೇರೆಯವ್ರಿಗೆ ಅಲಾಟ್ ಮಾಡಿ ಅದನ್ನು ಕಳೆದ 10-15 ವರ್ಷದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದರೆ ಬೇರೆಯವ್ರಿಗೆ ಅಲಾಟ್ ಮಾಡಿ. ಸೊ ಅದರಿಂದ ಇವತ್ತು ರೈತರನ್ನು ಉಳಿಸ್ಬೇಕು. ಯಾಕೆಂದರೆ ಫಲವತ್ತಾದ ಎಷ್ಟು ಬೆಳೆ ಬೆಳೀತಾ ಇದ್ದಾರೆ ನಾನು ನೋಡಿದ್ದೇನೆ. ಲೋಡ್ಗಟ್ಟಲೆ ತರಕಾರಿ ಬೆಳೀತಾ ಇದ್ದಾರೆ, ಲೋಡ್ಗಟ್ಟಲೆ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ, ಲೋಡ್ಗಟ್ಟಲೆ ಸಿರಿಕಲ್ಚರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ಇದು ಬಹಳ ಗಂಭೀರವಾದಂಥ ವಿಚಾರ. ಯಾಕೆಂದರೆ ಬೆಂಗಳೂರು ಈಗಾಗಲೇ
1,50,00,000 ಜನಸಂಖ್ಯೆ ಇದೆ. ಈಗಲೇ ಟ್ರಾಫಿಕ್ ಜಾಮ್ ಇದೆ, ಡ್ರೈನೇಜ್ ಇಲ್ಲ, ಗಾರ್ಬೇಜಿಂದ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಇದನ್ನು ನಾವು ಗ್ಯಾಸ್ ಚೇಂಬರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಇದರಿಂದ ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಇಂಡಸ್ಟ್ರಿಯಲ್ ಝೋನ್ಗಳಿಂದ ಇವತ್ತು ಕೆರೆಗಳು ಹಾಳಾಗ್ತಾ ಇದೆ, ಪರಿಸರ ಹಾಳಾಗ್ತಾ ಇದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಎನ್ನುವ ಮನವಿಯನ್ನು ನಾನು ಸರ್ಕಾರಕ್ಕೆ ಮಾಡ್ತಾಯಿದ್ದೇನೆ. ಒಂದು ನಿರ್ಧಾರ ಆಗಿದೆ ಸರ್ಕಾರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೈಗಾರಿಕೆಗಳನ್ನು ತೆಗಿಬೇಕು ಮತ್ತು ಅದರಿಂದ ಕೈಗಾರಿಕೆಗಳ ಮುಖಾಂತರ ಜನರುಗಳಿಗೆ ಎಲ್ಲರೂ ಕೂಡ ಕೆಲಸಗಳು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಅದೇ ಥರ ಅಕ್ವಿಜಿಷನ್ಸು ಮಾಡ್ತಾಯಿದ್ದಾರೆ. ಅದನ್ನು ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಮತ್ತು ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಆನೆಕಲ್ಲಲ್ಲಿ ಮಾಡಿದ್ದಾರೆ. ಆದರೆ ಅವರಿಗೆ ಸರಿಯಾದಂಥ ಒಂದು ಮಾಹಿತಿ ಇಲ್ಲ, ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿ ಇಲ್ಲ. ಅದು ಆ ಮಾಹಿತಿ ಕೊರತೆಯಿಂದ ಏನಾಗಿದೆ, ಇಲ್ಲಿ ಫಲವತ್ತಾದಂಥ ಭೂಮಿ ಇವತ್ತು ರೈತರು ಬೆಳೀತರ್ತಕ್ಕಂಥ ರೇಷ್ಮೆ ಗಿಡ ಇರ್ಬೋದು, ತರಕಾರಿ ಇರ್ಬೋದು, ಮತ್ತು ಹೊಲ ಇರ್ಬೋದು, ರಾಗಿ ಎಲ್ಲ ಕೂಡ ಬೆಳೀತಾ ಇದ್ದಾರೆ. ಆದರೆ ಇಂಥ ಭೂಮಿಯೂ ಕೂಡ ಅವ್ರಿಗೂ ಅಧಿಕಾರಿಗಳು ಏನು ಮಾಡಿದ್ದಾರೆ, ಸರ್ವೆ ಗಿರ್ವೆ ಮಾಡ್ದಿರನೇ ಇವತ್ತು ಆ ಒಂದು ಅಕ್ವಿಜಿಷನ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನಾನು ಮಾನ್ಯ ಸಚಿವರು ಎಂ ಬಿ ಪಾಟೀಲರು, ನನ್ನ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರವ್ರ ಗಮನಕ್ಕೆ ತಂದಿದ್ದೀನಿ. ಆಮೇಲೆ ನಮ್ಮ ರೈತ ಮುಖಂಡರನ್ನು ಕೂಡ ಅಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಚರ್ಚೆನೂ ಕೂಡ ಮಾಡಿಸಿದ್ದೀನಿ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಇವತ್ತು ರೈತರ ಭೂಮಿ ಏನಿದೆ, ಇವತ್ತು ತೋಟಗಳಿರ್ಬೋದು ಮತ್ತು ಹೊಲಗಳಿರ್ಬೋದು ಮತ್ತು ಯಾವ ತರಕಾರಿಗಳು ಬೆಳೀತಾ ಇದ್ದಾರೆ, ಯಾವುದೋ ಹಣ್ಣುಗಳು ಬೆಳೀತಾ, ಅಂಥ ಭೂಮಿನ ನಾವು ತಗೊಳ್ಳೋದಿಲ್ಲ ಅಂಥೇಳಿ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ರೈತರನ್ನ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ. ಅದು ಬಿಟ್ಟು ನಾನು ಕೂಡ 19ನೇ ತಾರೀಕು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಕ್ವಶನ್ ಹಾಕಿದೆ. ಈ ಥರ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಅಕ್ವಿಜಿಷನ್ ಪ್ರೋಸೆಸ್ ಆಗ್ತಾ ಇದೆ, ಅದನ್ನು ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತೇಳಿ ಕೇಳಿದ್ದೆ. ಆದರೆ ಇವತ್ತು ಯಾವುದೋ ಒಂದು ಸಿಟಿ ರವಿ ಪ್ರಕರಣ ಮತ್ತು ಬೇರೆ ಬೇರೆ ರೀತಿಯ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಗೊಂದಲಗಳಾಗಿ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಏನು ಹೇಳಿದ್ದಾರೆ, ಇವತ್ತು ಅದು ಉತ್ತರದಲ್ಲಿ ಕೂಡ ಇದೇ ಥರ ಹೇಳಿದ್ದಾರೆ. ಏನೇನು ಇವತ್ತು ಅಕ್ವಿಜಿಷನ್ ಆಗಿದೆ ಅದರಲ್ಲಿ ರೈತರಿಗೆ ಫಲವತ್ತಾಗಿ ಬೆಳೆಯುವಂಥ ಭೂಮಿನ ನಾವು ತಗೊಳ್ಳೋದಿಲ್ಲ ಅಂತ ಅವನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಲಿಖಿತ ಉತ್ತರದಲ್ಲಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಮುಂದಿನ ದಿನಗಳಲ್ಲಿ ನಾವು ಇವತ್ತು ರೈತರ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದೇನೆ. ನಾನು ಎಂ ಬಿ ಪಾಟೀಲ್ರಿಗೆ ಮತ್ತೊಮ್ಮೆ ಸಭೆಯನ್ನು ಮಾಡ್ತೀನಿ ಮತ್ತು ಎಲ್ಲ ರೈತ ಮುಖಂಡರನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಮುಖಾಂತರ ಚರ್ಚೆ ಮಾಡಿಸ್ತೀವಿ. ಸಾಧಕ ಬಾಧಕಗಳು ಏನೆಲ್ಲ ಮಾಡ್ಬೋದು, ನಮ್ಮ ರೈತರಿಗೆ ಅನುಕೂಲ ಆಗೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಸ್ತೀನಿ. ಅದಾದಮೇಲೆ ಮತ್ತು ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಒಂದು ಸಮಯ ನಿಗದಿಪಡಿಸಿ ನಮ್ಮ ರೈತನ ಕರ್ಕೊಂಡೋಗಿ ಅದನ್ನು ಕೂಡ ಮಾಡ್ತೀನಿ. ನಾನು ರೈತರ ಪರವಾಗಿದ್ದೇನೆ. ರೈತರ ಪರವಾಗಿ ಅಕ್ವಿಜಿಷನ್ ಏನಾಗಿದೆ ಅದನ್ನು ವಾಪಸ್ ತಗೋಬೇಕು, ನೋಟಿಫಿಕೇಶನ್ ವಾಪಸ್ ತಗೋಬೇಕು ಅಂತೇಳಿ ಕೇಳಿದ್ವಿ ಸರಿ. ಬೆಳಗಾವಿ ಅಧಿವೇಶನದಲ್ಲೇ ಕೇಳಿದ್ರು ಸರ್. ಇದೊಂದು ಅದಕ್ಕೆ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ರೈತ ಮಿತ್ರರು ಇವತ್ತು ನಮ್ಮ ಸಭೆಗೆ ಬಂದು ತುಂಬ ಖುಷಿಯಾಗಿದೆ, ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳು. ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರು ಬಂದು ಕೆಲವೊಂದು ವಚನಗಳನ್ನು ಕೊಟ್ಟು ನಮಗೆ ಹುರಿದುಂಬಿಸಿದ್ದಾರೆ. ಅವ್ರಿಗೂ ಒಂದು ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಹಾಗೆ MP ಡಾಕ್ಟರ್ ಮಂಜುನಾಥ್ ಸರ್ ಬಂದಿದ್ದರು. ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಕೈಗಾರಿಕೆ ಮಾಡಬೇಕಾದ್ರೆ 10 ಎಕರೆ ಬೇಕಾಗಿಲ್ಲ, 1 ಎಕರೆ ಸಾಕು. 1 ಎಕರೆಯಲ್ಲಿ ಇವತ್ತು 50 ಫ್ಲೋರ್ ಎತ್ತಿದ್ರೆ ಎಲ್ಲ ಕೈಗಾರಿಕೆನೂ ಒಂದರಲ್ಲೇ ಸೇರುತ್ತೆ. 10 ಎಕರೆ ಬೇಕಾಗಿಲ್ಲ. 1000 ಎಕರೆ ಇವತ್ತು ತೊಗೊಂಡಿದ್ದಾರೆ, ವೇಸ್ಟು, ಏನೂ ಬೇಕಾಗಿಲ್ಲ. ರೈತರು ಬದುಕೋಕೆ ಬಿಡಿ. ಅದೇ ಥರ ನಮ್ಮ ಗೋಪಿನಾಥ್ ರೆಡ್ಡಿಯವರು ಮಾತಾಡಿದ್ದಾರೆ, ನಮ್ಮ ಪರಿಸರವಾದಿ ಯಲ್ಲಪ್ಪ ರೆಡ್ಡಿಯವರು ಮಾತಾಡಿದ್ದಾರೆ. ಎಲ್ಲ ತುಂಬ ಹಿತವಚನಗಳನ್ನು ಕೊಟ್ಟು ನಮ್ಮ ರೈತರನ್ನು ಹುರಿದುಂಬಿಸಿದ್ದಾರೆ. ಕೇವಲ ನಾವು 19 ದಿವಸದಲ್ಲಿ ಇವತ್ತು ಹೋರಾಟವನ್ನು ಸ್ಟಾರ್ಟ್ ಮಾಡಿ ಬರೀ 19 ದಿವಸ ಆಗಿದೆ. ಇವತ್ತು ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟದಲ್ಲೂ ನಾವು ಇವತ್ತು ಹೋರಾಡೋದಕ್ಕೆ ಸಿದ್ಧವಾಗಿದ್ದೀವಿ ಎಂದು ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾವು ನಮ್ಮ ಭೂಮಿ ದಕ್ಕವರೆಗೂ ನಾವು ಯಾವುದೇ ಕಾರಣಕ್ಕೂ ಭೂಮಿ 1 ಇಂಚು ಯಾವುದೇ ಸರ್ಕಾರ ಬಂದ್ರೂ ಸರಿಯೇ, ಹೋದ್ರೂ ಸರಿಯೇ, ನಮ್ಮ ಪ್ರಾಣಕ್ಕೆ ಬಿಡ್ತೀನೋ ಹೊರತು ನಾವು ಯಾವುದೇ ಜಮೀನುಗಳನ್ನು ಕೊಡೋದಿಲ್ಲ. ಈ ಆನೇಕಲ್ ತಾಲೂಕು ಇವತ್ತು ಇರೋ ಹಾಟ್ ಸಿಟಿ. ಬೆಂಗಳೂರಿಗೆ ಇವತ್ತು ಆಕ್ಸಿಜನ್ ಬೇಕಾದರೆ, ಗಾಳಿ ಬೇಕಾದರೆ, ತರಕಾರಿ ಬೇಕಾದರೆ ಪ್ರತಿಯೊಂದಕ್ಕೂ ಇವತ್ತು ಅವಲಂಬನೆ ಇರೋದು ನಮ್ಮ ರೈತರು. ಬೆಂಗಳೂರು ಮಾರ್ಕೆಟ್ ಆಯಿತು, ಬೆಂಗಳೂರಲ್ಲೇ 2 ಮಾರ್ಕೆಟ್ ಇದೆ. 2 ತುಂಬ ಬರ್ತಾ ಇರೋದೆಲ್ಲನೂ ಆನೇಕಲ್ ತಾಲೂಕು ಭಾಗದೇ. ಅದೇ ಥರ ಇವತ್ತು ಹೊಸೂರಿದೆ, ಸೇಲಂ ಇದೆ, ಕೊಯಮತ್ತೂರು ಇದೆ, ಇವತ್ತು ಚೆನ್ನೈಗೆ ಎಲ್ಲ ಮಾರ್ಕೆಟ್ಗೂ ನಾವು ತರಕಾರಿ ಸಾಗಿಸ್ತಾ ಇದ್ದೀವಿ. ಅದೇ ರೀತಿ ಇಡೀ ವರ್ಲ್ಡಲ್ಲಿ ಹೂವು ಬೆಳೆಯೋದು ಅಂದರೆ ಆನೇಕಲ್ ತಾಲೂಕು ಇವತ್ತು ಹೆಸರುವಾಸಿ ಆಗಿದೆ. ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರೈತರು ಇವತ್ತು ಎಕ್ಸ್ಪೋರ್ಟ್ ಮಾಡೋ ಉದ್ದಿಮೆ ರಚನೆ ಮಾಡ್ಕೊಂಡಿದ್ದಾರೆ.
ಯಾವುದರಲ್ಲೂ ಕಮ್ಮಿ ಇಲ್ಲ. ಅಂತರ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, 40 ಸ್ಕೂಲ್ ಇದೆ. 40 ಸ್ಕೂಲಲ್ಲಿ ಇವತ್ತು ಒಂದು ಸ್ಕೂಲಲ್ಲಿ ಇವತ್ತು 500ರಿಂದ 1000 ಮಕ್ಕಳಿದ್ದಾರೆ. ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಅವರು ಯೋಚನೆ ಮಾಡಿಲ್ಲ. ಬರೀ ಅವರಿಗೆ ದುಡ್ಡು ಬೇಕನ್ನೋ ಒಂದು ಅಹಂಕಾರದಿಂದ ಇವತ್ತು ಇಲ್ಲಿ ಧುಮುಕಿದ್ದಾರೆ. ಇದೆಲ್ಲ ತಪ್ಪು ದಾರಿಯನ್ನು ಹಿಡಿಬೇಡಿ ದಯವಿಟ್ಟು. ಎಲ್ಲರಿಗೂ ಒಂದು ಹೇಳ್ತಾ ಇದ್ದು, ನಮ್ಗೆ ಇಲ್ಲಿ ನಾರಾಯಣರ ಪಕ್ಕದಲ್ಲೇ ಇದೆ. ಇವತ್ತು ಅಲ್ಲಿ ತುಳುಕ್ತಾ ಇದ್ದಾರೆ ರೋಗಿಗಳು. ಈ ಪರಿಸ್ಥಿತಿ ಇಲ್ಲಿರುವಾಗ ಈಗಲೇ ಜಲಮಂಡಳಿ ಏನು ಮಾಡ್ತಾ ಇದೆ ಗೊತ್ತಾಗಲಿಲ್ಲ. ಕೈಗಾರಿಕಾ ಪ್ರದೇಶಗಳಲ್ಲಿ ಹೊರಸೂಸುತ್ತಾ ಇರುವಂಥ ತ್ಯಾಜ್ಯವನ್ನು ಎಲ್ಲ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಇವತ್ತು ಮಲಿನ ಮಾಡಿದ್ದಾರೆ. ಇದುವರೆಗೂ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ನಾವು ಮೊನ್ನೆ 3 ದಿವಸದಲ್ಲಿ ಪ್ರೆಸ್ ಮೀಟು ಮತ್ತು ನಾವು ಈ ಹೋರಾಟ ಪ್ರಾರಂಭಿಸಿದ ಮೇಲೆ ಎಚ್ಚೆತ್ಕೊಂಡು ಹೋಗಿ ಇವತ್ತು 54 ಕೈಗಾರಿಕೆಗಳಿಗೆ 134 ಕೋಟಿ ರೂಪಾಯಿ ಇವತ್ತು ದಂಡ ವಿಧಿಸಿದ್ದೀರಾ. ಯಾಕೆ ಸ್ವಾಮಿ ವಿಧಿಸಿದ್ದೀರಾ ನೀವು? ಇಷ್ಟು ದಿವಸ ಕಣ್ಣು ಮುಚ್ಕೊಂಡೇನು ಹಾಲು ಕುಡಿತಾ ಇದ್ರ ಇಲ್ಲ ವಿಷ ಕುಡಿತಾ ಇದ್ರ? ನೀವು ಏನು ಮಾಡ್ತಾ ಇದ್ರಿ? ಫಸ್ಟು ನಿಮ್ಗೆ ಅಧಿಕಾರ ಕೊಟ್ಟಿರೋದು ದುಡ್ಡು 30 ದಿವಸ ಕೆಲಸ ಮಾಡೋದಕ್ಕೆ ಗೌರ್ಮೆಂಟ್ ಸಂಬಳ ಕೊಡ್ತಾ ಇರೋದು. ನೀವು ಅದನ್ನು ಫಸ್ಟ್ ಮಾಡಿ. ಮೊದಲು ಮೂಲ ಸೌಕರ್ಯ ಬೇಕು ಕೈಗಾರಿಕೆಯವ್ರಿಗೆ, ಅದು ಒದಗಿಸಿ ಫಸ್ಟು. ಆಮೇಲೆ ದಂಡ ಹಾಕೋದು ಇನ್ನೊಂದು. ನೆಕ್ಸ್ಟು ಬರೋ ನೀರನ್ನ ಎಲ್ಲಿ ಬಿಡ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದೆ ಅಂತ ಫಸ್ಟ್ ನೀವೇನು ಗಮನಿಸಿದ್ದೀರಾ? ಯಾವುದೋ ಏನು ಮಾಡ್ತಾ ಇಲ್ಲ ನೀವು. ಬರೀ ಇವತ್ತು ಆನೇಕಲ್ ತಾಲೂಕಿಂದ ಸುಮಾರು 5 ಸಬ್ ರಿಜಿಸ್ಟರ್ ಆಫೀಸ್ಗಳಿದ್ದಾವೆ. ಇವತ್ತು ಜನ ಹೋಗಿ ತುಳುಕ್ತಾ ಇದ್ದಾರೆ. ಏತಕ್ಕೋಸ್ಕರ ಭೂಮಿ ಇವತ್ತು ಬೆಲೆ ತುಂಬ ಇಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ನೀವು ನೋಡಿ ಸಹಿಸಲಾಗದೆ ಇವತ್ತು ರೈತರ ಭೂಮಿಯನ್ನು ತಗೊಳಕ್ಕೆ ಬಂದಿದ್ದೀರಾ. ಇದು ಅನ್ಯಾಯದ ಮಾತು. ಒಟ್ಟಾರೆ ನಾವು ಇದುವರೆಗೂ ಯಾವುದೇ ಇದು ಬಂದರೂ ಬಿಡೋದಿಲ್ಲ. ತಾಲೂಕು ರೈತ ಹೋರಾಟ ಸಮಿತಿ ಪರವಾಗಿ ಈಗ ಪರಿಸರ ಬಗ್ಗೆ ರೈತರ ಬಗ್ಗೆ ಸ್ಟೇಜಿಂದ ಆಗಲೇ 2 ಗಂಟೆ 3 ಗಂಟೆಯಿಂದ ಎಲ್ಲರೂ ತಿಳಿಸಿದ್ದಾರೆ. ಈಗ ನಾವು ಒಂದೇ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವ್ರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ KIDB ಓಡಿಸಿರ್ಕಂಥ ಅಕ್ವೈಜೇಷನ್ ಮಾಡ್ತಿರಕ್ಕಂಥ ಲ್ಯಾಂಡು ಅದು ಕರೆಕ್ಟಾಗಿ ಇಂಡಸ್ಟ್ರಿ ಮಾಡೋವಂಥ ಜಾಗನ ಇಲ್ಲಾಂದರೆ ಅಗ್ರಿಕಲ್ಚರಲ್ ಮಾಡೋವಂಥ ಜಾಗನ ಬಂದು ನೀವು ಗೌರ್ಮೆಂಟ್ ಕಡೆಯಿಂದ ಬಂದು ನೀವು ಸಮೀಕ್ಷೆ ಮಾಡಿ ಅದು ಅಗ್ರಿಕಲ್ಚರಲ್ ಮಾಡೋಂಥ ಜಾಗ ಆದರೆ ರೈತರಿಗೆ ಬಿಟ್ಬಿಡಿ, ಅದು ಇಂಡಸ್ಟ್ರಿಯಲ್ ಮಾಡೋಂಥ ಜಾಗ ಆದರೆ ಬನ್ನಿ ಮಾಡಿ. ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಮೊನ್ನೆ ಸಿದ್ದರಾಮಣ್ಣ ಅವ್ರಿಗೆ ರೈತರ ಪರವಾಗಿ ಕೇಳ್ತಾ ಇದ್ದೀವಿ. ಸ್ವಾಮಿ ಆಮೇಲೆ ಇವರು ಯಾರೋ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ MB ಪಾಟೀಲ್ ಸಾಹೇಬ್ರಿಗೂ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ತೋಟಗಳನ್ನೆಲ್ಲ ಡ್ರೋನ್ ಸರ್ವೆ ಮಾಡಿದ್ದೀವಿ. ಆ ಲಿಂಕನ್ನು ನಿಮ್ಮ ಗೌರ್ಮೆಂಟ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ, ನಿಮಗೂ ಕೊಡ್ತೀವಿ. ನೀವು ಬಂದು ನೋಡಿ ಫಸ್ಟ್ ಏನಿದೆ ಅಲ್ಲಿ ಅಂತ. ಅಲ್ಲಿರೋದೆಲ್ಲನೂ ಹೂವಿನ ತೋಟ ಮತ್ತು ಪಾಲಿ ಹೌಸು, ರೇಷ್ಮೆ ಬೆಳೆ, ತೋಟಗಾರಿಕೆ. ನೀವು ಬಂದು ನೋಡಿ ಒಂದ್ಸಲಿ. ಬಂದು ನೋಡಿಬಿಟ್ಟು ನೀವು ಮುಂದಿನ ಕ್ರಮ ತಗೊಳ್ಳಿ. ರೈತರು ನಾವೆಲ್ಲ ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಇಲ್ಲ, ಬಿಟ್ಕೊಡೋದು ಇಲ್ಲ. ಮುಂದೆ ಈಗೆಲ್ಲ ಹೋರಾಟ ಮಾಡಿದ್ದೀವಿ. ಮುಂದೆ ಇದೇ ರೀತಿ ಹೋರಾಟ ಮಾಡ್ತಾನೆ ಇರ್ತೀವಿ ನಮ್ಮ ಜಮೀನು ಉಳಿಯೋ ತನಕ. ಈಗ ರೈತರೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರ ಒಗ್ಗಟ್ಟು ಏನನ್ನೋದು ನಾವು ತೋರಿಸೋಣ. ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದನೇ ತುಂಬ ಥ್ಯಾಂಕ್ಸು. ತುಂಬ ಮಾಧ್ಯಮ ಪ್ರತಿನಿಧಿ ಮಿತ್ರರು ಬಂದಿದ್ದೀರಾ ನೀವು, ನಿಮಗೆ ಹೃತ್ಪೂರ್ವಕ ವಂದನೆಗಳು. ಮತ್ತು ರೈತರ ಪರವಾಗಿ ನಿಂತ್ಕೊಂಡಿದ್ದೀರಾ ನೀವು ಇವತ್ತು. ಇದನ್ನು ರೈತರ ಪರವಾಗಿ ಪ್ರಸಾರ ಮಾಡಿ ರೈತರು ಏನು ತೋರಿಸಿ. ನಮ್ಮ ಸಮಸ್ಯೆ ಏನಾಗಿದೆ ಈಗ ಅಂದರೆ, ಈಗ ನಾವು 1 ತಿಂಗಳು 2 ತಿಂಗಳಿಂದ ಹೋರಾಟ ನಡೆಸ್ತಾನೇ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ರೈತ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಯಾರೂ ಸ್ಪಂದಿಸ್ತಾ ಇಲ್ಲ. ಇವತ್ತು ಸುಮಾರು ಜನ ಬಂದಿದ್ದಾರೆ, ಬಂದು ನಮ್ಮ ಆಹ್ವಾನಗಳನ್ನು ಸ್ವೀಕರಿಸಿದ್ದಾರೆ. ಹಾಗೆ ಸುಮಾರು ಲೆಟರ್ಸ್ ಇದೆ. ಈಗ MP ಯಿಂದ MLA ಇದು ಮಿನಿಸ್ಟ್ರಿಗೆ MB ಪಾಟೀಲಿಗೆ ಕಳಿಸಿರೋದು, ಮತ್ತು MLA ಇಂದ MB ಪಾಟೀಲಿಗೆ ಅವ್ರಿಗೆ ಕಳಿಸಿರೋದು. ನಿಮ್ಮ ಮೀಡಿಯಾಗಳು ಕೊಡ್ತೀವಿ. ಆಹ್ವಾನಗಳನ್ನ ಕೇಳಿ ಹೋಗ್ಬಿಟ್ಟು ಇದಕ್ಕೆ ಏನು ಮಾಡ್ತಾಯಿದ್ದೀರಾ. ಈಗ ತರಿ ಭೂಮಿ ಇದೆ, 2 ವರ್ಷಕ್ಕೆ 2 ಬೆಳೆ ಬೆಳೆಯೋದಿದೆ ನಮ್ಮ ಹತ್ರ, ನಮ್ಮ ಏರಿಯಾದಲ್ಲಿ ಈಗ ಅಕ್ವೈರ್ ಆಗಿರೋದು. ಹಾಗೆ ಫಲವತ್ತಾದ ಕೃಷಿ ಭೂಮಿ ಇದೆ, ಇದು ಕೊಟ್ಟಿದ್ದೀರಾ, ನೀವೇ ಲೆಟರ್ ಕೊಟ್ಟಿದ್ದೀರಾ. ಇದನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನೀವೇ ಲೆಟರ್ ಕೊಟ್ಟಿದ್ದೀರಾ. ನೀವು ಮಾಧ್ಯಮ ಪ್ರತಿನಿಧಿಗಳು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ, ನಾವು ಆ ಲೆಟರ್ ಕೊಡ್ತೀವಿ. ಅವರೇ ಹೇಳ್ಬಿಟ್ಟು ಈಗ 6-1 ಯಾಕೆ ಮಾಡಿದ್ರು? ಈಗ 4-1 ಆಗಿತ್ತಲ್ವಾ.
ಇದೆಲ್ಲ ಬಿಟ್ಟು ತಾನೇ ನೀವು 6-1 ಮಾಡಬೇಕು. ಯಾಕೆ ಮಾಡಿದ್ರು? ಈಗ ರೈತರು ತುಂಬ ಆಕ್ರೋಶಭರಿತರಾಗಿ ಈಗ 5,000 ಜನ ಸೇರಿದ್ದಾರೆ ಇವತ್ತು. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 20,000 ಜನ ನಾವು ಸೇರಿಸೋದಕ್ಕೆ ರೆಡಿ ಮಾಡ್ತೀವಿ. ವಿಧಾನಸೌಧ ಮುತ್ತಿಗೆನೂ ಹಾಕ್ತೀವಿ. ಎಲ್ಲ ರೀತಿಯಲ್ಲಿ ನಾವು ಹೋರಾಟ ನಡೆಸ್ತೇವೆ. ಇದು ನಾವು ನಮ್ಮ ಹೋರಾಟದ ಸ್ಥಿತಿ. ಪತ್ರಕರ್ತ ಬಂಧುಗಳೇ, ಈ ದಿನ ನಮ್ಮ ಸರ್ಜಾಪುರದಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಒಂದು ಬೃಹತ್ ರೈತ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಸಮಾವೇಶಕ್ಕೆ ರಾಜಕೀಯೇತರವಾಗಿ ಎಲ್ಲ ಪಕ್ಷಗಳ ಪ್ರತಿನಿಧಿಗಳು ಬಂದು ನಮ್ಮ ರೈತರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತೇವೆ. ಭೂ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ನಾವು ಬಿಡೋಕ್ಕಿಲ್ಲ, ನಿಮಗೆ ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತೇಳಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ನಮ್ಮ ಭೂ ಸ್ವಾಧೀನವನ್ನು ನಮ್ಮ ಮೊದಲ ಬಾರಿ ಏನು 59-58 ಇರ್ತಕ್ಕಂಥದ್ದು, ಅವರು ಏನು ಮಾಡಿರ್ತಕ್ಕಂಥ ಸ್ವಾಧೀನತೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ಹೋರಾಟವನ್ನು ಸಹ ಮಾಡ್ತೇವೆ. ಇವತ್ತು ಯಾವ ರೀತಿ ಹೋರಾಟ ನಡೆದಿದೆಯೋ ಅದೇ ರೀತಿ ನಾವು ನಮ್ಮ ಆನೇಕಲ್ ತಾಲೂಕಿನ ಜನಪರ ಸಂಘಟನೆಗಳಿವೆ, ಎಲ್ಲ ವರ್ಗದ ಜನರನ್ನು ಸೇರಿಸಿ ಈಗ ಇನ್ನೊಂದು 15 ದಿನವಾಗಿ ನಮ್ಮ ಅತ್ತೆಬೆಲೆಯಲ್ಲೂ ಅಥವಾ ಸರ್ಜಾಪುರದಲ್ಲಿ ದೊಡ್ಡ ಒಂದು ರಸ್ತೆ ರೋಕೋ ಚಳವಳಿಯನ್ನು ಮಾಡಿ ಸರ್ಕಾರಕ್ಕೆ ಕಣ್ಣು ತರಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ. ಪತ್ರಕರ್ತ ನೀವುಗಳು ಸಹ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದ್ದೀರಾ. ನೀವು ಸಹ ನಮ್ಮ ಚಳವಳಿಯಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಈ ಚಳವಳಿಯಲ್ಲಿ ಭಾಗಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೂ, ಸಂಘ ಸಂಸ್ಥೆಗಳಿಗೂ, ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ನಮಸ್ಕಾರ ಮಾಡುತ್ತಾ ಈ ಒಂದು ಚಳವಳಿಯನ್ನು ನಾವು ಹೌದು ಕೆಲವೊಮ್ಮೆ ಈಗ ನೀವು ಸಹ ನೋಡಿದ್ದೀರಾ, ನನ್ನ ಬೈಕೋಬಹುದು ಕೆಲವು ಜನ. ನಾವು ಶಾಂತಿಯುತವಾಗಿ ಮಾಡಿದ್ವಿ, ನಮ್ಗೆ ಯಾವುದೂ ಮನ್ನಣೆ ಕೊಡಿಲ್ಲ. 6-7 ಜನ ಬೈಕಲ್ಲಿ ಹೋದ್ವಿ, ಕೆಲಸ ಕೆಟ್ಟು ಒಬ್ಬ ತಹಶೀಲ್ದಾರ ಪತ್ತ ಇಲ್ಲ. ಕ್ರಾಂತಿ ಮಾಡಿದ್ದಕ್ಕೋಸ್ಕರಕ್ಕೆ ಯಾವುದೋ ಚೂರು ನಾವು ಮಾಡಿದ್ವೋ ಅಥವಾ ಬೇರೆ ಇನ್ಯಾವನು ಮಾಡಿದ್ನೋ, ಏನು ಡೆವಲಪ್ಮೆಂಟ್ ಪರವಾಗಿರೋ ಗುಂಡ ಹೇಳ್ಬಾರ್ದೋ ಗೊತ್ತಿಲ್ಲ. ಮಾಡೋ ತಕ್ಷಣಕ್ಕೆ ಆಗಲೇ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಬಂದರು. DC ಅವ್ರನ್ನ 10ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಯಿತು. ಇವಾಗ DC ಅವರು 10ನೇ ತಾರೀಕು ಆನೇಕಲ್ ನಗರಸಭೆಯಲ್ಲಿ ನಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ಮಾಜರ್ಗೂ ಬರ್ತಾರೆ, ಒತ್ತಾಯ ಮಾಡಿದ್ರೆ ಕ್ರಾಂತಿಯಿಂದನೂ ಸ್ವಲ್ಪ ಬೇಕು. ಚುನಾವಣಾ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ರು. DK ಶಿವಕುಮಾರ್ ಅವರು ಆ ರಾಜಕಾರಣಿಗಳು ಮಾತುಗಳು ನಾವು ನಂಬಕ್ಕಾಗಲ್ಲ. ಶಿವಣ್ಣವರು ನಮ್ಮ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ, ನಾನೆಲ್ಲ ಅಂತ ಹೇಳ್ತಾ ಇಲ್ಲ. ನಾವು MB ಪಾಟೀಲ್ ಅವರು ವಿಧಾನಸೌಧ ಹೇಳ್ತೀನಿ, MB ಪಾಟೀಲ್ ಕರ್ಕೊಂಡೋಗಿ ನಮ್ಮ ಭೇಟಿ ಮಾಡಿ ಕೆಲವು ಜಮೀನನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗಲೂ ಹೋಗಿ ಭಾಷಣ ಹೇಳಿದ್ದಾರೆ, ಏನು ತೋಟಗಾರಿಕೆ ಇರ್ತಕ್ಕಂಥ ಜಮೀನನ್ನು ಬಿಡಿಸೋಕೆ ಪ್ರಯತ್ನ ಪಡ್ತೀವಿ. ಅದು ಎಲ್ಲರೂ ಉಪಯೋಗ ಬರ್ತದೆ. ನಮ್ಮ ಜನಪ್ರಿಯ ಎಲ್ಲ ಒಗ್ಗಟ್ಟಾಗಿದ್ದಾರೆ. ನಾವಿಲ್ಲಿ ಪಕ್ಷ ಭೇದ ಮಾಡೋದು ಬೇಡ, ಎಲ್ಲರೂ ನಾವೆಲ್ಲ ಒಂದೇ, ರೈತ ಜಾತಿ ಎಲ್ಲ ಒಂದೇ. ಇಲ್ಲಿ ಜಾತಿ ಮತ ವರ್ಗ ಗಿರ್ಗ ಏನೂ ಇಲ್ಲ. ನಾವು ಕೆಚ್ಚದೆಯ ಹೋರಾಟದಿಂದ ಮಾಡ್ತೇವೆ. ಸಾಮ ದಾನ ವೇದ ದಂಡನೂ ಇರ್ತದೆ. ಈ ದಿನ ನಾವು ಆನೇಕಲ್ ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಇವತ್ತು ನಮ್ಮ ಭೂ ಸ್ವಾಧೀನ ಹೋರಾಟ ಸಮಿತಿಯವರೆಗೆ ನಮ್ಮ ಬೆಂಬಲವನ್ನು ನಾವು ಸೂಚಿಸಿದ್ದೇವೆ. ಏನು ಇವತ್ತು ಭೂ ಸ್ವಾಧೀನ ಮಾಡಿದ ಅದು ಅಕ್ರಮ ಅಕ್ಷಯ ಅಂತೇಳ್ಬಿಟ್ಟು ನಾವು ಕೂಡ ನಮ್ಮ ರೈತರ ಪರವಾಗಿ ನಾವು ನಿಲ್ಲಿಸ್ತಾ ಇದ್ವಿ. ಅದೇ ರೀತಿ ಇಂದಿಗೂ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋದು ಕೂಡ ಹೇಳ್ತೀವಿ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆ ಸಂಘದಿಂದ ಒಂದು ಪ್ರವಾಸವನ್ನು ಕಂಡಿದ್ದು 7/1/2025 ಮುಂಜಾನೆ ನಾವು ಒಂದು ಪುಣೆ ಪ್ರವಾಸವನ್ನು ಕಂಡು ಅಲ್ಲಿ ಕೆಲವು ಕಂಪನಿಗಳಂದರೆ ರೇಸನ್ಸ್ ಕಂಪನಿ ಒಂದು ಅದು ಗಿಡಗಳನ್ನು ಒಂದು ಸಸ್ಯಗಳನ್ನು ಒಂದು ಬೆಳೆಯುತ್ತೋ ಅಲ್ಲಿ ಟೆಕ್ನಾಲಜಿಯನ್ನು ಅಲ್ಲಿ ನೋಡಿಕೊಂಡು ರೈತರಿಗೆ ಒಂದು ಮಾರ್ಗದರ್ಶನ ಒಂದು ತಿಳುವಳಿಕೆಯನ್ನು ಕೊಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಹ್ಯಾದ್ರಿ ಫಾರಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಫಾರಮ್ಮನ್ನು ಒಂದು ಭೇಟಿ ಒಂದು ಇದೆ. ಆ ಭೇಟಿಯನ್ನು ಕೊಟ್ಕೊಂಡು ಮುಂದಿನ ಪ್ರವಾಸವಾಗಿ ಶಿರಡಿ ಮೂಲಕ ನಾವು ವಾಪಸ್ ಬರುವವರಿದ್ದೇವೆ. ಇದರಿಂದ ನಮ್ಮ ರೈತ ಬಾಂಧವರಿಗೂ ಎಲ್ಲರಿಗೂ ನಾವು ಈ ಒಂದು ಹೋರಾಟದ ಸಮಿತಿಯ ಪರವಾಗಿ ನಾವು ಅವರಿಗೆ ಜಯವಾಗಲೆಂದು ಶುಭ ಕೋರುತ್ತೇವೆ. ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ KDB ಸಂಸ್ಥೆಯು 1040 ಎಕರೆಗಳನ್ನು ರೈತರ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ದಿನ ರೈತರ ಬೃಹತ್ ಸಮಾವೇಶವನ್ನು ಸರ್ಜಾಪುರದ
SVP ಆಟದ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಈ ಬೃಹತ್ ಸಮಾವೇಶಕ್ಕೆ ನಮ್ಮ ಈ ಭಾಗದ ಸಂಸದರಾದಂಥ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಸರ್ ಅವರು, ಮತ್ತು ಈ ಭಾಗದ ನಮ್ಮ ಶಾಸಕರಾದಂಥ ಶಿವಣ್ಣವರು, ಮತ್ತು MLC ಅವರಾದಂಥ ಗೋಪಿನಾಥ್ ರೆಡ್ಡಿಯವರು, ನಮ್ಮ ಮಾಜಿ ಸಚಿವರಾದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರು, ಮತ್ತು ಪರಿಸರವಾದಿಗಳಾದಂಥ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರು, ಅವರೆಲ್ಲರೂ ಬಂದು ಈ ಸಮಾವೇಶದಲ್ಲಿ ಭಾಗವಹಿಸಿ ನಿಮ್ಮ ರೈತರ ಪರವಾಗಿ ನಾವು ನಿಲ್ತೇವೆ, ನಮ್ಮ ರೈತರ ಏನು ಜಮೀನು ವಶಪಡಿಸ್ಕೊಂಡಿದೆ KIDB ಆ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡ್ತೇವೆ ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾವೇಶ ಹಿನ್ನೆಲೆ ತುಂಬ ಇದೆ. ಯಾಕಂದರೆ ನಾವು 1 ತಿಂಗಳಿಂದ ಇದ್ರ ಹಿಂದೆ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಎಲ್ಲ ಪದಾಧಿಕಾರಿಗಳು, ದೇವರಾಜ್ ಅವರು, ನಮ್ಮ ರಾಮಸ್ವಾಮಿ ರೆಡ್ಡಿ ಅವರು, ಚಂದ್ರಾರೆಡ್ಡಿ ಅವರು, ಮತ್ತು ನಾಗೇಶ್ ರೆಡ್ಡಿ ಅವರು, ಎಲ್ಲರೂ ನಾವೆಲ್ಲ ಮತ್ತು ಮುಖ್ಯವಾಗಿ ನಮ್ಮ ರೈತರು ಎಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ಭಾನುವಾರ ಸಭೆ ಸೇರಿ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ. ನಾವು ಯಾರ್ಯಾರನ್ನ ಭೇಟಿ ಮಾಡಬೇಕು, ಈ ಭೂಮಿನ ಬಿಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು, ಯಾರ್ಯಾರಿಗೆ ಮನವಿ ಪತ್ರ ಕೊಡಬೇಕು, ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮ ಜೊತೆ ಎಲ್ಲ ರೈತ ಬಾಂಧವರು, ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಯಾವುದೇ ಪಕ್ಷ ಇಲ್ದಿರ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ರೈತ ಬಾಂಧವರಿಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಮಾಧ್ಯಮದ ಮುಖಾಂತರ ಕೋರ್ಕೊಳ್ಳೋದೇನೆಂದರೆ, ತಮ್ಮ ಮಾಧ್ಯಮದವರ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ಯಾಕಂದರೆ ತಾವೆಲ್ಲ ಈಗಾಗಲೇ ನಾವು ಸಮಾವೇಶದಲ್ಲಿ ಅನೇಕ ಜನ ಭಾಷಣ ಮಾಡಿದ್ದಾರೆ. ಯಾವ ರೀತಿ ಪೊಲ್ಯೂಷನ್ ಆಗ್ತಾಯಿದೆ, ನಮ್ಮ ರೈತರ ಭೂಮಿ ವರ್ಷಕ್ಕೆ 3 ಬೆಳೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೀತಾ ಇದ್ದಾರೆ. ಮತ್ತು ಅದೇ ನಿಟ್ಟಿನಲ್ಲಿ ಪಾಲಿ ಹೌಸ್ಗಳಿದೆ, ರೇಷ್ಮೆ ಬೆಳೆ ವರ್ಷಕ್ಕೆ ಒಂದು 7ರಿಂದ 8 ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ಇಂಥ ಫಲವತ್ತಾದ ಭೂಮಿಗಳನ್ನು ಮತ್ತು ಬೆಂಗಳೂರಿಗೆ ನಾವು ಎಲ್ಲ ಫಲವತ್ತಾದ ತರಕಾರಿಯನ್ನು ನಾವು ದಿನನಿತ್ಯ ಪ್ರತಿನಿತ್ಯ ನಮ್ಮ BOSಹಳ್ಳಿ ಮತ್ತು ಅಂದೇನಹಳ್ಳಿ, ಮೇಡಹಳ್ಳಿ ಎಲ್ಲ ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಅವೆಲ್ಲ ಫಲವತ್ತಾದ ಭೂಮಿಗಳನ್ನು ಈ ದಿನ ವಶಪಡಿಸ್ಕೊಂಡಿರೋದು ವಿಷಾದನೀಯ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ 5ರಿಂದ 6 ಕೈಗಾರಿಕಾ ವಲಯಗಳು ನಮ್ಮ ಆನೇಕಲ್ ತಾಲೂಕಿನಲ್ಲಿದೆ, ಈಗಾಗಲೇ ಮಾಡಿದ್ದಾರೆ. ಅದರಲ್ಲಿ ಸುಮಾರು 40% ಹೆಚ್ಚು ಇನ್ನೂ ಖಾಲಿ ಬಿದ್ದಿದೆ. ಏನು ವಶಪಡಿಸ್ಕೊಂಡಿರುವ ಭೂಮಿ ಇನ್ನೂ ಖಾಲಿ ಬಿದ್ದಿದೆ. ಆ ಜಾಗಗಳೇ ಭರ್ತಿ ಮಾಡಲಿಲ್ಲ. ಹೌಸಿಂಗ್ ಬೋರ್ಡ್ಗಳಾಗಿದೆ, ಮತ್ತು ಹೌಸಿಂಗ್ ಬೋರ್ಡ್ ಮತ್ತು IT ಹಬ್ಬು, ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಫೇಸ್ 2 ಎಲ್ಲ ಆಗಿದೆ. ರಸ್ತೆಗಳಿಲ್ಲ, ಮತ್ತು ಈಗಾಗಲೇ ಪೊಲ್ಯೂಷನ್ ಆಗಿದೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಈಗ 2 ಅವರ್ ಹೋಗಬೇಕು. ಮಾರ್ನಿಂಗ್ಸ್ ಪೀಕ್ ಅವರಲ್ಲಿ ಹೋದರೆ 2.5 ಅವರ್. ನಾವು ಯಾವುದೇ ಒಂದು ಕೋರ್ಟು DC ಕಚೇರಿಗೆ ಹೋಗ್ಬೇಕಾದ್ರೆ 2.5 ಅವರ್ ಬೇಕಾಗ್ತದೆ ನಮಗೆ. ಅಂಥ ಪರಿಸ್ಥಿತಿಯಲ್ಲಿ ಮತ್ತೆ ತಾವು ಸರ್ಕಾರ ಈ ಜಾಗದಲ್ಲಿ ಬಂದು IT ಮಾಡ್ತೀವಿ, ನಮ್ಮ ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ನಮಗೆ ತೊಂದರೆಗಳಾಗ್ತದೆ. ರೈತರಿಗೆ ನನಗೆ ಗೊತ್ತಿರೋ ಪ್ರಕಾರ ಬೆಳೆ ಬೆಳೀತಾ ಇರೋದು ಒಂದೇ ಒಂದು ಗುಂಟೆ ಇಲ್ಲ. ಅವ್ರು ಕೊಡೋ ಪರಿಹಾರಕ್ಕೆ ಯಾರೂ ಕಾಯ್ಕೊಂಡಿಲ್ಲ. ಇಲ್ಲಿ ಅವ್ರು ಕೊಡೋ ಪರಿಹಾರ ಅಂತ ಮೊತ್ತ ನೋಡಿದ್ರೆ ನಾವು ಇಲ್ಲಿಂದ 50 ಕಿಲೋಮೀಟ್ರ್ ಆಚೆ ಹೋದ್ರೂ ನಮಗೆ 1 ಎಕರೆ ಭೂಮಿ ಬರೋದಿಲ್ಲ. ಅಂಥ ಫಲವತ್ತಾದ ಭೂಮಿ, ಅಂಥ ವ್ಯಾಲ್ಯೂಯಲ್ ಭೂಮಿಯನ್ನು ಈ KIDB ಅವರು ತಮ್ಮ ರಾಜಕೀಯ ಉದ್ದೇಶಕ್ಕಾಗ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗಾಗೋ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ದಯವಿಟ್ಟು ಅದನ್ನೆಲ್ಲ ಕೈ ಬಿಡಬೇಕೆಂದು ಇವತ್ತೆಲ್ಲ ನಾವು ಸೇರಿದ್ದೀವಿ. ಇಲ್ಲಿ ನಮಗೆ ಈ ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ನಮ್ಮ ಜೊತೆ ಎಲ್ಲ ಮಾನ್ಯ RK ರಮೇಶ್ ಅವರು, BB ವೆಂಕಟಸ್ವಾಮಿ ರೆಡ್ಡಿ ಅವರು, ನಮ್ಮೆಲ್ಲ ತಾಲೂಕಿನ ಮುಖಂಡರು ಎಲ್ಲ ಪಕ್ಷಾತೀತವಾಗಿ, ಮುಖ್ಯವಾಗಿ ನಮ್ಮ ಗುಡ್ಡಟ್ಟಿ ರಘು ಮತ್ತು ಸರ್ಜಾಪುರದ ನಮ್ಮ ನಾಯಕರುಗಳು, ಮುನ್ರಾಜ್ ಅವರು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತ್ ಮೆಂಬರ್ಗಳು, ಎಲ್ಲ ಪಂಚಾಯತಿ ಅಧ್ಯಕ್ಷರು, ಅವರೆಲ್ಲರೂ ಈ ಸಮಾವೇಶದಲ್ಲಿ ಭಾಗವಹಿಸಿ ನಾವು ತಮ್ಮ ಜೊತೆ ಇರ್ತೀವಿ, ರೈತರ ಜೊತೆ ಕೈ ಜೋಡಿಸ್ತೀವಿ, ನಾವು ನಿಮಗೆಲ್ಲೇ ಬರಲಿ ನಾವು ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಖ್ಯವಾಗಿ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಸಹಿತ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳ್ಬಿಟ್ಟು MB ಪಾಟೀಲ್ರಿಗೂ ಸಹ ಮಾತಾಡಿ ಅವ್ರಿಗೂ ಸಹಿತ ಫ್ಯಾಕ್ಸ್ ಮುಖಾಂತರ ಅವರು ತಮ್ಮ ಮನವಿಯನ್ನು ಅವರ ಏನು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಎಲ್ಲ ವಿದ್ಯಮಾನಗಳನ್ನು ಅವರು ನಮ್ಮ MB ಪಾಟೀಲ್ ಅವ್ರಿಗೆ ಮತ್ತು KIDB ಸಂಸ್ಥೆಗೂ ಅವ್ರು ಲೆಟರ್ ಬರೆದಿದ್ದಾರೆ. ತಾವು ಮಾಧ್ಯಮರು ನೋಡಿರ್ಬೇಕು. ಈಗ ರೂಲಿಂಗ್ ಪಾರ್ಟಿ MLA ನಮ್ಮ ಶಿವಣ್ಣವರು, ಅವರು ಸಹಿತ ಅವ್ರ ಮನೆಗೆ ನಾವು ಎಲ್ಲ ರೈತರು ಹೋದ್ವಿ. 2 ದಿನ ಹಿಂದೆ ಅವ್ರ ಮನೆಗೆ ಹೋಗಿದ್ದು ನಾವೆಲ್ಲ ರೈತರು. ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇರೋದು ನನಗೆ ಗೊತ್ತೇ ಇಲ್ಲ, ನನಗೆ ಒಪಿನಿಯನ್ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಫಸ್ಟು ಅವರು ಅಕ್ವಿಷನ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿ
ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರು ಎಂ ಬಿ ಪಾಟೀಲ್ ಅವರಿಗೆ ಮತ್ತು KEDBಗೆಲ್ಲನೂ ಲೆಟ್ರ್ ಬರೆದಿದ್ದಾರೆ. ನಿಮ್ಮ ಜೊತೆ ಮುಂದೆ ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ನಮ್ಮ ಜೊತೆ ಸಮಾವೇಶದಲ್ಲಿ ಭಾಗಿಯಾಗಿ ಅವರು ತಮ್ಮ ಜೊತೆ ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಭೂಮಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಎಲ್ಲ ನಿಟ್ಟಿನಲ್ಲಿ ಮುಂದಿನದು ಇನ್ನೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ನಿಲ್ಲೋದಿಲ್ಲ. ನಾವು ಎಲ್ಲ ರೈತರು ಒಗ್ಗಟ್ಟಾಗಿ ತಾಲೂಕಿನ ಎಲ್ಲ ರೈತರು ಓಡಾಡ್ತಾ ಇದ್ದಾರೆ. ಯಾವುದೋ ಒಂದು 4 ಹಳ್ಳಿದು ಇರ್ಬೋದು. ಈಗ ಮುಂದೆ ಬೇರೆ ಹಳ್ಳಿಗಳು ಬಂದರೆ ಅವ್ರ ಭೂಮಿನೂ ವಶಪಡಿಸ್ಕೊಂಡ್ರೆ ಅವ್ರಿಗೂ ತೊಂದರೆ ಆಗುತ್ತವ ನಿಟ್ಟಿನಲ್ಲಿ ಎಲ್ಲ ನಮ್ಮ ರೈತರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗಳಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ, ರೈತ ಮುಖಂಡರುಗಳಿಗೆ, ತಾಲೂಕಿನ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಹಮ್ಮಿಕೊಂಡಿತ್ತು. ಹಾಗೆ ಚಳುವಳಿ ಅಂತ ರೈತರದ್ದು ಇದೊಂದು ಸಣ್ಣದ ಒಂದು ಕಾರ್ಯಕ್ರಮ ಇರ್ಬೋದು ಇವತ್ತು. ಹಾಗೆ ರೈತರ ಕೃಷಿ ಭೂಮಿ ಬಿಟ್ಟಿಲ್ಲ ಅಂತಂದರೆ, ಕೈ ಬಿಟ್ಟಿಲ್ಲ ಅಂದರೆ ಇದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಬೇಕಾಗ್ತದೆ. ಒಂದು ಜಿಲ್ಲಾ DC ಮನವಿ ಕೊಡಬೇಕಾಗ್ತದೆ, ವಿಧಾನಸೌಧ ಗಂಟನೂ ಹೋಗಬೇಕಾಗ್ತದೆ. ಇದ್ರ ಕೃಷಿ ಭೂಮಿಯಲ್ಲಿ ಆಮೇಲೆ ಕೈಗಾರಿಕೆ ಪ್ರದೇಶ ಬೇಡ ಅಂತ ಏನು ಹೇಳ್ತಾ ಇಲ್ಲ ನಾವು. ಹಾಗೆ ಕೈಗಾರಿಕೆ ಪ್ರದೇಶಕ್ಕೆ ಬೇರೆ ಅಂಥ ಜಾಗವೂ ಇದೆ, ಆದರೆ ಆ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು. ಇದು ಕೃಷಿ ಭೂಮಿ ಆಗಿರೋದ್ರಿಂದ ಇದು ಕೃಷಿ ಭೂಮಿಗೆ ಕೈ ಬಿಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ಇವತ್ತು ಸೇರಿರೋಂಥ ರೈತರು ಮುಖಂಡರುಗಳು, ಹಾಗೆ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು, ಹಾಗೆ ನಮ್ಮ ಯಾವುದೇ ಪಕ್ಷ ಭೇದ ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಅವರು MLA ಸೇರಿ ಅವ್ರ ಪರವಾಗಿ ಎಲ್ಲರಿಗೂ ಹೇಳೋದೇನು ಅಂದರೆ ನಾವು ಅಭಿನಂದನೆಗಳು ಸಲ್ಲಿಸ್ತೀರಿ. ಹಾಗೆ ಇವರು ವಿಧಾನಸೌಧದಲ್ಲಿ ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ರೈತರು ಸೇರಿ ಸಮಾವೇಶ ಮಾಡಿ ಯಶಸ್ವಿಯಾಗಿದೆ ಸಮಾವೇಶ. ಮುಂದಿನ ದಿನಗಳಲ್ಲಿ ರೈತರು ಕುಗ್ಗಬಾರ್ದು. ಯಾವುದೇ ಕಾರಣಕ್ಕೂ ರೈತರು ಹೋದಷ್ಟು ಜನಸಂಖ್ಯೆ ಜಾಸ್ತಿ ಆಗಬೇಕು ಹೊರತು ಜನಸಂಖ್ಯೆ ಕಡಿಮೆ ಆಗಬಾರ್ದು. ಆ ಥರ ರೈತರಲ್ಲಿ ಹುಮ್ಮಸ್ಸು ಬರಬೇಕು. ಆ ಥರ ಇದ್ದಾಗೆ ನಾವು ಏನೋ ಹೋರಾಟ ಮಾಡಿದಾಗ ನಮಗೂ ಬೆಂಬಲ ಸಿಗುತ್ತೆ, ಓಡಾಡಬೇಕು ಅಂತೇಳಿ ನಮಗೂ ನಮ್ಮ ನಾಯಕರುಗಳು ಎಲ್ಲ ಒಂದು ಹುಮ್ಮಸ್ಸು ಇರುತ್ತೆ. ರೈತರು ಯಾವಾಗ ಜನಸಂಖ್ಯೆ ಕಮ್ಮಿ ಆದಾಗ ಸ್ವಲ್ಪ ಹುಮ್ಮಸ್ಸು ಕಮ್ಮಿ ಆಗ್ತದೆ. ಜನಸಂಖ್ಯೆ ಯಾವತ್ತೂ ಕುಗ್ಗಬಾರ್ದು. ರೈತರಲ್ಲಿ ಮನವಿ ಯಾವಾಗೂ ಮುಂದೆ ಬರಬೇಕು. ಹೆಚ್ಚಿನ ಸಂಖ್ಯೆ ಮುಂದೆ ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊತೀನಿ.